ಸ್ಕ್ರೀನ್ ಬ್ಯಾಕ್ ಗ್ರೌಂಡ್ ಅನುಭವ ಮಂಟಪದ ಪಿಕ್ಚರ್ ಹಾಕ್ಯಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಅಕ್ಕನ ಅರಿವಿನ ಸಂಯುಕ್ತ ಆಶ್ರಯದಲ್ಲಿ 270ನೇ ವಾರದ ಗೂಗಲ್ ಮೀಟ್ ಅನ್ನ ಇವತ್ತು ಸಂಯೋಜಿಸಲಾಗಿದೆ. ಅತ್ಯಂತ ಸಂತೋಷದ ಸಂಗತಿ ಅಂತಂದ್ರೆ ಬಸವ ಭಕ್ತರು, ಅಪ್ಪಟ ಬಸವಾಭಿಮಾನಿಗಳು, ನಮ್ಮವರೇ ಆದಂಥ ಡಾಕ್ಟರ್ ಅಶೋಕ್ ಆಲೂರ್ ಕುಲಪತಿಗಳು, ಕೊಡಗು ವಿಶ್ವವಿದ್ಯಾಲಯ ಮಡಿಕೇರಿ ಕುಶಾಲನಗರ, ಇವರನ್ನ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಶರಣ ಮನಸ್ಸುಗಳಿಗೆ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಆರಂಭದಲ್ಲಿ ಗಾನ ಕೋಗಿಲೆ ಗ್ರೀಷ್ಮ ವಚನ ಪ್ರಾರ್ಥನೆ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಬಸವಣ್ಣನವರ ಒಂದು ವಚನವನ್ನು ಹಾಡುತ್ತೇನೆ. ಹೊತ್ತಾರೆ ಎದ್ದು ಅಘವಣಿ ಪತ್ರೆಯ ತಂದು, ಹೊತ್ತಾರೆ ಎದ್ದು ಅಘವಣಿ ಪತ್ರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಹೊತ್ತಾರೆ ಎದ್ದು ಅಘವಣಿ ಪತ್ರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಹೊತ್ತಾರೆ ಎದ್ದು ಹೊತ್ತು ಹೋದ ಬಳಿಕ ನಿನ್ನ ನಾರು, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲ. ಹೊತ್ತು ಹೋಗದ ಮುನ್ನ ಮೃತ್ಯು ವಯದ ಮುನ್ನ, ಹೊತ್ತು ಹೋಗದ ಮುನ್ನ ಮೃತ್ಯು ವಯದ ಮುನ್ನ, ತೊತ್ತು ಕೆಲಸವ ಮಾಡು ನಮ್ಮ ಕೂಡಲ ಸಂಗಮ ದೇವನ. ಹೊತ್ತಾರೆ ಎದ್ದು ಅಘವಣಿ ಪತ್ರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಹೊತ್ತಾರೆ ಎದ್ದು. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು. ನಮ್ಮ ವೇದಿಕೆಗೆ ಡಾಕ್ಟರ್ ಅಶೋಕ್ ಆಲೂರ್ ಅಂತಕ್ಕಂಥ ಒಂದು ಅನಘ್ಯ ನಮ್ಮ ವೇದಿಕೆಗೆ ಡಾಕ್ಟರ್ ಅಶೋಕ್ ಆಲೂರ್ ಅವರನ್ನ ಸ್ವಾಗತ ಮಾಡ್ತಾ ಅವರನ್ನು ಪರಿಚಯ ಮಾಡ್ತಕ್ಕಂಥ ಒಂದು ಸಣ್ಣ ಕಾರ್ಯವನ್ನ, ಅವರ ಪರಿಚಯನೇ ಒಂದು ಉಪನ್ಯಾಸವಾಗಿ ಮಾರ್ಪಾಡಾಗ್ತಕ್ಕಂಥ ಒಂದು ಬಹುದೊಡ್ಡ ಸಾಧನೆಯನ್ನ ಡಾಕ್ಟರ್ ಅಶೋಕ್ ಆಲೂರ್ ಅವರು ಮಾಡಿದ್ದಾರೆ. ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆ ಬೇವೂರು ಅಂತ ಗ್ರಾಮೀಣ ಪ್ರದೇಶಗಳು ಹುಟ್ಟಿ ಬೆಳೆದವರು. ತಂದೆ ತಾಯಿಗಳು ಶಿಕ್ಷಕರು, ಒಳ್ಳೆಯ ಶರಣ ಸಂಸ್ಕೃತಿಯೊಳಗೆ ಬೆಳೆದಂಥವ್ರು. ಇವರು BSc ಅಗ್ರಿ, MSc ಅಗ್ರಿ ಮಾಡಿ PhDಯನ್ನ ಅಗ್ರಿಕಲ್ಚರ್ ಸೈನ್ಸ್ ಒಳಗೆ ಮುಗಿಸಿ ಸಮಗ್ರವಾಗಿ ತಮ್ಮ 25 ವರ್ಷಗಳ ಸಂಶೋಧನಾತ್ಮಕ ಬದುಕನ್ನ ತೆಗೆದುಕೊಂಡು ಹೋದಂಥ ಡಾಕ್ಟರ್ ಅಶೋಕ್ ಆಲೂರ್ ಅವರು ನಮ್ಮವರು ನಮ್ಮ ಜೊತೆಗೆ ತಮ್ಮ ಅನಿಸಿಕೆಗಳನ್ನ, ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಸಿದ್ಧರಾಗ್ಯಾರ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇಲ್ಲ. ಅವರು ಪ್ರಥಮ ಡೈರೆಕ್ಟರ್ ಆಫ್ ಸೆಂಟ್ರಲ್ ಫಾರ್ ಎಕ್ಸಲೆನ್ಸ್ ಫಾರ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್, FPOs ಅಂತ ಅಂತಾರ. He has served as first Vice Chancellor of Bharatiya Engineering Science and Technology, University, Anantapura. He served as Special Officer at an Horticulture University, played a vital role in setting up the new university at Bagalkot and 10 advanced research centers in all over the country. He is as a program coordinator, head sustainable agriculture in Swiss Agency for Development and Cooperation, Embassy for Switzerland. ಈ ರೀತಿಯಾಗಿ ಅವರ UNDP, GEP, ICR, ISAT, FAO, ವರ್ಲ್ಡ್ ಬ್ಯಾಂಕ್ ಮುಂತಾದ ಹಲವಾರು
ಸಂಘ ಸಂಸ್ಥೆಗಳ ಜೊತೆಗೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡುವುದಲ್ಲದೆ ತಮ್ಮ ಬದುಕಿನುದ್ದಕ್ಕೂ ಸುಮಾರು 50 ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನು ಮಾಡಿದ್ದಾರೆ. ಹಿ ಹ್ಯಾಸ್ ಗೈಡೆಡ್ PG ಅಂಡ್ PhD ಅಂದ್ರೆ ಪೇಪರ್ ಮಾಡಿದ್ದಾರೆ. 250 ಸಂಶೋಧನಾ ಲೇಖನಗಳನ್ನು ಪ್ರಕಟ ಮಾಡಿದ್ದಾರೆ. 50 ಪುಸ್ತಕಗಳನ್ನು ಮತ್ತು 25 ಬುಲೆಟಿನ್ಗಳನ್ನು ಹೊರತಂದಿದ್ದಾರೆ. ಇದರ ವಿಶೇಷತೆ ಅಂತಂದ್ರೆ ಇದರ ಜೊತೆಗೆ ವಚನ ಸಾಹಿತ್ಯವನ್ನೂ ಕೂಡ ಕೃಷಿ ಮಾಡಿ ಅದರ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ತಿಳ್ಕೊಂಡು ಕೇಳಿದ ತಕ್ಷಣ ಒಪ್ಪಿಕೊಂಡಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಅವರು ಬಿಜಾಪುರಕ್ಕೆ ನಾವು ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರ ಕಾರ್ಯಕ್ರಮಕ್ಕೆ ಕರೆದಾಗ ತುಂಬ ಹೃದಯದಿಂದ ಬಂದು ಪಾಲ್ಗೊಂಡು ಮಾರ್ಗದರ್ಶನ ಮಾಡಿ ನಮ್ಮೊಳಗೆ ಬೆರೆತಂಥ ರೀತಿ ಅವ್ರಿಗೆ ತಮ್ಮದೇ ಆದಂಥ ಒಂದು ಕನಸು, ಕೊಡಗು ವಿಶ್ವವಿದ್ಯಾಲಯಕ್ಕೆ ಬಸವಾಧ್ಯಯನ ಪೀಠ ಮಾಡಬೇಕು. ಬಹುಶಃ ಯಾವುದೇ ವಿಶ್ವವಿದ್ಯಾಲಯದ ಕುಲಪತಿಗಳು ತಮ್ಮ ಲಾಭ ಉಳಿದ ಸೌಲಭ್ಯಗಳನ್ನು ನೋಡಿದರೆ ಡಾಕ್ಟರ್ ಅಶೋಕ್ ಆಲೂರ್ ಅವರು ಅಲ್ಲಿಯೂ ಕೂಡ ಕೊಡಗು ಮತ್ತು ಚಿಕ್ಕವೀರ ರಾಜೇಂದ್ರ ಮತ್ತು ಆ ಪ್ರದೇಶದ ಶರಣ ಬಸವ ಭಕ್ತರನ್ನ ಒಗ್ಗೂಡಿಸಿ ಒಂದು ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಕೊಂಡು ಹೇಳಿದ್ದು ನಮಗೆಲ್ಲರಿಗೂ ಸಂತೋಷ. ಬಸವಾದಿ ಶರಣರು ಅವರಿಗೆ 100 ವರ್ಷ ಆಯುಷ್ಯ ಕೊಡ್ಲಿ, ಇನ್ನೂ ಹೆಚ್ಚಿನ ಹುದ್ದೆಗೆ ಹೋಗ್ಲಿ, ಧಾರವಾಡ ಮತ್ತು ಈ ಉತ್ತರ ಕರ್ನಾಟಕದ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಬರಲಿ. ನಮಗೂ ಕೂಡ ಮತ್ತೆ ಹೆಚ್ಚಿನ ಸಂತೋಷ, ಸಂತಸ ಮತ್ತು ಖುಷಿ ಆಗತ್ತೆ ಅವ್ರು ಬಂದ್ರೆ. ಇಷ್ಟು ಹೇಳ್ತಾ ಅವರನ್ನ ನಾನೀಗ ಮಾತಿಗೆ ಹೇಳ್ತೀನಿ. ಅವರ ವಿಷಯ ವಚನಗಳಲ್ಲಿ, ಬಸವಾದಿ ಶರಣರ ವಚನಗಳಲ್ಲಿ ಕೃಷಿ ವಿಜ್ಞಾನ ಅಂತಕ್ಕಂಥ ಚಿಂತನೆಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ಸರ್, ವೆಲ್ಕಮ್ ಟು ಯು. ವಿ ಹ್ಯಾವ್ 1 hour 20 minutes. ಆಮೇಲೆ ಯಾರಿಗಾದ್ರೂ ಸಂವಾದಗಳಿತ್ತಂದ್ರೆ ದಯವಿಟ್ಟು ಮಾಡ್ಲಿ. ನನಗಂತೂ ಡಾಕ್ಟರ್ ಅಶೋಕ್ ಆಲೂರ್ ಅಂತಂದ್ರೆ ನಿಜ ಅರ್ಥದೊಳಗ ಒಬ್ಬ ವಯಸ್ಸಿನೊಳಗೆ ಸಣ್ಣವರಾದ್ರೂ ಕೂಡ ಹಿರಿಯ ಅಣ್ಣ ಅಂತ ನಾವು ತಿಳ್ಕೊಂಡಿದ್ದೀನಿ. ಬಹಳ ಒಳ್ಳೆಯ ಮಾರ್ಗದರ್ಶಕರು, ಬಹಳ ಪಾರದರ್ಶಕ ಬದುಕನ್ನ, ವಿಶೇಷವಾಗಿ ವಚನ ಸಾಹಿತ್ಯದ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಅವರಿಂದ ಕಲಿಯುವುದು ಬಹಳಷ್ಟಿದೆ. ಹೀಗಾಗಿ ಮತ್ತೆ ಮತ್ತೆ ನಮ್ಮ ವೇದಿಕೆಗೆ ಬಂದು ತಾವು ಮಾರ್ಗದರ್ಶನ ಮಾಡಲಿ ಅಂತ ತಮ್ಮಲ್ಲಿ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ ಸರ್. ಶರಣಾರ್ಥಿ ಸರ್. ಪ್ರಾರಂಭಿಸಲಿಲ್ಲ ಸರ್? ಹಾ ಸರ್, ಸ್ಟಾರ್ಟ್ ಮಾಡಿ ಸರ್. ಎನ್ನ ಆರಾಧ್ಯ ದೇವ ಕಪ್ಪಡಿ ಸಂಗಮನಾಥನನ್ನ ಮನದಂಗಳದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ, ವಿಶ್ವವಿಭೂತಿ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರನ್ನ 770 ಅಮರ ಗಣಗಳನ್ನ, 300 ಜನ ವಚನಕಾರರನ್ನ, ಅದರಲ್ಲಿ 34 ಜನ ವಚನಕಾರ್ತಿಯರನ್ನ, 196,000 ಜನ ಜಂಗಮರನ್ನ, ಈ ನಾಡಿನ ಸಂತ ಮಹಾಂತರನ್ನ, ಜಗತ್ತಿನ ದಾರ್ಶನಿಕರನ್ನ, ಎನ್ನ ಹೆತ್ತ ತಂದೆ ತಾಯಿಯರನ್ನ ಮನದಂಗಳದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿ ನಮಿಸುತ್ತಾ, ಈ ದಿನ ವಚನ ಅಂತಾರಾಷ್ಟ್ರೀಯ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಒಂದು ಸಂಯುಕ್ತ ಆಶ್ರಯದಲ್ಲಿ ಏನು ಈ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಆನ್ಲೈನ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ, ಅದರ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಆತ್ಮೀಯರು, ಹಿರಿಯರು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರೇ, ಕಾರ್ಯಕ್ರಮದ ಕಾರ್ಯಭಾರವನ್ನು ವಹಿಸಿರ್ತಕ್ಕಂಥ ಸಹೋದರಿ ಶರಣಿ ದಾನಮ್ಮ ಜಳಕಿಯವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಾಡಿನ ಶರಣು ತಂದೆ ತಾಯಿಯರೇ, ಶರಣು ಸಹೋದರ ಸಹೋದರಿಯರೇ, ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ವಿಷಯ ಬಸವಾದಿ ಶರಣರ ವಚನಗಳಲ್ಲಿ ಕೃಷಿ ವಿಜ್ಞಾನದ ಚಿಂತನೆಗಳು ಅಂತ. ಅದಕ್ಕಿಂತ ಮುಂಚೆ ಬಸವಣ್ಣನವರನ್ನ ವಿಶೇಷವಾಗಿ ಸ್ಮರಿಸಿ ನಾನು ನನಗೆ ನೀಡಲಾಗಿರ್ತಕ್ಕಂಥ ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲಮ ಪ್ರಭುದೇವರು ಬಸವಣ್ಣನವರ ಕುರಿತು ಒಂದು ವಚನದಲ್ಲಿ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವ ಪಂಚಬ್ರಹ್ಮವೆಂದರ್ವಿದ ಮಹಾಮಹಿಮ ಸಂಗನ ಬಸವಣ್ಣ, ಎನಗೆಯೂ ಗುರು, ನಿಮಗೂ ಗುರು, ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ ಅಂತ. ಅಂದ್ರೆ ಬಸವಣ್ಣನನ್ನ ಅವತ್ತಿಗೆನೆ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಬಹಳ ಅರ್ಥಪೂರ್ಣವಾಗಿ ಅವರನ್ನ ವ್ಯಾಖ್ಯಾನಿಸ್ತಾರೆ. ಬಸವಣ್ಣನವರ ವ್ಯಕ್ತಿತ್ವವನ್ನ ನಾವು
ಬೇರೆ ಬೇರೆ ವಚನಕಾರರು, ಈ ನಾಡಿನ ಸಂತ ಮಹಾಂತರು ಹೇಳಿರ್ತಕ್ಕಂಥ ವಿಚಾರಗಳನ್ನು ನಾವು ಒಂದು ಸಾರಾಂಶದ ರೂಪದಲ್ಲಿ ಹೊರಗೆ ತೆಗೆದಿದ್ದೆ. ಆದರೆ ಬಸವಣ್ಣ ಒಬ್ಬ ದೊಡ್ಡ ಯುಗಾವತಾರಿ. ಬಸವಣ್ಣ ಈ ಲೋಕ ಕಂಡ ಅತ್ಯಂತ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ವಿಸ್ಮಯ. ಬಸವಣ್ಣ ಸಂಘಟನೆಯ ಬೀಜ ಮಂತ್ರ. ಅದೇ ಕಾಲದಲ್ಲಿ ಅವತ್ತೇನು ಟಿವಿ ಇರ್ಲಿಲ್ಲ, ಮಾಧ್ಯಮ ಇರ್ಲಿಲ್ಲ, ಏನೂ ಇರ್ಲಿಲ್ಲ. 1,96,000 ಜನ ಅಫಘಾನಿಸ್ತಾನದಿಂದ, ಕಾಶ್ಮೀರದಿಂದ ಬಂದು ಅವರನ್ನು ಸೇರ್ತಾರೆ. ಅಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಸಂಘಟನೆಯ ಶಕ್ತಿ ಎಷ್ಟು ದೊಡ್ಡದಿತ್ತು ಅಂತಕ್ಕಂಥದ್ದು. ಬಸವಣ್ಣ ಕಾಯಕ ಸೂತ್ರದ ತಾಯಿ ಬೇರು. ಬಸವಣ್ಣ ದಾಸೋಹ ತತ್ವವನ್ನ ನೀಡಿರ್ತಕ್ಕಂಥ ಶ್ರೀಗಂಧ ಪರಿಮಳ. ಬಸವಣ್ಣ ಆಚಾರದ ಅರುಣಾಚಲ. ಬಸವಣ್ಣ ವಿಚಾರದ ವಿಂಧ್ಯಾಚಲ. ನಿರಹಂಕಾರದ ನೀಲಾಂಜನ. ಬಸವಣ್ಣ ಸ್ವಾಭಿಮಾನದ ಸ್ವರ್ಣ ಗೋಪುರ. ಮೃದು ವಚನವನ್ನ, ಸದುವಿನಯವನ್ನ ನೀಡಿರ್ತಕ್ಕಂಥ ಶ್ರೀಕಾರ. ಜಾತಿ ಜಾಡ್ಯಕ್ಕೆ ವ್ಯವಸ್ಥೆಯನ್ನ, ಚಿಕಿತ್ಸೆಯನ್ನ ನೀಡಿರ್ತಕ್ಕಂಥ ವೈದ್ಯ ಭಾಸ್ಕರ. ದೀನ ದಲಿತರ ಒಂದು ಕೊರಳ ರತ್ನಹಾರ. ಬಂಡಾಯದ ಪ್ರಥಮ ಹರಿಕಾರ. ಸಂಸಾರ ಯೋಗವನ್ನ ಶಿವಯೋಗಗೊಳಿಸಿದ ರಾಜಹಂಸ. ರಾಜಕಾರಣವನ್ನ ಅತ್ಯಂತ ಸ್ವಚ್ಛಗೊಳಿಸ್ತಕ್ಕಂಥ ಧೀರಮಂದಾರ. ಅತ್ಯಂತ ಒಲೆದಂತೆ ಹಾಡಿದ ಕವಿರತ್ನ ಭಾಸ್ಕರ. ಮರ್ತ್ಯವನ್ನ ಕರ್ತಾರನ ಕಮ್ಮಟವೆಂದ ಭೂಮಿ ಬಂಧು. ಪರವಧುವನ್ನ ಮಹಾದೇವಿ ಎಂದು ಹೇಳಿದಂತಹ ಶೀಲ ಸಿಂಧು. ಮೂಢ ನಂಬಿಕೆಗಳಿಗೆ ಸಿಡಿಲಾಗಿ ಸಿಡಿದ ಸಿರಿಗುಂಡು. ಅನುಭವಕ್ಕೆ ಅಡಿಗರ್ನಲ್ಲಿಟ್ಟ ಆಧ್ಯಾತ್ಮ ಶಿಲ್ಪಿ. ಇಷ್ಟಲಿಂಗವನ್ನ ತನ್ನ ಪ್ರಯೋಗಶಾಲೆಯಲ್ಲಿ ಅರಳಿಸಿದ ವಿನೂತನ ವಿಜ್ಞಾನಿ. ಮಾನವತೆಗೆ ಮಹವಾದ ಮೇರು ಮಂದಿರ. ಸಕಲ ಜೀವಾತ್ಮನಿಗೆ ಲೇಸನೆ ಬಯಸಿದ ಕರುಣಾಸಾಗರ. ಪಂಚ ಮಹಾಭೂತಗಳು ಮಾಡಿದ ತಪಸ್ಸಿನ ಫಲ. ಗುರುಲಿಂಗ ಜಂಗಮಕ್ಕೆ ಕರ್ಪೂರವಾಗಿರ್ತಕ್ಕಂಥ ನಿರ್ಮಲ ಜ್ಯೋತಿ ಬಸವಣ್ಣ. ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡಿರ್ತಕ್ಕಂಥ ಅಮೃತ ಫಲವೇ ಈ ಜಗಜ್ಯೋತಿ ಬಸವೇಶ್ವರ. ಬಸವಾದಿ ಶರಣರ ವಚನಗಳನ್ನ ನಾವು ಓದಿದ್ರೆ, ಬಸವಾದಿ ಶರಣರ ವಚನಗಳನ್ನ ನಾವು ಅರ್ಥೈಸಿಕೊಂಡ್ರೆ, ಆ ಎಲ್ಲ ವಚನಗಳು ಒಂದು ಜ್ಞಾನದ ಸಾಗರ. ಬಸವಣ್ಣನವರು, ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಅನುಭವದ ಒಂದು ದೊಡ್ಡ ಅಮೃತ. ಯಾಕಂದ್ರೆ ಬೇರೆ ಸಾಹಿತ್ಯಕ್ಕೂ ಈ ಸಾಹಿತ್ಯಕ್ಕೂ ನಾವು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅನುಭವದಿಂದ ಹೊರಬಂದಿರ್ತಕ್ಕಂಥ ಅಮೃತದ ಒಂದು ಸಾಹಿತ್ಯ, ವಚನ ಸಾಹಿತ್ಯ. ಬಸವಣ್ಣನವರು ಬಸವಾದಿ ಶರಣರ ವ್ಯಕ್ತಿತ್ವವನ್ನ, ಅವರ ಜೀವನ ಚರಿತ್ರೆಯನ್ನ ನಾವು ಓದಿದ್ರೆ ನಮ್ಮ ಸಂಕುಚಿತ ಮನೋಭಾವನೆ, ಕಿರಿಯ ಮನಸ್ಸು, ಸಣ್ಣ ಮನಸ್ಸು ವಿಶಾಲವಾಗ್ತದೆ, ದೊಡ್ಡದಾಗ್ತದೆ, ಹಿರಿದಾಗ್ತದೆ. ಅವರ ಒಂದು ಬದುಕು, ಅವರ ಒಂದು ಸಾಧನೆ, ಅವರ ಒಂದು ಬೋಧನೆ ಜಗತ್ತಿಗೆ ಅಂದೂ ವಿಸ್ಮಯವನ್ನ ಮಾಡಿತ್ತು, ಇವತ್ತಿಗೂ ವಿಸ್ಮಯವನ್ನು ಮಾಡಿದೆ. ಅವರು ಜಗತ್ತಿಗೆ ವಿಸ್ಮಯವಾಗಿಯೇ ಬಂದರು. ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನ ಮಾಡಿದರು. ಜಗತ್ತಿಗೆ ಕಾಯಕ ದಾಸೋಹದ ತತ್ವವನ್ನು ನೀಡಿದರು. ಈ ವಿಶ್ವಕ್ಕೆ ಆದರ್ಶರಾದರು ಬಸವಣ್ಣನವರು. ಬಸವಾದಿ ಶರಣರು ಇಂದಿಗೂ, ಹಿಂದೆಯೂ, ಮುಂದೆಂದೆಯೂ ಕೂಡ ಈ ನಾಡಿಗೆ ಆದರ್ಶ. ಸೊ ಹಾಗಾಗಿ ಅವರ ನಡೆನುಡಿಗಳ ಒಂದು ಸಂಸ್ಕಾರವನ್ನ, ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗವನ್ನ ಅನುಸರಿಸಲಿಕ್ಕೆ ಹಲವಾರು ನಾಡಿನ ಶರಣರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ದೆಸೆಯಲ್ಲಿ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಸಂಸ್ಥೆ ಕೂಡ ಬಸವಾದಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ಚಿಂತನೆಗಳ ಬಗ್ಗೆ ಪ್ರತಿ ವಾರ ಇಂತಹ ಒಂದು ಗೂಗಲ್ ಮೀಟ್ ಮುಖಾಂತರ ಚಿಂತನೆಯನ್ನು ಮಾಡತಕ್ಕಂಥ ಒಂದು ಏನು ಅಗಮ್ಯ ಕಾರ್ಯ ಏನಿದೆ, ಇದನ್ನ ನಾವೆಲ್ಲರೂ ಮೆಚ್ಚಬೇಕು ಮತ್ತು ಶ್ಲಾಘಿಸಬೇಕು ಅಂತಕ್ಕಂಥ ಈ ಸಣ್ಣ ಹಿನ್ನೆಲೆಯೊಂದಿಗೆ ಇವತ್ತು ನಾನು ನನಗೆ ನೀಡಿರ್ತಕ್ಕಂಥ ಒಂದು ವಿಷಯದ ಕಡೆ ಬರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾನು ಅಮೂಲವಾಗಿ ಕೃಷಿ ಹಿನ್ನೆಲೆಯಿಂದ ಬಂದಿರೋನಾಗಿರೋದ್ರಿಂದ, ಕೃಷಿ ವಿಜ್ಞಾನದಲ್ಲಿ ಅಲ್ಪ ಸ್ವಲ್ಪ ತಿಳಿದುಕೊಂಡವನಾಗಿರೋದ್ರಿಂದ, ಬಸವಾದಿ ಶರಣರ ವಚನಗಳಲ್ಲಿ ಕೃಷಿ ವಿಜ್ಞಾನದ ಚಿಂತನೆಗಳು ಹೇಗೆ ಅಡಕವಾಗಿವೆ, ಹಾಗೆ ಹೊರಹೊಮ್ಮಿವೆ ಅಂತಕ್ಕಂಥ ವಿಚಾರದ ಬಗ್ಗೆ ತಮ್ಮ ಜೊತೆಗೆ ಸ್ವಲ್ಪ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ನಮಗೆಲ್ಲ ಗೊತ್ತಿದೆ, ಬಸವಾದಿ ಶರಣರಿಂದ ರಚಿತವಾಗಿರತಕ್ಕಂಥ ಈ ಒಂದು ವಚನ ಸಾಹಿತ್ಯ 12ನೇ ಶತಮಾನದ ಒಂದು ಶರಣ ಕ್ರಾಂತಿಯ ಒಂದು ಅಭಿವ್ಯಕ್ತಿಯಾಗಿರ್ತಕ್ಕಂಥ ದಾಖಲೆ. ವಚನಗಳಲ್ಲಿ ಕಂಡು ಬರ್ತಕ್ಕಂಥ ಸತ್ಯ ಅದು ಸರ್ವಕಾಲದಲ್ಲಿಯೂ ಜನನಿತ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಬಸವಾದಿ ಶರಣರು ನಡೆದು ನುಡಿದು ತೋರಿರ್ತಕ್ಕಂಥ ಬದುಕು ಬಹಳ ಅಗಮ್ಯವಾಗಿರ್ತಕ್ಕಂಥದ್ದು. ಅವರ ಆ ಬದುಕನ್ನು ನಾವು ಬದಿಗಿಟ್ಟು ಅವರ ಅಭಿವ್ಯಕ್ತಿಯಾಗಿರ್ತಕ್ಕಂಥ ವಚನ ಸಾಹಿತ್ಯದ ಕುಟುಂಬಗಳನ್ನ ಹಿಡಿದು ಜಗ್ಗಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ.
ಆ ಕ್ಷಣಕ್ಕೆ ಕೆಲವೊಂದು ಕುಸುಮಗಳು ನಮ್ಮ ಕೈಗೆ ಬಂದಿರತಕ್ಕಂಥ ಭಾವನೆ ನಮಗೆ ಆಗಬಹುದೇ ಹೊರತು ಆ ಗಿಡಗಳಲ್ಲಿರ್ತಕ್ಕಂಥ ಕುಸುಮಗಳನ್ನ ಅರಳಿಸ್ಲಿಕ್ಕೆ ಮುಂದೆ ಯಾರಿಂದಲೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶರಣರ ವಚನಗಳಲ್ಲಿ ಏನಿಲ್ಲ, ಶರಣರ ವಚನಗಳಲ್ಲಿ ಎಲ್ಲಿಯೂ ಇದೆ. ಶರಣರ ವಚನಗಳಲ್ಲಿ ಜ್ಞಾನ ಇದೆ, ಪರಮಜ್ಞಾನ ಇದೆ, ವಿಜ್ಞಾನ ಇದೆ, ಸಾಹಿತ್ಯ ಇದೆ, ಸಂತೋಷ ಇದೆ, ಸಂಭ್ರಮ ಇದೆ, ಎಲ್ಲವೂ ಇದೆ. ಹಾಗಾಗಿ ಬಹಳಷ್ಟು ಜನ ಬಸವಾದಿ ಶರಣರ ವಚನಗಳಲ್ಲಿ ಕೃಷಿ ವಿಜ್ಞಾನದ ಬಗ್ಗೆ ಏನು ಮಾತಾಡ್ತಾರೆ ಇವರು ಅಂತ ಅನ್ಕೊಂಡಿರ್ಬೋದು. ಯಾಕಂದ್ರೆ ಬೆಟ್ಟದ ನಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎತ್ತಣದಿಂದ ಎತ್ತಣ ಸಂಬಂಧವಯ್ಯ ಅಂತ ಭಾವಿಸ್ತಕ್ಕಂಥವ್ರು ಹಲವರು. ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಚಾರಗಳಿಗೆ ಮತ್ತು ಬಸವಾದಿ ಶರಣರ ವಚನಗಳ ವಿಚಾರಕ್ಕೆ ಎತ್ತಣದಿಂದ ಎತ್ತ ಸಂಬಂಧ ಅಂತಕ್ಕಂಥ ಒಂದು ಚಿಂತನೆ ಮನಸ್ಸಿನಲ್ಲಿ ಬಂದು ಹೋಗಿರಬಹುದು. ಸೊ ಹಾಗಾಗಿ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಬಸವಾದಿ ಶರಣರು ಅಂದಿನ ಕಾಲದಲ್ಲಿನೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಮನುಕುಲದ ಬದುಕಿಗೆ ನಿರಂತರವಾಗಿರ್ತಕ್ಕಂಥ ಆಧಾರ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಅವರು ಅರ್ಥಿದ್ರು. ಹಾಗಿರೋದ್ರಿಂದ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳನ್ನ, ಅವರು ನೀಡಿರ್ತಕ್ಕಂಥ ವಚನ ಸಾಹಿತ್ಯವನ್ನ ಕೇವಲ ನಾವು ಆಧ್ಯಾತ್ಮಿಕ ಮತ್ತು ತತ್ವಾಧಾರಿತ ಚಿಂತನೆಗಳ ಬಗ್ಗೆನೇ ವಿಶ್ಲೇಷಣೆ ಮಾಡ್ತಾ ಬಂದಿವೆ ಹೊರತು ಅವುಗಳಲ್ಲಿ ಅಡಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡಲಿಲ್ಲ. ಅಂದ್ರೆ ವಚನಗಳನ್ನ ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯ ಚಿಂತನೆಗಳನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಲಿಲ್ಲ. ಸೊ ಹಾಗಾಗಿ ಯಾಕಿದು ಆಗ್ಲಿಲ್ಲ ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡ್ಬೇಕಾದ್ರೆ ನೋಡಿ, ಇದರಲ್ಲಿ ಬಸವಾದಿ ಶರಣರು ತಮ್ಮ ವಚನಗಳಲ್ಲಿ ನಮಗೆ ನೀಡಿ ಹೋಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳನ್ನ ನಾವು ಅರ್ಥೈಸ್ಕೊಳ್ಬೇಕು ಅಂದ್ರೆ ನಮಗೆ ವಚನ ಸಾಹಿತ್ಯದ ಅಧ್ಯಯನ, ಆಳವಾದ ಚಿಂತನೆ, ಅರಿವು ನಮಗಿರ್ಬೇಕು. ಅದರ ಜೊತೆಗೆ ವಚನಗಳಲ್ಲಿ ಅಡಕವಾಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳ ಬಗ್ಗೆ, ಅಂದ್ರೆ ಆ ವಿಜ್ಞಾನದ ಬಗ್ಗೆಯೂ ಕೂಡ ನಮಗೆ ಅರಿವು, ಸಂಪೂರ್ಣವಾಗಿರ್ತಕ್ಕಂಥ ಅರಿವು ಇರಬೇಕು. ಹಾಗಾದಾಗ ಮಾತ್ರ ವಚನಗಳಲ್ಲಿ ಹುದುಗಿಟ್ಟಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳು ನಮಗೆ ಗೋಚರಿಸ್ತವೆ, ನಮಗೆ ಅರ್ಥ ಆಗ್ತವೆ. ಸೊ ಹಾಗಾಗಿ ಅವನ ಅರ್ಥಗರ್ಭಿತವಾಗಿ ಹೊರಗೆ ತರಬೇಕು ಅಂತಂದ್ರೆ ವಿಶ್ಲೇಷಣೆ ಮಾಡ್ತಕ್ಕಂಥ ಒಬ್ಬ ಮನುಷ್ಯ ವ್ಯಕ್ತಿ ಅವರಲ್ಲಿ ವಿಜ್ಞಾನದ ಚಿಂತನೆಗಳು ಮತ್ತು ವೈಚಾರಿಕ ಚಿಂತನೆಗಳ ಸ್ಪಷ್ಟತೆ ಇರಬೇಕು. ಬಸವಣ್ಣನವರ, ಬಸವಾದಿ ಶರಣರ ಹಲವಾರು ವಚನಗಳನ್ನು ನಾವು ನೋಡಿದ್ದೇ ಆದ್ರೆ ಅವರಲ್ಲಿ ಹಲವಾರು ರೀತಿಯ ಅರ್ಥಗರ್ಭಿತವಾಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳು ಹೊರಹೊಮ್ಮುತ್ತವೆ. ಭೌತ ವಿಜ್ಞಾನವಿರಬಹುದು, ಸಾಮಾಜಿಕ ವಿಜ್ಞಾನ ಇರಬಹುದು, ಸಸ್ಯ ವಿಜ್ಞಾನ ಇರಬಹುದು, ರಸಾಯನ ವಿಜ್ಞಾನ ಇರಬಹುದು, ವೈದ್ಯ ವಿಜ್ಞಾನ ಇರಬಹುದು, ಮನೋವಿಜ್ಞಾನ ಇರಬಹುದು, ಜೀವ ವಿಜ್ಞಾನ ಇರಬಹುದು, ಕೃಷಿ ವಿಜ್ಞಾನ ಇರಬಹುದು. ಹೀಗೆ 10 ಹಲವು ವಿಚಾರಗಳನ್ನ ತಮ್ಮಲ್ಲಿ ಹುದುಗಿಸಿಕೊಂಡಿರ್ತಕ್ಕಂಥ ಆ ಪರಮ ಶಕ್ತಿ ಈ ವಚನಗಳಲ್ಲಿ ಇದೆ ಅಂತ ಹೇಳಿದ್ರೆ ಬಹುಶಃ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಅಂದ್ರೆ 12ನೇ ಶತಮಾನದಲ್ಲಿ ಏನು ವಿವೇಚನೆಗೊಳಪಟ್ಟಿರ್ತಕ್ಕಂಥ ಎಲ್ಲ ವಚನ ಗರ್ಭಿತ ವಿಚಾರಗಳು ಇವತ್ತು ನಾವು ಅದನ್ನ ಇಂದಿನ ಒಂದು ಆಚಾರಿಕ ಮತ್ತು ಆಧುನಿಕ ವೈಚಾರಿಕ ಒಂದು ಜಗತ್ತಿಗೆ, ಚಿಂತನೆಗೆ ಅವು ಅಡಿಪಾಯವಾಗಿ ನಿಲ್ತವೆ. ಆದ್ರಿಂದ ಬಸವಾದಿ ಶರಣರು ಅವರ ಬದುಕಿನಲ್ಲಿ ಮತ್ತು ವಚನಗಳಲ್ಲಿ ಕಂಡು ಬರ್ತಕ್ಕಂಥ ವೈಚಾರಿಕ ಚಿಂತನೆಗಳು ನಮಗೆ ಇವತ್ತೂ ಕೂಡ ವಿಸ್ಮಯವನ್ನ ಉಂಟು ಮಾಡ್ತವೆ. ಆದ್ದರಿಂದ ಈ ವಿಚಾರಗಳ ವೈಜ್ಞಾನಿಕ ನಿಲುವುಗಳನ್ನ ಪ್ರಸ್ತುತವಾಗಿ ಸಾದರಪಡಿಸುವಂತಹದ್ದು ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥ ವಿಚಾರ. ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಬಹಳಷ್ಟು ಸಾರಿ ಇದರ ಬಗ್ಗೆ ಚರ್ಚೆ ಮಾಡ್ತಿರ್ತೇವೆ. ಯಾಕಂದ್ರೆ ವಚನಗಳಲ್ಲಿರ್ತಕ್ಕಂಥ ಒಂದು ವೈಚಾರಿಕ ಚಿಂತನೆಗಳ ಬಗ್ಗೆ ನಾವು ಹೆಚ್ಚು ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಅದರಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ಚಿಂತನೆ ಬಗ್ಗೆ ಹೆಚ್ಚು ನಾವು ನಿಲುವುಗಳು, ಅವತ್ತಿನ ಕಾಲದಲ್ಲಿ ಶರಣರ ವೈಜ್ಞಾನಿಕ ನಿಲುವುಗಳು ಏನಾಗಿದ್ವು ಅನ್ನೋದನ್ನು ತಿಳಿದುಕೊಳ್ತಕ್ಕಂಥ, ಮತ್ತೊಮ್ಮೆ ಅವುಗಳನ್ನ ಸಾರ್ಥಕತೆಯತ್ತ ತರತಕ್ಕಂಥ ಒಂದು ಅವಶ್ಯಕತೆ ನಮಗೆ ಕೂಡ ಇದೆ. ಬಸವಾದಿ ಶರಣರ ಒಂದು ವಚನ ತತ್ವಗಳಲ್ಲಿ ವೈಜ್ಞಾನಿಕತೆ, ವೈಚಾರಿಕತೆ ಹಾಗೂ ಸುಸ್ಥಿರ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸತಕ್ಕಂಥ ಹಲವಾರು ಚಿಂತನೆಗಳನ್ನ, ವಿಚಾರಗಳನ್ನ ನಾವಿಲ್ಲಿ ನೋಡ್ತೇವೆ. ಕೃಷಿಯ ಅಭಿವೃದ್ಧಿ ಪರ ತತ್ವಗಳಿರಬಹುದು, ಕೃಷಿ ವಿಜ್ಞಾನದ ಚಿಂತನೆಗಳಿರಬಹುದು, ಕೃಷಿಯಲ್ಲಿ ಇರ್ತಕ್ಕಂಥ ನೀತಿ ನಿಯಮಗಳಿರಬಹುದು, ಕೃಷಿಯಲ್ಲಿ ಹುದುಗಿರ್ತಕ್ಕಂಥ ಕೆಲವೊಂದು ಸತ್ಯಾಂಶಗಳನ್ನು ಕೂಡ ವಚನಗಳು ನಮಗೆ ತೆರೆದಿಡ್ತವೆ. ಕೃಷಿ ಈ ದೇಶದ ಬೆನ್ನೆಲುಬು. ಎಲ್ಲಿಯವರೆಗೆ ಮನುಕುಲವಿರ್ತದೆ, ಎಲ್ಲಿಯವರೆಗೆ ಸೂರ್ಯ ಚಂದ್ರರಿರ್ತಾರೆ, ಅಲ್ಲಿವರೆಗೆ ಕೃಷಿ ಇದ್ದೇ ಇರ್ತದೆ. ಸೊ ಹಾಗಾಗಿ ಕೃಷಿಯು ಮನುಕುಲದ ನಿರಂತರ ಜೀವನಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಒಂದು ಮುಖ್ಯ ಕಸಬು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕೆ. ಅನ್ನದಾತ, ಈ ಜಗತ್ತಿಗೆ ಅನ್ನವನ್ನು ನೀಡತಕ್ಕಂಥ
ಒಬ್ಬ ಒಕ್ಕಲಿಗ ಅವನ ಒಂದು ಕಾಯಕ ಏನಿದೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾಯಕ, ಅದಕ್ಕಿಂತ ಶ್ರೇಷ್ಠವಾದಂತಹ ಕಾಯಕ ಯಾವುದು ಇಲ್ಲ ಅಂತಕ್ಕಂಥದ್ದನ್ನು ಬಸವಣ್ಣನವರು ಹೇಳ್ತಾರೆ. ಬಸವಾದಿ ಶರಣರು, ಚನ್ನಬಸವಣ್ಣನವರು, ಒಕ್ಕಲಿಗ ಮುದ್ದಣ್ಣ, ಇಂಥ ಹಲವಾರು ಶರಣರು ಕೂಡ ಕೃಷಿ ಬಗ್ಗೆ ಇರತಕ್ಕಂತಹ ಚಿಂತನೆಗಳನ್ನ ಬಹಳ ಸ್ಪಷ್ಟವಾಗಿ ತರತಕ್ಕಂಥ ವಿಚಾರವನ್ನ ತಮ್ಮ ವಚನಗಳಲ್ಲಿ ಮಾಡ್ತಾರೆ. ಕೃಷಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾಯಕ. ಕೃಷಿಗೆ ನಿರಂತರವಾಗಿ ಒಕ್ಕಲಿಗ ತಾನು ತೊಡಗಿಸಿಕೊಂಡಿರ್ತಕ್ಕಂಥ ವಿಚಾರ, ಅವನಿಗೆ ಸೇವೆ ಮತ್ತು ಸಹಾಯ ಮಾಡತಕ್ಕಂಥ ಜನರ ಒಂದು ವಿಚಾರ, ಇವೆಲ್ಲವುಗಳನ್ನ ಚನ್ನಬಸವಣ್ಣನವರು, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅದನ್ನ ನೀವು ಹೇಳಿದ್ರೆ, ಅದನ್ನ ಒಂದು ಸ್ವಲ್ಪ ನಾವು ನೋಡಿದ್ದೆ ಆದ್ರೆ ನಮಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಬರ್ತದೆ. ಯಾಕಂತಂದ್ರೆ ಅನ್ನದಾತನೊಂದಿಗೆ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ನೀವುಗಳೆಲ್ಲ ಇದನ್ನ ಅರ್ಥೈಸ್ಕೊಳ್ಬೇಕು, ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಆಶಯ ಕೂಡ. ಚನ್ನಬಸವಣ್ಣನವರ ವಚನ ಏನ್ ಹೇಳ್ತದೆ ಅಂತಂದ್ರೆ, ಕೃಷಿ ಕೃತ್ಯ ಆವ ಕಾಯಕದಿಂದ ದಾಡದೇನು, ತನುಮನ ಬಳಲಿಸಿ ಗಳಿಸಿ ತಂದು ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ತೋರ ಯಾಯನಿಗೆ. ಅದೆಂತೆಂದಡೆ ಆತನ ತನುಶುದ್ಧ, ಆತನ ಮನಶುದ್ಧ, ಆತನ ನಡೆಶುದ್ಧ, ನುಡಿಯೆಲ್ಲ ಪಾವನವು, ಆತನಿಗೆ ಉಪದೇಶ ಮಾಡುವುದವನೇ ಪರಮ ಸದ್ಗುರು. ಅಂತಪ್ಪ ಸದ್ಭಕ್ತನ ಮನೆಯು ಕೈಲಾಸವೆಂದು ಹೊಕ್ಕು, ಲಿಂಗಾರ್ಚನೆ ಮಾಡುವ ಜಂಗಮವೇ ಜಗತ್ಪಾವನ. ಇಂತಪ್ಪ ಗುರು ಶಿಷ್ಯ ಜಂಗಮಕ್ಕೆ ನಾನು ನೆರೆನಂಬಿ ನಮೋ ನಮೋ ಎಂಬುವನೆಯ ಕೂಡಲ ಚನ್ನ ಸಂಗಮ ದೇವ. ನೋಡಿ, ಎಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತು. ಅಂದ್ರೆ ಕೃಷಿ ಕಾಯಕ ಅನ್ನುವಂಥದ್ದೇನಿದೆ ಬಹಳ ಪರಮೋಚ್ಚವಾಗಿರ್ತಕ್ಕಂಥ ಕಾಯಕ. ಇದು ದೇವನಿಗೆ ಸಲ್ಲುವಂತಹ ಕಾಯಕ. ಯಾಕಂದ್ರೆ ಜಗತ್ತಿನ ಪ್ರತಿಯೊಂದು ಜೀವ ಜಾತಿಗೂ ಅನ್ನವನ್ನ ನೀಡತಕ್ಕಂತಹ ಕಾಯಕ ಯಾವುದಾದ್ರೂ ಇದ್ರೆ ಅದು ಕೃಷಿ ಕಾಯಕ. ಹಾಗಾಗಿ ಚನ್ನಬಸವಣ್ಣನವರು ಕೃಷಿಕನ ಬಗ್ಗೆ, ಕೃಷಿ ಕಾಯಕದ ಬಗ್ಗೆ, ಆ ಕಾಯಕದ ಶ್ರೇಷ್ಠತೆ ಬಗ್ಗೆ, ಆ ಕಾಯಕದ ಪವಿತ್ರತೆಯ ಬಗ್ಗೆ ಈ ವಚನದಲ್ಲಿ ಬಹಳ ಅರ್ಥಗರ್ಭಿತವಾಗಿ ಮನಮುಟ್ಟುವ ಹಾಗೆ ಹೇಳ್ತಾರೆ. ಅನುಭಾವಿಗಳ ಇಂತಹ ವಚನಗಳನ್ನ ನಾವು ನೋಡಿದ್ದೆ ಆದ್ರೆ ಅದರಲ್ಲಿ ಇರ್ತಕ್ಕಂಥ ಅಪಾರ ಜ್ಞಾನ ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಹೊರಬರ್ತದೆ. ಶರಣರ ಈ ಲಿಂಗ ವಚನಗಳು ಅವುಗಳು ಜ್ಞಾನದ ಭಂಡಾರವೇ ಆಗಿದಾವೆ. ಹಾಗಾಗಿ ಅನುಭವದಿಂದ ಹೊರಹೊಮ್ಮಿರ್ತಕ್ಕಂಥ ಈ ಸ್ಫುರಣ ನುಡಿಗಳಲ್ಲಿ ಜ್ಞಾನವಿದೆ, ಅನುಭವವಿದೆ, ಮಹಾ ಬೆಳಗನ್ನ ಇದರಲ್ಲಿ ಅವರು ತುಂಬಿ ಹೋಗಿದ್ದಾರೆ, ನಮಗೆ ಬಿಟ್ಟು ಹೋಗಿದ್ದಾರೆ. ಆ ಬೆಳಗ್ಗೆ ಎಲ್ಲದಕ್ಕೂ ಇವತ್ತು ಪರಮಾಶ್ರಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಹೆಚ್ಚು ಹೆಚ್ಚು ವಿಜ್ಞಾನ ಪ್ರಗತಿ ಹೊಂದಿದಲ್ಲಿ ಆ ಜ್ಞಾನವನ್ನ ಶರಣರ ಒಂದು ಅನುಭವದ ಪ್ರತಿಯೊಂದು ವಚನದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಬಸವಣ್ಣನವರ ಒಂದು ವಚನ ಬಹಳ ಸ್ಪಷ್ಟವಾಗಿ ಕೃಷಿಯ ಬಗ್ಗೆ ಎಷ್ಟು ಸುಂದರವಾಗಿ ವಿಜ್ಞಾನವನ್ನ ಅವರು ಅಲ್ಲಿ ಬಿಚ್ಚಿಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಸಸ್ಯಗಳಲ್ಲಿ ಮಣ್ಣಿನಿಂದ ನೀರು ಮೇಲೆ ಹೋಗ್ತದೆ, ಅದರ ಬಗ್ಗೆ ಒಂದು ವಚನ ಬಹಳ. ಹಾಗೆ ಮಣ್ಣಿನಿಂದ ಬೇರುಗಳ ಮುಖಾಂತರ ನೀರನ್ನು ತೆಗೆದುಕೊಂಡು ಗಿಡದ ತುದಿಯಲ್ಲಿರ್ತಕ್ಕಂಥ ಎಲೆಯವರೆಗೆ ನೀರು ಸಾಗಾಣಿಕೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ವೈಜ್ಞಾನಿಕವಾಗಿ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರನ್ನ ಎರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಹಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥ ನೀವನು ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತು. ಈ ವಚನವನ್ನ ವೈಜ್ಞಾನಿಕವಾಗಿ ಕೃಷಿ ವಿಜ್ಞಾನದ ವಿಚಾರಗಳ ತತ್ವ ಸಿದ್ಧಾಂತಗಳ ಮೇಲೆ ನೀವೇನಾದ್ರೂ ವಿಶ್ಲೇಷಣೆ ಮಾಡ್ತಕ್ಕಂತಹ ಪ್ರಯತ್ನ ಮಾಡಿದ್ರೆ ಇದರಲ್ಲಿ ಹಲವಾರು ರೀತಿಯ ವೈಜ್ಞಾನದ ಚಿಂತನೆಗಳು, ಕೃಷಿ ವಿಜ್ಞಾನದ ಚಿಂತನೆಗಳು ನಮಗೆ ಕಂಡು ಬರ್ತವೆ. ಯಾವ್ಯಾವ ಕೃಷಿ ವಿಜ್ಞಾನದ ವಿಚಾರಗಳು ಈ ಒಂದು ವಚನದಲ್ಲಿ ಇದಾವೆ ಅಂತಂದ್ರೆ, ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸಸ್ಯಗಳಲ್ಲಿ ಬೇರುಗಳ ಪಾತ್ರ, ಅಂದ್ರೆ ಮಣ್ಣಿನಿಂದ ನೀರನ್ನ ಹೇಗೆ ಬೇರುಗಳು ಹೀರ್ತವೆ, ನೀರಿನ ಅಣುಗಳ ನಡುವೆ ಇರ್ತಕ್ಕಂಥ ಒಂದು ಆಕರ್ಷಣೆ. ನೀರು ಕೆಳಗಿಂದ ಮೇಲೆ ಹೋಗ್ಬೇಕಂದ್ರೆ ಆ ಅಣುಗಳ ಮಧ್ಯೆ ಒಂದಕ್ಕೊಂದು ಅಂಟುಕೊಂಡಾಗ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದು. ಆಮೇಲೆ ನೀರಿನ ಒತ್ತಡ, ಅದರ ಜೊತೆಗೆ ಉಚ್ಛಾಲನೆ, ಆಸ್ಮಾಸಿಸ್ ಅಂತ ಹೇಳ್ತೀವಿ. ನೀರಿನ ಸೆಳೆತ, ಅದರ ಜೊತೆಗೆ ಟ್ರಾನ್ಸ್ಪಿರೇಷನ್, ಅಂದ್ರೆ ಎಲೆಗಳ ಮೇಲೆ ಇರ್ತಕ್ಕಂಥ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಹೇಗೆ ನೀರು ಬಾಷ್ಪೀಭವನಗೊಂಡು ಏನು ಪರಿಸರಕ್ಕೆ ಸೇರ್ತದೆ. ಹೀಗೆ ಒಟ್ಟು
7 ಹೊಸ ವೈಜ್ಞಾನಿಕ ಚಿಂತನೆಯ ತತ್ವಗಳು ಈ ಒಂದು ವಚನದಲ್ಲಿ ನಮಗೆ ಕಂಡು ಬರ್ತವೆ. ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ನೀರು ಬೇಕು ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರತಕ್ಕಂಥದ್ದು. ನೀರಿಲ್ದೇನೆ ಯಾವ ಜೀವ ಜಂತಿಯು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ದೇಹವನ್ನೇ ನಾವು ತೆಗೆದುಕೊಂಡಿದ್ದಾದ್ರೆ ಸುಮಾರು 60% ನೀರಿನಿಂದ ಇದು ಕೂಡಿರ್ತದೆ. ನೀರು ಬೇರೆ ಬೇರೆ ರೂಪದಲ್ಲಿ ದೇಹದಲ್ಲಿದ್ರು ಕೂಡ ನೀರು ನೀರಾಗಿ ನಮಗೆ ಅದರಲ್ಲಿ ಕಾಣೋದಿಲ್ಲ. ಅದು ದ್ರವ ರೂಪದಲ್ಲಿರ್ತದೆ, ರಕ್ತದ ರೂಪದಲ್ಲಿರ್ತದೆ, ಮೂತ್ರದ ರೂಪದಲ್ಲಿರ್ತದೆ, ಪ್ಲಾಸ್ಮಾ ರೂಪದಲ್ಲಿರ್ತದೆ, ಕೀರು ದ್ರವದ ರೂಪದಲ್ಲಿರ್ತದೆ. ಹೀಗೆ ಅನೇಕ ರೂಪಗಳಲ್ಲಿ, ದ್ರವ ರೂಪಗಳಲ್ಲಿ ನಮ್ಮ ಒಂದು ದೇಹದಲ್ಲಿ ಅದು ಕಂಡು ಬರ್ತದೆ. ಇದೆಲ್ಲವೂ ಕೂಡ ನೀರಿನ ಅಂಶಗಳೇ. ಮನುಷ್ಯನ ದೇಹದಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ಸುಮಾರು 6 ಲೀಟರ್ನಷ್ಟು ರಕ್ತ ಇರ್ತದೆ. ಈ ರಕ್ತ ಹರಿಲಿಕ್ಕೆ ಹೃದಯ ಒಂದು ಪಂಪಿನಂತ ಕೆಲಸ ಮಾಡ್ತದೆ. ಹೃದಯದಿಂದ ರಕ್ತ ಸರಳವಾಗಿ ಅಂಗಾಂಗಗಳಿಗೆ ಅದು ಆ ಪಂಪುಗಳ ಮುಖ ಒತ್ತಿದ ಮೇಲೆ ಅದು ತಲುಪ್ತದೆ. ಅಂಗಾಂಗಗಳಿಂದ ಮರಳಿ ಅದು ಮತ್ತೆ ಹೃದಯಕ್ಕೆ ಬರ್ತದೆ. ಅದು ಹೃದಯದಲ್ಲಿ ಬಂದು ಅಲ್ಲಿ ಮತ್ತೆ ಶುದ್ಧೀಕರಣಕೊಂಡು ಹೋಗ್ತದೆ. ಅಂದ್ರೆ ಈ ಹೃದಯದಿಂದ ನಾಳಗಳಲ್ಲಿ ಹರಿತಕ್ಕಂಥ ರಕ್ತ ಸರಳವಾಗಿ ಅಂಗಾಂಗಗಳಿಗೆ ಅದು ತಲುಪಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಸ್ನಾಯುಗಳು ಸಂಕುಚನಗೊಳ್ಬೇಕು, ಪಂಪ್ನಂತೆ ಕೆಲಸ ಮಾಡಬೇಕು. ಹಾಗೆ ಮಾಡೋ ಮುಖಾಂತರ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗಾಗಿ ನಮ್ಮ ಕೈ ತಲೆಯ ಮೇಲಕ್ಕೆ ಬಹಳ ಹೊತ್ತು ನಾವು ಎತ್ತಿ ಹಿಡಿದಿವಿ ಅಂತಂದ್ರೆ, ಬಹಳ ಹೊತ್ತನ ಹಿಡಿದು ನೋಡ್ರಿ, ಒಂದು 10 ನಿಮಿಷ ಹಿಡಿದು ನೋಡ್ರಿ ಗೊತ್ತಾಗ್ತದೆ. ಅಂದ್ರೆ ಕೈಯ ಬೆರಳುಗಳು ಬಿಳಿಚಿಕೊಳ್ತವೆ. ಮತ್ತೆ ಹೃದಯದ ಒಂದು ಎತ್ತರದವರೆಗೆ, ಅಂದ್ರೆ ಎಷ್ಟು ಕೆಪಾಸಿಟಿ ಇರ್ತದೆ ಅಷ್ಟು ಎತ್ತರ ಬಗ್ಗೆ ನಾವು ಪಂಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಿತಿ ದಾಟಿದ್ರೆ ಅಲ್ಲಿಗೆ ರಕ್ತದ ಪರಿಚಲನೆ ಕಡಿಮೆ ಆಗ್ತದೆ, ಕುಂಠಿತಗೊಳ್ಳುತ್ತದೆ. ಸೊ ಹಾಗಾಗಿ ನಮಗೆ ಈ ವಯಸ್ಸಾದವ್ರನ್ನ ನಾವು ವೃದ್ಧರನ್ನ ನೋಡಿದಾಗ ಅವರಲ್ಲಿರ್ತಕ್ಕಂಥ ಒಂದು ಸ್ನಾಯುಗಳು ಏನಾಗಿರ್ತವೆ, ಬಲಹೀನಗೊಂಡಿರ್ತವೆ. ಬಲಹೀನಗೊಂಡಾಗ ಕಾಲಿನಿಂದ ರಕ್ತ ಮರಳಿ ಹೃದಯಕ್ಕೆ ತಲುಪಲಿಕ್ಕೆ ಹಲವಾರು ಅಡೆತಡೆಗಳನ್ನು ಕೂಡ ನಾವು ನೋಡ್ತೇವೆ. ಇನ್ನು ಕೆಲವೊಬ್ಬರಿಗೆ ಪ್ರವಾಸ ಮಾಡಿದಾಗ ಪಾದಗಳು ಊದಿಕೊಳ್ತವೆ. ಇದು ಕೂಡ ಸ್ನಾಯುವಿನ ಬಲಹೀನತೆಯಿಂದ ಹಾಗೂ ಗ್ರಾವಿಟಿಯ ವಿರುದ್ಧ ರಕ್ತ ಹರಿಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯದ ಕೊರತೆ ಅವರಲ್ಲಿ ಇಲ್ಲ ಅಂತಕ್ಕಂಥ ವಿಚಾರಕ್ಕಾಗಿ ಆ ಕಾಲಿನ ಬಾವುಗಳನ್ನ ನಾವು ನೋಡ್ತೇವೆ. ಇನ್ನು ಮನುಷ್ಯರ ಹಾಗೆ ನೋಡಿ, ಇದೆಲ್ಲವೂ ಇದೆ, ಒಂದೇ ವಚನದಲ್ಲಿ ಇರ್ತಕ್ಕಂಥ ಚಿಂತನೆ ಇದೆ. ಮನುಷ್ಯರಲ್ಲಿ ಆಗಿರ್ತಕ್ಕಂಥ ಈ ವೈಜ್ಞಾನಿಕ ಚಿಂತನೆಗಳನ್ನ ನಾವು ಗಿಡಮರಗಳಿಗೆ ಹೋಲಿಸಿದಾಗ ಅವು ಕೂಡ ಒಂದು ಜೀವವನ್ನ ಹೊಂದಿರತಕ್ಕಂಥ ಸಸ್ಯಗಳು. ಬೀಜದ ಮೊಳಕೆ ಒಡೆಯುವುದು, ಅದರಿಂದ ಚಿಗುರಿ ಬೆಳೆ ಬೃಹದಾಕಾರವಾಗಿ ಬೆಳೆಯುವಂತಹದ್ದು, ಗಿಡಮರವಾಗಿ ಬರುವಂತಹದ್ದು, ಬಹಳ ಎತ್ತರಕ್ಕೆ ಬೆಳೆಯುವಂತಹದ್ದು ಎಲ್ಲವುಗಳನ್ನ ನಾವು ನೋಡ್ತೇವೆ. ಮರಗಳು ಬದುಕಿ ಉಳಿಬೇಕು ಅಂದ್ರೆ ಆ ಗಿಡಮರಗಳಿಗೆ ನೀರು ಬೇಕೇ ಬೇಕು. 100 ಮೀಟರ್ ಎತ್ತರಕ್ಕೆ ಬೆಳೀತಕ್ಕಂಥ ಗಿಡಗಳಿದಾವೆ. ಅವುಗಳ ಮೇಲ್ತುದಿಯಲ್ಲಿರ್ತಕ್ಕಂಥ ಎಲೆಗಳಿಗೆ ಅವಶ್ಯಕವಿರ್ತಕ್ಕಂಥ ನೀರನ್ನ ಎಲ್ಲಿಂದ ನಾವು ಕೊಡ್ತೇವೆ ಅಂದ್ರೆ ಅದು ಭೂಮಿಯಿಂದ ಬರ್ತದೆ. ಅವು ಹಚ್ಚು ಹಸರಾಗಿ ಜೀವಂತಿಕೆಯಿಂದ ಜೀವಂತಿಕೆಯನ್ನು ಹಚ್ಚು ಹಸರಾಗಿ ನೋಡುವುದನ್ನ ನಾವು ಕಾಣ್ತೇವೆ. ಈ ಗಿಡಮರಿಗಳಿಗೆ ಎಷ್ಟು ಎತ್ತರಕ್ಕೆ ನೀರನ್ನ ದಬ್ಬತಕ್ಕಂಥ ಹೃದಯ ಈ ಗಿಡಗಳಲ್ಲಿ ಎಲ್ಲಿದೆ? ಆ ಪಂಪು ಎಲ್ಲಿದೆ? ಅಲ್ಲಿ ಹೃದಯದಂತಹ ಪಂಪು ನಮ್ಮ ಗಿಡಗಳಲ್ಲಿ ಇಲ್ಲ. ಸೊ ಹಾಗಾಗಿ ಆದರೂ ಕೂಡ ನೀರು 100 ಮೀಟರ್ ಎತ್ತರಕ್ಕೆ ಮೇಲೆ ಹೋಗ್ತದೆ. ಅದು ಕೂಡ ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿಯ ವಿರುದ್ಧವಾಗ್ತದೆ ಅಲ್ಲ, ಅದು ಬಹಳ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಅದನ್ನ ನಾವು ವಚನದಲ್ಲಿ ಕಾಣ್ತೇವೆ. ಅಂದ್ರೆ ಸಸ್ಯಗಳ ನೀರಿನ ಸಾಗಾಣಿಕೆ ಸ್ವಾಭಾವಿಕ ವಿಚಾರವಾಗಿದ್ರು ಕೂಡ ಅದು ಒಂದು ಭೌತಿಕ ಕ್ರಿಯೆಗಳ ಪರಿಣಾಮವಾಗಿ ಅದು ನಡೀತದೆ. ಸಸ್ಯಗಳು ನೇರವಾಗಿ ನಿಲ್ಲಲಿಕ್ಕೆ ಬೇರುಗಳು ಬೇಕು. ಬೇರುಗಳು ಅಶಕ್ತವಾಗಿದ್ರೆ ಗಿಡ ಬಾಳುತ್ತದೆ. ಅವುಗಳಿಗೆ ಬೇಕಾಗಿರ್ತಕ್ಕಂಥ ಮೂಲ ವಸ್ತುಗಳು ಅಂದ್ರೆ ಪೋಷಕಾಂಶಗಳು ಸಾಗಾಣಿಕೆ ಮಾಡಬೇಕು ಅಂದ್ರೆ ನೀರಿನಲ್ಲಿ ಕರೆಗೆ ಮೇಲೆ ಹೋಗ್ಬೇಕು. ಜೀವಕೋಶಗಳಲ್ಲಿ ಜೈವಿಕ ರಾಸಾಯನಿಕ ಕ್ರಿಯೆಗಳು ನಡಿಬೇಕು ಅಂದ್ರೆ ನೀರು ಬೇಕು. ಹಾಗಾದ್ರೆ ನೀರು ಸಸ್ಯಗಳಲ್ಲಿ ಮೇಲೆ ಹೇಗೆ ಇರ್ತದೆ? ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೀರಿನ ಅಣುಗಳ ನಡುವೆ ಇರ್ತಕ್ಕಂಥ ಒಂದು ಪರಸ್ಪರವಾಗಿರ್ತಕ್ಕಂಥ ಒಂದು ಬಲವಾದ ಆಕರ್ಷಣೆ ಏನಿದೆ ಅಲ್ಲ, ಅದು ಬಹಳ ಮುಖ್ಯ. ಇದಕ್ಕೆ ನಾವು ಕೊಹಿಷನ್ ಅಂತ ಹೇಳ್ತೇವೆ. ನೀರು ತಾಗಿರ್ತಕ್ಕಂಥ ವಸ್ತುವಿನ ಮೇಲಿಗೆ ಅದು ಬಲವಾಗಿ ಅಂಟುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ಕೊಹಿಷನ್ ನಿಂದ. ಇದಕ್ಕೆ ನಾವು ಅಡೆಸನ್ ಅಂತ ಹೇಳ್ತೇವೆ. ನೀವು ಒಂದೊಂದು ಕಣಗಳು ಅಂಟುಕೊಳ್ಳುವುದು ಕೊಹಿಷನ್ನು. ಆ ಗಿಡಗಳಲ್ಲಿ ಇರ್ತಕ್ಕಂಥ ಝೈಲಮ್ ಅಂತ ಹೇಳ್ತೀವಿ, ಅದಕ್ಕೆ ಅಂಟುಕೊಳ್ತಕ್ಕಂಥದ್ದು ಅಡೆಸನ್. ಅಂದ್ರೆ ಇದಕ್ಕೆ ಅಂಟುವಿಕೆ ಅಂತ ಹೇಳ್ತೀವಿ. ಇಂತಹ ಕೊಹಿಷನ್ ಮತ್ತು ಅಡೆಸನ್ ಇರ್ತಕ್ಕಂಥ ವಿಶೇಷ ಗುಣಗಳು ಆ ನೀರಿನಲ್ಲಿ ಇರೋದ್ರಿಂದ ಸಸ್ಯಗಳಲ್ಲಿ ಆ ಝೈಲಮ್ ಮುಖಾಂತರ ಅಲ್ಲೇನಾಗತ್ತೆ, ನೀರು ಮೇಲಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿ ಗಿಡದ ಕೆಳಗೆ ಬೇರುಗಳಿರ್ತವೆ. ಬೇರುಗಳಿಂದ
ಆ ಬೇರುಗಳು ಮಣ್ಣಿನಲ್ಲಿರ್ತಕ್ಕಂಥ ನೀರನ್ನ ಹೀರಿಕೊಳ್ತವೆ. ಬೇರಿನಲ್ಲಿರ್ತಕ್ಕಂಥ ನೀರಿನ ಒತ್ತಡಕ್ಕಿಂತ ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ಒತ್ತಡ ಹೆಚ್ಚಾಗಿರ್ತದೆ. ಹಾಗಾಗಿ ಉಚ್ಛಲನಾ ಕ್ರಿಯೆಗೆ ಅನುಗುಣವಾಗಿ ನೀರು ಹೆಚ್ಚು ಒತ್ತಡದ ಭಾಗದಿಂದ ಕಡಿಮೆ ಒತ್ತಡದ ಭಾಗದ ಕಡೆ ಚಲಿಸ್ತದೆ. ಅಂದ್ರೆ ಮಣ್ಣಿನಿಂದ ಬೇರಿನ ಕಡೆ ಬರ್ತದೆ. ಹೀಗೆ ಬೇರಿಗೆ ನೀರು ಸೇರಿ ಅಲ್ಲಿರ್ತಕ್ಕಂಥ ಒತ್ತಡ ಹೆಚ್ಚಾದಾಗ ನೀರಿನ ಅಣು ಮೇಲ್ಮುಖವಾಗಿ ದಬ್ಬಲ್ಪಡ್ತದೆ ಅಥವಾ ತಳ್ಳಲ್ಪಡ್ತದೆ. ಇನ್ನು ಮರಕ್ಕೆ ಬಾಯಿ ಯಾವುದು? ಬಸವಣ್ಣವ್ರ ವಚನದಲ್ಲಿ ಹೇಳ್ತಾರೆ, ಮರದ ಬಾಯಿ ಬೇರು. ಈ ಬೇರಿನಿಂದಾಗಿ ಮರ ಬೆಳೆದು ಹೆಮ್ಮರವಾಗ್ತದೆ ಹಾಗೂ 100 ವರ್ಷ ಅದು ಬಾಳಿ ಬೆಳೀತದೆ. ಮರದ ಬೇರಿಗೆ ನೀರೆರೆದರೆ ಮಾತ್ರ ಅದು ಹಚ್ಚ ಹಸಿರಾಗ್ಲಿಕ್ಕೆ ಸಾಕ್ತದೆ, ಹೂ ನೀಡ್ಲಿಕ್ಕೆ ಸಾಧ್ಯ ಆಗ್ತದೆ, ಹಣ್ಣು ನೀಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬೇರನ್ನು ಬಿಟ್ಟು ರೆಂಬೆ ಕೊಂಬೆಗಳ ಮೇಲೆ ನಾವು ನೀರು ಸರಿದ್ರೆ ಆ ಮರ ಹಸಿರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮಗೆ ಉಸಿರನ್ನು ನೀಡ್ಲಿಕ್ಕೂ ಕೂಡ ಅದರಿಂದ ಸಾಧ್ಯವಾಗುವುದಿಲ್ಲ. ಬೇರನ್ನು ಬಿಟ್ಟು ರೆಂಬೆ ಕೊಂಬೆಗಳ ಮೇಲೆ ನಾವು ನೀರು ಹಾಕುವುದು ಹುಚ್ಚುತನದ ವಿಚಾರ. ಸೊ ಹಾಗಾಗಿ ಮರದ ಬೆಳವಣಿಗೆಗೆ ಬೇರು ತಾಯಿಯಂತೆ ಅದು ಕಾರ್ಯವನ್ನು ನಿರ್ವಹಿಸ್ತದೆ. ಒಂದು ಕೋಶದಲ್ಲಿ ನೀರು ಖಾಲಿ ಆದಾಗ ಆ ಜಾಗಕ್ಕೆ ಹಿಂದಿನ ಕೋಶದಲ್ಲಿರ್ತಕ್ಕಂಥ ನೀರು ವರ್ಗಾವಣೆಯಾಗಿ ಬಂದು ತುಂಬಿಕೊಡ್ತದೆ. ಹೀಗೆ ನೀರು ಒಂದು ಅಣುವಿನ ನಂತರ ಒಂದರಂತೆ ಬರ್ತಾ ಬರ್ತಾ ಅದು ಮೇಲಕ್ಕೆ ಸಾಗ್ತದೆ, ಮೇಲಕ್ಕೆ ಹೋಗ್ತದೆ. ಈ ರೀತಿ ನೀರಿನ ಒಂದು ಪ್ರವಾಹಕ್ಕೆ ನಾವು ಜಲಸ್ತಂಭ ಅಂತ ಹೇಳ್ತೇವೆ. ಎಲೆಗಳ ತುದಿಗಳಲ್ಲಿ ನೀರು ಆವಿಯಾದಾಗ ಎಲೆಗಳ ಮೇಲೆ ಸಣ್ಣ ಸಣ್ಣದಾಗಿರ್ತಕ್ಕಂಥ ರಂಧ್ರಗಳಿರ್ತದೆ. ಆ ರಂಧ್ರಗಳ ಮುಖಾಂತರ ನೀರು ಕೂಡ ವಾತಾವರಣಕ್ಕೆ ಬಾಷ್ಪೀಭವನಗೊಂಡು ಹೊರಗೆ ಹೋಗ್ತಾ ಇರ್ತದೆ. ಆ ನೀರಿನ ಅಣು ಮೇಲೆ ಹೋದಂಗೆ ಕೆಳಗಿನ ಅಣು ಅದಕ್ಕೆ ಮೇಲೆ ಹೋಗ್ತದೆ. ಅಂದ್ರೆ ಆ ಸಕ್ಷನ್ ಪುಲ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಅಲ್ಲಿ ನಿರ್ಮಾಣವಾಗ್ತಕ್ಕಂಥ ಒಂದು ಏನು ಸೆಳೆತ ಏನಿದೆ, ಅಣುಗಳ ನೀರಿನ ಅಣು ಮೇಲೆ ಹೋದಂಗೆ ಅಲ್ಲಿ ಸೆಳೆತಕ್ಕೆ ಹೆಚ್ಚಾಗಿ ನೀರಿನ ಒಂದು ಪ್ರವಾಹ ಮೇಲಕ್ಕೆ ಏರ್ತದೆ. ಇದನ್ನ ಕೃಷಿ ವಿಜ್ಞಾನದಲ್ಲಿ ನಾವು ಕ್ಯಾಪಿಲರಿ ರೈಸ್ ಅಂತ ಹೇಳ್ತೀವಿ. ಅಲ್ಲಿರ್ತಕ್ಕಂಥ ಆ ಕ್ಯಾಪಿಲರಿ ನಾಳದ ಮುಖಾಂತರ ನೀರು ಮೇಲೆ ಏರುತ್ತದೆ. ಇನ್ನು ಬೇರಿನಿಂದ ಹೀರಲ್ಪಟ್ಟಂತ ನೀರನ್ನೆಲ್ಲ ಗಿಡಗಳು ಸಂಪೂರ್ಣವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವೊಂದ್ ಸಾರಿ ನೀರಿನ ಪ್ರಮಾಣ ಹೆಚ್ಚಿರ್ತದೆ. ಹಾಗಾದಾಗ ಜೀವಿಸಲು ಬೇಕಾಗಿರುವಂತಹದ್ದು, ಆಹಾರ ತಯಾರಿಕೆಗೆ ಬೇಕಾಗಿರ್ತಕ್ಕಂಥ ನೀರು ಅದನ್ನ ಬಳಸ್ಕೊಂತದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಏನಾದ್ರೂ ಅದ ಮೇಲಕ್ಕೆ ಸೆಳೆತ ಮಾಡಿದ್ರೆ ಅದು ಎಲೆಗಳ ಮೇಲೆ ಇರ್ತಕ್ಕಂಥ ಸಣ್ಣ ಸಣ್ಣ ರಂಧ್ರಗಳ ಮುಖಾಂತರ, ಅವಕ್ಕೆ ಸ್ಟೊಮ್ಯಾಟಾ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ, ಅವುಗಳ ಮುಖಾಂತರ ನೀರು ಹೊರಗೆ ಹೋಗ್ತದೆ. ಅದಕ್ಕೆ ನಾವು ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಅದನ್ನೆಲ್ಲವನ್ನ ಬಸವಣ್ಣನವ್ರ ವಚನದಲ್ಲಿ ಹೇಳ್ತಾರೆ ನೋಡಿ. ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆದ್ರೆ ಬೇರುಗಳು ನೀರನ್ನು ಹೀರಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದೆ. ಯಾಕಂದ್ರೆ ಮಣ್ಣಲ್ಲೇ ನೀರು ಇರೋದಿಲ್ಲ. ಅವಾಗ ಗಿಡ ಬಳ್ಳಿಗಳು ಬಾಡಿ ಹೋಗ್ತಕ್ಕಂಥ ಒಂದು ಪ್ರಸಂಗಗಳನ್ನು ನೋಡ್ತವೆ. ಎಲೆಗಳ ಮೇಲಿರ್ತಕ್ಕಂತಹ ಸಣ್ಣ ರಂಧ್ರಗಳು ಮುಚ್ಕೊಳ್ತವೆ, ನೀರನ್ನು ನಾವು ಹೊರಗೆ ಬಿಡೋದಿಲ್ಲ. ಆಮೇಲೆ ನೀರು ಇಲ್ಲದೆ ಹೋದಾಗ ಅದು ಮುರುಟುಗೊಳ್ತದೆ, ಮುದುಡೆ ಆಗ್ತದೆ. ಈ ಹಸಿರು ಎಲೆಗಳ ಒಂದು ಲವಲವಿಕೆ ಕೂಡ ಅಲ್ಲಿ ಮಾಯವಾಗಿ ಹೋಗ್ತದೆ. ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆಗುವುದನ್ನ ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಸಸ್ಯಗಳಿಗೂ ಕೂಡ ಇರ್ತವೆ. ಇದು ಕೂಡ ಆ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತಕ್ಕಂಥದ್ದು. ಅಂದ್ರೆ ಈ ಭೂಮಿಯಲ್ಲಿರ್ತಕ್ಕಂಥ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ಗಿಡಮರಗಳು ತಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ಮೇಲೆ ಕೆಳಗೆ ಮಾಡತಕ್ಕಂಥ ಒಂದು ಜ್ಞಾನ, ಒಂದು ತಿಳುವಳಿಕೆ ಅಥವಾ ಒಂದು ವ್ಯವಸ್ಥೆ ನಮಗಲ್ಲಿ ಕಂಡು ಬರ್ತದೆ. ಇನ್ನೊಂದು ವಿಚಾರಗಳನ್ನ ನಾವು ಇಲ್ಲಿ ನೋಡಿದ್ದೆ. ಆದ್ರೆ ಏನು ವಿಚಾರ ಅಂತಂದ್ರೆ, ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥ ನೀಡುವನು ಅಂತಕ್ಕಂಥದ್ದು. ಅಂದ್ರೆ ಲಿಂಗ ಒಂದು ಕುರುಹು, ಆ ಕುರುವಿನ ಬಗ್ಗೆ ತಿಳಿಸಿಕೊಡುವಂಥವರು ಜಂಗಮರು. ಜಂಗಮವೆಂದರೆ ಜ್ಞಾನ, ಜಂಗಮ ಅಂದ್ರೆ ಗುರುವಿನ ಸಂಕೇತ. ಜಂಗಮನಿಂದ ಪಡೆಯತಕ್ಕಂಥ ಜ್ಞಾನಕ್ಕಾಗಿ ನಮ್ಮನ್ನು ನಾವು ಅವನಿಗೆ ಸಮರ್ಪಿಸಿಕೊಳ್ಬೇಕು. ತನು ಮನ ಧನ ಎಲ್ಲವನ್ನು ಜಂಗಮನಿಗೆ ಕೊಡಬೇಕು ಅಂತಕ್ಕಂಥದ್ದು ಬಸವಣ್ಣನವರ ಚಿಂತನೆ. ಜಂಗಮ ಸಂತುಷ್ಟನಾದರೆ ಮಾತ್ರ ತನ್ನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನ ಭಕ್ತನಿಗೆ ದಾರಿ ಎರಿಲಿಕ್ಕೆ ಸಾಧ್ಯ, ನಮಗೆ ಅರಿವು ಬರಲಿಕ್ಕೆ ಸಾಧ್ಯ, ನಮಗೆ ಮುಕ್ತಿ ದೊರೆಯಲಿಕ್ಕೆ ಸಾಧ್ಯ. ಬರೀ ಲಿಂಗ 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 ಎಂದು ಅರ್ಥರಹಿತವಾಗಿರ್ತಕ್ಕಂಥ ಪೂಜಾ ವಿಧಾನಗಳನ್ನ ಅಂಧಶ್ರದ್ಧೆಯಿಂದ ಮಾಡುತ್ತಾ ಸಾಗಿದರೆ ಅದಕ್ಕೆ ಯಾವುದೇ ರೀತಿಯ ಅರ್ಥವೂ ಇಲ್ಲ. ಲಿಂಗ ಒಂದು ಮರ ಇದ್ದಂತೆ, ಲಿಂಗ ಒಂದು ಮರ ಇದ್ದಂತೆ. ಆ ಮರದ ಬೇರು ಇಲ್ಲಿ ಜಂಗಮ. ಬೇರಿನಿಂದ ನೀರು ಹೇಗೆ ನೀರು, ಆಹಾರ, ಖನಿಜಗಳು ಮರದಕ್ಕೆ ಚೈತನ್ಯವನ್ನು ತರ್ತವೆ, ಅದೇ ರೀತಿಯಲ್ಲಿ ಜಂಗಮಕ್ಕೆ ನಾವು ಸಂತೋಷ ಪಡಿಸಿದರೆ ಲಿಂಗದ ಮಹತ್ವವನ್ನ ಅರಿಯಲಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಅಂತಹ ಒಂದು ದೊಡ್ಡ ಭಾವನೆಯನ್ನ, ಚಿಂತನೆಯನ್ನ ಬಸವಣ್ಣನವರು ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಅದೆಲ್ಲವನ್ನ ಬಿಟ್ಟು ನಾವಿವತ್ತು ಏನ್ ಮಾಡಿದ್ವಿ,
ಜಂಗಮನನ್ನು ನಮ್ಮಂತೆ ಒಬ್ಬ ನರನೆಂದು ಭಾವಿಸಿ, ಅವನು ಕೂಡ ನಮ್ಮಂಗೆ ಮನುಷ್ಯ, ಅಲ್ಲಿಗೆ ಬಂದು ಹತ್ತಿ ಬಿಟ್ಟಿದೀವಿ ನಾವೇ, ಅವನನ್ನ ಒಂದು ನರನೆಂದು ಭಾವಿಸಿ ಅವನನ್ನು ನಿರ್ಲಕ್ಷ್ಯ ಮಾಡಿದ್ದೆ ಆದಂತಂದ್ರೆ ಅಂತಹ ಒಂದು ನಾವು ಏನು ಸಾಧನೆಯನ್ನು ಮಾಡಬೇಕಂತ ಮಾಡಿದ್ದೇವೆ ಆ ಜಂಗಮನ ಮಾರ್ಗದರ್ಶನದಲ್ಲಿ, ಅನುಭವದ ಚಿಂತನೆಯಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಹೀಗೆ ಮರಗಳಿಗೆ ಬೇರುಗಳೇ ಬಾಯಿ ಅಂತಕ್ಕಂಥ ಒಂದು ವೈಜ್ಞಾನಿಕ ಸತ್ಯವನ್ನು ಬಸವಣ್ಣನವರು ಉದಾಹರಣೆಯಾಗಿ ಆಧ್ಯಾತ್ಮದ ಅಧ್ಯಯನಕ್ಕೆ ಅತ್ಯಂತ ಸಮರ್ಥವಾಗಿ ಈ ಒಂದು ವಚನದಲ್ಲಿ ಅವರು ಬಳಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇನ್ನು ಭಕ್ತಿ ಮಾರ್ಗದ ಶಿವಯೋಗ ಸಾಧನೆಯಿಂದ ಲಿಂಗಾಂಗ ಸಾಮರಸ್ಯ ಹೊಂದಿರತಕ್ಕಂಥ ಅನುಭಾವಿಗಳು ಅವರು ರಚನೆ ಮಾಡಿರ್ತಕ್ಕಂಥ ಹಲವಾರು ವಚನಗಳಲ್ಲಿ ಕೃಷಿ ವಿಜ್ಞಾನದ ವಿಷಯ ಬಹಳಷ್ಟು ಸರಿ ನಮಗೆ ಗೋಚರ ಆಗ್ತದೆ. ಷಟ್ಸ್ಥಲ ವಚನಗಳಲ್ಲಿ ಒಬ್ಬ ಮಹಾತ್ಮನೇ ಮಾತನಾಡ್ತಾನೆ, ಹೇಳ್ತಾನೆ, ಅವನಲ್ಲಿ ಎಲ್ಲವೂ ಇದೆ, ಅವನೇ ಎಲ್ಲದಕ್ಕೂ ಪರಮಾಶ್ರಯ, ಅದು ಅನುಭವದಲ್ಲಿ ಅವರಿಂದ ಪ್ರಕಟಗೊಳ್ತದೆ. ಜಗತ್ತಿನ ಕೃಷಿಯು ನಾಗರಿಕತೆ ಬೆಳೆದು ಮುಂದೆ ಹೋದಂತೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಒಂದು ಧಾರ್ಮಿಕ ಆಂದೋಲನ ಏನಿದೆಯಲ್ಲ, ಅದರ ಅಂತಹ ಆಂದೋಲನದಲ್ಲಿ ಕೃಷಿಕತೆಯ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ಹಲವಾರು ಶರಣರು ಅಲ್ಲಿ ಆ ಒಂದು ಚಿಂತನೆಯಲ್ಲಿ, ವಚನದ ಒಂದು ಸಾಹಿತ್ಯದಲ್ಲಿ, ಚಳವಳಿಯಲ್ಲಿ ಅವರು ಭಾಗವಹಿಸ್ತಾರೆ. ಅಂದ್ರೆ ಅವತ್ತು ಕೃಷಿ ದುಡಿಮೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನ ಬಸವಾದಿ ಶರಣರು ನೀಡಿದ್ರು. ಹಾಗೆಯೂ ಕೃಷಿ ಕಾರ್ಯ ಬಹಳ ದೊಡ್ಡವಾಗಿತ್ತು, ಹೆಚ್ಚಿನದಾಗಿತ್ತು. ಬಹಳಷ್ಟು ಜನರು ಬಸವಣ್ಣನವರ ಅನುಯಾಯಿಗಳು ಕೃಷಿಕರಾಗಿದ್ರು. ಹಾಗಾಗಿ ಬಸವಣ್ಣನವರ ಆ ಕಲ್ಯಾಣ ರಾಜ್ಯದಲ್ಲಿ ಕಾಯಕವೇ ಕೈಲಾಸವಾಗಿತ್ತು, ಕೃಷಿಯೇ ಕಾಯಕವಾಗಿತ್ತು. ಕಾಯಕ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪಟ್ಟವನ್ನ ಪಡೆದಿತ್ತು. ಗುರು ಬಸವಣ್ಣನವರು ದುಡಿಮೆಯಲ್ಲಿ ಜನರಿಗೆ ಶ್ರದ್ಧೆ, ನಿಷ್ಠೆ ಮತ್ತು ಕಾಯಕ ಪ್ರಜ್ಞೆಯನ್ನ ಅವರು ಬೆಳೆಸಿದ್ರು. ಕಾಯಕ ಬಹಳಷ್ಟು, ಕೃಷಿ ಕಾಯಕ ಅತ್ಯಂತ ಪವಿತ್ರವಾಗಿತ್ತು. ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ, ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು. ಕೃಷಿ ಕಾಯಕದಲ್ಲಿ ಅತ್ಯಂತ ಶ್ರೇಷ್ಠತೆ, ಪವಿತ್ರತೆ ಹಾಗೂ ಕೃಷಿ ವಿಜ್ಞಾನದ ತಾಂತ್ರಿಕತೆಯ ಒಂದು ವಿಚಾರವನ್ನ ನಾವು ಅದರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಆ ಒಂದು ಚಿಂತನೆಯಲ್ಲಿ ಕಂಡು ಬರ್ತದೆ. ಇನ್ನು ಅಲ್ಲಮ ಪ್ರಭುಗಳ ಇನ್ನೊಂದು ವಚನವನ್ನ ನಾವಿಲ್ಲಿ ನೋಡೋಣ. ಆ ಒಂದು ವಚನ ಬಹಳ ಸುಂದರವಾಗಿರ್ತಕ್ಕಂಥ, ಅರ್ಥಗರ್ಭಿತವಾಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳನ್ನ ಹೊಂದಿರತಕ್ಕಂಥ ಒಂದು ವಚನ. ತನುವ ತೋಂಟವ ಮಾಡಿ ನೋಡಿ, ಎಷ್ಟು ಸುಂದರವಾಗಿರ್ತಕ್ಕಂಥ ವಚನ ಇದು. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗಿದು ಕಳೆದನಯ್ಯ ಭ್ರಾಂತಿಯ ಬೇರ. ಸಂಸಾರವೆಂಬ ಹಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ. ಸುಷಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಸಿಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಅವಾಗಳು ಆ ತೋಟದೊಳಗೆ ಜಾಗರವಿದ್ದು ಈ ಸಸಿಯ ಸಲುಹಿದನು ಕಾಣ ಗುಹೇಶ್ವರ. ಅಂದ್ರೆ ಈ ವಚನವನ್ನ ವೈಜ್ಞಾನಿಕವಾಗಿ ನಾವು ನೋಡಿದ್ರೆ ಇದರಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನದ ಹಲವು ತತ್ವಗಳನ್ನ ಅತ್ಯಂತ ತಾತ್ವಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಪ್ರಚುರಪಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಹಾಶಿವಶರಣರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಮಾಡ್ತಾರೆ. ಇದರಲ್ಲಿ ಅಡಕವಾಗಿರ್ತಕ್ಕಂಥ ತತ್ವಗಳಂದ್ರೆ ತೋಟಗಾರಿಕೆ ವಿಜ್ಞಾನದ ತತ್ವಗಳು, ಕಳೆ ವಿಜ್ಞಾನ, ವೀಡ್ ಸೈನ್ಸ್ ಅಂತ ಹೇಳ್ತೀವಿ ನಾವು, ಬೇಸಾಯ ವಿಜ್ಞಾನ, ಅಗ್ರಾನಮಿ, ಬೀಜ ವಿಜ್ಞಾನ, ಸೀಡ್ ಸೈನ್ಸ್, ಸಸ್ಯ ವಿಜ್ಞಾನ ಹಾಗೂ ಭೂಗರ್ಭ ಜಲ ವಿಜ್ಞಾನ. ಈ ಎಲ್ಲ ವೈಜ್ಞಾನಿಕ ಚಿಂತನೆಗಳನ್ನು ಅಲ್ಲಮ ಪ್ರಭುಗಳು ಇದು ಒಂದೇ ವಚನದಲ್ಲಿ ತರ್ತಾರೆ. ಏನು ವಚನದಲ್ಲಿ ಹೇಳ್ತೀವಿ ಅಂತಂದ್ರೆ, ಮಾನವನ ಜೀವನಕ್ಕೆ ಕೃಷಿ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಅದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾಯಕ. ಅದು ಲೈಂಗಿಕ ಜೀವನವನ್ನ ಸುಭದ್ರವಾಗಿಯೂ ಅತ್ಯಂತ ಸುಂದರವಾಗಿಯೂ ಮಾಡತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದೆ. ಅದು ಮುಖ್ಯವಾಗಿ ಕೃಷಿ ವಿಜ್ಞಾನವಾಗಿದೆ, ಕೃಷಿ ಜ್ಞಾನವಾಗಿದೆ. ಹಾಗೆ ಕೃಷಿಯೂ ಕೂಡ ಪರಲೌಕಿಕವಾಗಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಅದರಲ್ಲಿ ಹೇಳ್ತಾರೆ. ಈ ಎರಡು, ಭೌತಿಕ ಕೃಷಿ ಹಾಗೂ ಪಾರಮಾರ್ಥಿಕವಾಗಿರ್ತಕ್ಕಂಥ ಕೃಷಿ, ಆ ಪ್ರಭುದೇವರ ವಚನದಲ್ಲಿ ಬಹಿರಂಗ ಮತ್ತು ಅಂತರಂಗಗಳನ್ನ ಸಮನ್ವಯಗೊಳಿಸ್ತಕ್ಕಂಥ ದೊಡ್ಡ ಪ್ರಯತ್ನವನ್ನ ಮಾಡ್ತದೆ. ಅಂದ್ರೆ ಇದು ಅಖಂಡವಾಗಿ ನಮಗೆ ಅದರಲ್ಲಿ ಕಂಡು ಬರ್ತದೆ. ಬಹಿರಂಗದ ಕೃಷಿಯಿಂದ ಹುಟ್ಟಿದ ಸಸಿ ಬೆಳೆದು ಅಂತರಂಗದ ಸಸಿಯ ವಿಕಾಸವನ್ನು ನಾವು ವಚನದಲ್ಲಿ ಕಾಣ್ತೇವೆ. ಕಾಯಕವೇ ಕೈಲಾಸ ಅಂತಕ್ಕಂಥದ್ದೇನು ವಿಚಾರ ಇದೆ, ಇದು
ಪ್ರತಿಯೊಂದು ಸಾಧನೆಯ ಹಿಂದೆ ಇರ್ತಕ್ಕಂಥ ಒಂದು ಪ್ರಯತ್ನ. ಇನ್ನು ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಮಹಾಶಿವಶರಣೆ ಈ ಜಗತ್ತು ಕಂಡಿರ್ತಕ್ಕಂಥ ಒಬ್ಬ ದೊಡ್ಡ ವಿಸ್ಮಯಕಾರಿ ವಿಜ್ಞಾನಿ ಅಕ್ಕ ಮಹಾದೇವಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಕ್ಕ ಮಹಾದೇವಿ ಒಂದು ವಚನ ಮೇಲೆ 10 PhD ಗಳನ್ನು ಮಾಡಿದ್ರು ಕೂಡ ಸಾಲದು. ಆ ಮಹಾಶಿವಶರಣೆ ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬಹಳ ಸುಂದರವಾಗಿ ಹೇಳ್ತಾಳೆ. ಏನಂದ್ರೆ ಮಹಾದೇವಿ ಅಕ್ಕನ ವೈಜ್ಞಾನಿಕ ದೃಷ್ಟಿಯನ್ನು ಆ ವಚನದಲ್ಲಿ ನಾವು ಬಹಳ ಅಪಾರವಾಗಿ ಕಾಣ್ತೇವೆ. ಅಕ್ಕ ಮಹಾದೇವಿಯಲ್ಲಿ ವಚನಗಳಲ್ಲಿರ್ತಕ್ಕಂಥ ವೈಜ್ಞಾನಿಕ ದೃಷ್ಟಿಯನ್ನ ನಾವು ಹೆಕ್ಕಿ ನೋಡಿದ್ರೆ ಎಂಥ ಶ್ರೇಷ್ಠ ವಿಜ್ಞಾನಿ ಅಕ್ಕ ಆಗಿದ್ಲು ಅಂತಕ್ಕಂಥದ್ದು ನಮ್ಗೆ ತಿಳಿದು ಬರ್ತದೆ. ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ಜ್ಞಾನ, ಅವರಲ್ಲಿರ್ತಕ್ಕಂಥ ವಿಜ್ಞಾನದ ಚಿಂತನೆಗಳು ಈ ಕೆಳಗಿನ ವಚನದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿತವೆ. ಈಳೆ ನಿಂಬೆ ಮಾವು ಮಾದಲಕ್ಕೆ, ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರೆರೆದವರಾರಯ್ಯ, ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರೆರೆದವರಾರಯ್ಯ, ಕಳವೆ ರಾಜಾನ್ಯ ಶಾಲಾನ್ಯಕ್ಕೆ ಓಗರದ ಉದಕವ ನೆರೆದವರಾರಯ್ಯ, ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳ ದುದಕವ ನೆರೆದವರಾರಯ್ಯ, ಇಂತಿ ಜಲವಂದೆ ನೆಲವಂದೆ ಆಕಾಶವಂದೆ, ಜಲವು ಹಲವು ದ್ರವ್ಯಗಳ ಕೂಡಿ, ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿಯ ಹಾಗೆ ಎನ್ನ ದೇವ ಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿ ಕೊಂಡಿದ್ದರೇನು ತನ್ನ ಪರಿ ಬೇರೆ. ಎಂಥ ಅದ್ಭುತವಾಗಿರ್ತಕ್ಕಂಥ ವಚನ. ಈ ವಚನದಲ್ಲಿ ಕೃಷಿ ವಿಜ್ಞಾನದ ಚಿಂತನೆಗಳನ್ನಷ್ಟೇ ನಾನು ಮುಟ್ಟತಕ್ಕಂಥ ಪ್ರಯತ್ನ ಮಾಡ್ತೇನೆ. ಏನು ಅಂದ್ರೆ ವಿವಿಧ ಪ್ರಕಾರದ ತೋಟಗಾರಿಕೆ ಬೆಳೆಗಳು ನೀರು, ಭೂಮಿ ಮತ್ತು ಸೂರ್ಯಪ್ರಕಾಶದ ಸಹಾಯದಿಂದ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಒಂದು ಏನು ನಮಗೆ ಫೋಟೋಸಿಂಥಸಿಸ್ ಅಂತ ಹೇಳ್ತೇವೆ, ಆ ಒಂದು ಮೂಲಭೂತ ಪ್ರಕ್ರಿಯೆಯ ಸ್ಪಷ್ಟತೆ ಅದರಲ್ಲಿ ವ್ಯಕ್ತವಾಗ್ತದೆ. ಇದು ಸಸ್ಯ ವಿಜ್ಞಾನದ ಪ್ರಕ್ರಿಯೆ. ಸಸ್ಯಗಳು ಆಕಾಶದಲ್ಲಿರ್ತಕ್ಕಂಥ ಗಾಳಿಯನ್ನ, ಆ ಗಾಳಿಯಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅನ್ನ, ಭೂಮಿಯಿಂದ ಲವಣಾಂಶಗಳನ್ನ ನೀರಿನ ಮೂಲಕ ಹೀರಿಕೊಂಡು ಸೂರ್ಯಪ್ರಕಾಶದ ಬೆಳಕಿನಲ್ಲಿ ಎಲೆಗಳಲ್ಲಿರ್ತಕ್ಕಂಥ ಪತ್ರಹರಿತ್ತು ಎಂಬ ಹಸಿರು ದ್ರವ್ಯದ ಸಹಾಯದಿಂದ ಆಹಾರವನ್ನು ಹೇಗೆ ತಯಾರಿಸ್ತವೆ. ಈ ಪ್ರಕ್ರಿಯೆಗೆ ನಾವು ಸಾಮಾನ್ಯವಾಗಿ ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತೀವಿ. ನಾವು ಅಂದ್ರೆ ದ್ಯುತಿ ಸಂಶ್ಲೇಷಣೆಯ ಮುಖಾಂತರ ತಯಾರಿಸಲಾಗಿರ್ತಕ್ಕಂಥ ಆಹಾರ ಮತ್ತು ದ್ರವ್ಯ ಕಬ್ಬು ಬಾಳೆ ಹಲಸು ನಾರಿಕೇಳದಲ್ಲಿರ್ತಕ್ಕಂಥ ನೀರಿನಲ್ಲಿ ಕರಗಿ ಸಿಹಿ ನೀರನ್ನ ಉಂಟು ಮಾಡ್ತದೆ, ಸಿಹಿ ರುಚಿಯನ್ನು ನೀಡುತ್ತದೆ. ಆಹಾರದಲ್ಲಿರ್ತಕ್ಕಂಥ ಮೂಲ ವಸ್ತುಗಳು ಯಾವುವು ಅಂತ ನಾವು ಮತ್ತೆ ನೋಡಿದ್ದೆ ಆದ್ರೆ ಅಲ್ಲಿ ನಮಗೆ ಬರ್ತಕ್ಕಂಥದ್ದು ಇಂಗಾಲ, ಜಲಜನಕ ಹಾಗೂ ಆಮ್ಲಜನಕ. ಈ ವಸ್ತುಗಳೇ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವರ್ತಿಸಿ ವಿವಿಧ ರೀತಿಯ ಆಮ್ಲಗಳನ್ನ ಸೃಷ್ಟಿಸಿ ಈಳೆ ನಿಂಬೆ ಮಾವುಗಳಲ್ಲಿ ಹುಳಿ ನೀರನ್ನು ಸೃಷ್ಟಿ ಮಾಡ್ಲಿಕ್ಕೆ ಕಾರಣವಾಗ್ತವೆ. ಭೂಮಿಯಿಂದ ಹೀರಿತುಕೊಂಡಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಸಾರಜನಕ, ಅವುಗಳಲ್ಲಿ ಒಳಗೊಂಡಿರ್ತಕ್ಕಂಥ ಲವಣಗಳು, ಅದರಲ್ಲಿರ್ತಕ್ಕಂಥ ಪ್ರೋಟೀನ್ ದ್ರವ್ಯಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಮರುಗ ಮಲ್ಲಿಗೆ ಪಚ್ಚೆಯಲ್ಲಿ ಸುಗಂಧ ದ್ರವ್ಯಗಳು ಬೆರೆತು ಸುಗಂಧದಂತೆ ನೀರಾಗ್ತವೆ. ಹೀಗೆ ಒಂದೇ ನೀರು, ಒಂದೇ ಸೂರ್ಯ, ಒಂದೇ ಭೂಮಿ, ಆ ಎಲ್ಲ ಸಹಾಯಗಳಿಂದ ಬೇರೆ ಬೇರೆ ರುಚಿಗಳನ್ನು ಒಳಗೊಂಡಿರ್ತಕ್ಕಂಥ ಹಲವಾರು ರುಚಿಯನ್ನು ಕೊಡತಕ್ಕಂಥ ನೀರನ್ನ ಈ ಒಂದು ಪ್ರಕ್ರಿಯೆ ತಯಾರು ಮಾಡ್ತದೆ. ಅಂದ್ರೆ ಬೇರೆ ಬೇರೆ ದ್ರವ್ಯಗಳಿಂದ ಕೂಡಿ ನೀರಿನ ರುಚಿ ಬೇರೆ ಬೇರೆ ಆದರೂ ಸಹಿತ ಅದು ನೀರೇ, ಅದು ಮೂಲ ನೀರೇ. ಅದು ತನ್ನ ಸ್ವರೂಪವನ್ನ ಬದಲಾಯಿಸುವುದಿಲ್ಲ. ರುಚಿಯನ್ನು ಬದಲಾಯಿಸಬಹುದೇ ಹೊರತು ಸ್ವರೂಪವನ್ನು ಬದಲಾಯಿಸುವುದಿಲ್ಲ. ಅಂದ್ರೆ ವೈಜ್ಞಾನಿಕ ನೆಲೆಯು ಈ ಒಂದು ಹೋಲಿಕೆಯಿಂದ ಪರಮಾತ್ಮನ ಒಂದು ಸ್ವರೂಪವನ್ನು ಈ ವಚನದಲ್ಲಿ ಅಕ್ಕ ಅತ್ಯಂತ ಮಾರ್ಮಿಕವಾಗಿ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಹಲವಾರು ಬ್ರಹ್ಮಾಂಡಗಳು ಶಿವಮಯವಾದರೂ ಕೂಡ ಅಲ್ಲಿ ಅವುಗಳಲ್ಲಿ ಶಿವನಿದ್ದರೂ ಕೂಡ ಆತ ತನ್ನ ಮೂಲ ಸ್ವರೂಪವನ್ನ ಕಳೆದುಕೊಳ್ಳದೆ ಒಳಗು ಹೊರಗು ವಿಶ್ವವ್ಯಾಪಿಯಾಗಿರ್ತಾನೆ, ವಿಶ್ವಾತೀತನಾಗಿರ್ತಾನೆ. ಒಟ್ಟಾರೆ ಇದೊಂದು ವೈಜ್ಞಾನಿಕ ದೃಷ್ಟಿಯನ್ನ ಬಿಂಬಿಸ್ತಕ್ಕಂಥ ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥ ಕೃಷಿ ವಿಜ್ಞಾನದ ಹಲವಾರು ಚಿಂತನೆಗಳನ್ನ ಜಗತ್ತಿಗೆ ನೀಡತಕ್ಕಂಥ ಒಂದು ಶ್ರೇಷ್ಠವಾದ ವಚನ ಅಂತ ನಾನು ಭಾವಿಸ್ತೇನೆ. ಇನ್ನು ಜೇಡರ ದಾಸಿಮಯ್ಯರವರ ಒಂದು ವಚನ, ಇದು
ನಿಸರ್ಗದಲ್ಲಿರ್ತಕ್ಕಂಥ ಹಲವಾರು ರಹಸ್ಯಗಳನ್ನ ಬಯಲಿಗೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತದೆ. ಸಾಗರದೊಳಗನ ಕಿಚ್ಚಿನ ಸಾಕಾರದಂತೆ, ನೋಡಿ ಸಮುದ್ರದಲ್ಲಿರ್ತಕ್ಕಂಥ ಕಿಚ್ಚಿನ ಬಗ್ಗೆ ಹೇಳ್ತದ ವಚನ. ಸಸಿಯೊಳಗನ ಫಲಪುಷ್ಪ ರುಚಿಯ ಪರಿಮಳದಂತೆ ಮನದ ಮರೆಯ ಮಾತು ನೆನಹಿನಲ್ಲಿ ಅರಿದು, ಮನದ ಮರೆಯ ಮಾತು ನೆನಹಿನಲ್ಲಿ ಅರಿದು, ನಾಲಿಗೆಯ ನುಡಿದಲ್ಲದೆ ಕಾಣಬಾರದು ಕೇಳಬಾರದು, ಒಂದೊಡಗಳಿದ ನೂರೊಂದರ ಪರಿಯ ಅಂತಕ್ಕಂಥ ಮಾತನ್ನ ಜೇಡರ ದಾಸಿಮಯ್ಯನವರು ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಸಮುದ್ರದ ನೀರಿನಲ್ಲಿ ಕಿಚ್ಚಿರುವುದನ್ನ ಈ ವಚನ ಪ್ರತಿಪಾದನೆ ಮಾಡ್ತದೆ. ನೀರಿನಲ್ಲಿ ಕಿಚ್ಚಿರ್ಲಿಕ್ಕೆ ಸಾಧ್ಯವೇ ಎಂಬುದು ಹಲವಾರು ತಾರ್ಕಿಕವಾಗಿರ್ತಕ್ಕಂಥ ಪ್ರಶ್ನೆ. ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತೆ ಎಂಬ ಬಸವಣ್ಣನವರ ಇನ್ನೊಂದು ವಚನ, ಅದು ಕೂಡ ಇದೇ ಮಾತನ್ನ ಎತ್ತಿ ಹಿಡಿತದೆ. ಬಸವಣ್ಣವ್ರ ಮತ್ತೊಂದು ವಚನ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತದೆ, ಆದ್ರೆ ಅದು ನಮಗೆ ಗೋಚರವಾಗೋದಿಲ್ಲ. ಆದ್ರೆ ನೀರಿನಲ್ಲಿ ಕಿಚ್ಚಿರುವುದನ್ನ ಇಂದಿನ ರಸಾಯನ ವಿಜ್ಞಾನ ಕೂಡ ಬಹಿರಂಗಪಡಿಸಿದೆ. ನೀರಿನ ಒಂದು ಅಣುವಿನಲ್ಲಿ 2 ಜನಜನಕ, 1 ಆಮ್ಲಜನಕದ 2 ಪರಮಾಣುಗಳು ರಾಸಾಯನಿಕ ಬಂಧದಿಂದ ಬಿಗಿಯಲ್ಪಟ್ಟಿರ್ತವೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಸಾಬೀತಾಗಿರ್ತಕ್ಕಂಥ ವಿಚಾರ. ಇದರಲ್ಲಿ ಇರ್ತಕ್ಕಂಥ ಆಮ್ಲಜನಕ ಏನಿದೆಯಲ್ಲ, ಇದು ದಹನಶೀಲ ಮೂಲ ವಸ್ತು, ಬೆಂಕಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆ ಹೊಂದಿರತಕ್ಕಂಥದ್ದು. ಆಮ್ಲಜನಕ ದಹನವನ್ನ ಪ್ರಚೋದನೆ ಮಾಡ್ತದೆ. ಆಮ್ಲ ಮಿಶ್ರಿತ ನೀರಿನಲ್ಲಿ ವಿದ್ಯುತ್ತನ್ನು ನೀವು ಪ್ರವಹಿಸಿದರೆ ಇವೆರಡು ಬಿಡುಗಡೆ ಹೊಂದಿದಾಗ, ಬೇರ್ಪಡೆ ಆದಾಗ, ಬೇರೆ ಬೇರೆ ಆದಾಗ ಜಲಜನಕ ಆಮ್ಲಜನಕದಿಂದ ಪ್ರಚೋದನೆಗೊಂಡು ಉರಿಯಲಿಕ್ಕೆ ಪ್ರಾರಂಭ ಆಗ್ತದೆ. ಇದರ ಫಲವಾಗಿ ಮತ್ತೆ ಅಲ್ಲಿ ನೀರಿನ ಸೃಷ್ಟಿಯಾಗ್ತದೆ. ಅಂದ್ರೆ ಪ್ರತ್ಯೇಕವಾದಾಗ ದಹನಶೀಲ ಶಕ್ತಿ ಹಾಗೂ ದಹನಾನುಕೂಲಿಯಾಗಿರ್ತಕ್ಕಂಥ ಈ ಅನಿಲ ಮೂಲ ವಸ್ತುಗಳು ದಹನ ಪ್ರಕ್ರಿಯೆಗೆ ವಿರೋಧವಾಗಿರ್ತಕ್ಕಂಥ ನೀರನ್ನು ಸೃಷ್ಟಿಸ್ತಕ್ಕಂಥ ನಿಸರ್ಗದ ಒಂದು ವೈಚಾರಿತ್ರ್ಯವನ್ನ ಜೇಡರ ದಾಸಿಮಯ್ಯನವರು, ಜಗಜ್ಯೋತಿ ಬಸವೇಶ್ವರರು ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಅಂದ್ರೆ ಎಂಥ ವೈಜ್ಞಾನಿಕ ಚಿಂತನೆ ಅವರಿಬ್ಬರಲ್ಲಿ ಇತ್ತು ಅಂತಕ್ಕಂಥದ್ದು ಈ ವಚನದಲ್ಲಿ ಬರ್ತದೆ. ಎಷ್ಟು ಏನು ಕ್ಲಿಷ್ಟವಾಗಿರ್ತಕ್ಕಂಥ ಒಂದು ರಾಸಾಯನಿಕ ಪ್ರಕ್ರಿಯೆಯನ್ನ ಬಹಳ ಸ್ಪಷ್ಟವಾಗಿ ಒಂದು ಸಾಲಿನಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಸಾಗರದೊಳಗಿನ ಕಿಚ್ಚಿನ ಸಾಕಾರದಂತೆ. ಜೇಡರ ದಾಸಿಮಯ್ಯನವರ ಮೇಲಿನ ವಚನದಲ್ಲಿ ಸಾಗರದೊಳಗೆ ನೀರಿನಲ್ಲಿ ಕಿಚ್ಚು ಸಾಕಾರಗೊಳ್ಳೋದನ್ನ ಅಂದ್ರೆ ಹತ್ತಿ ಉರಿಯುವುದನ್ನು ಉಲ್ಲೇಖ ಮಾಡ್ತಾರೆ. ಬಹಳಷ್ಟು ಕಡೆ ನೀವು ಕೇಳಿರ್ತೀರಿ, ಮೀನುಗಾರರು ಸಾಗರ ಹತ್ತಿ ಉರಿಯುವುದನ್ನು ನೋಡಿರ್ತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಪತ್ರಿಕೆಗಳು ವರದಿ ಮಾಡಿದ್ದನ್ನು ಕೂಡ ನಾವೆಲ್ಲ ಓದಿದ್ದೇವೆ. ಅಂದ್ರೆ ಇದು ಅನುಭವದ ಮಾತು. ಇದು ಹೇಗೆ ಸಾಧ್ಯ? ಸಮುದ್ರದಲ್ಲಿ ಕಡಿಮೆ ಒತ್ತಡದ ಕ್ಷೇತ್ರಗಳು ಉಂಟಾದಾಗ, ಅಂದ್ರಲ್ಲಿ ಪ್ರೆಷರ್ ನಲ್ಲಿ ಏರಿಪೇರ ಆದಾಗ ಅಲ್ಲಿ ಏನಾಗ್ತದೆ, ನೀರು ಆವಿಯಾಗುವುದನ್ನ ಪ್ರಯೋಗಗಳು ರುಜುವಾತುಪಡಿಸ್ತವೆ. ಸಾಕಷ್ಟು ವೈಜ್ಞಾನಿಕ ಚಿಂತನೆಗಳಿದ್ದಾವೆ. ಸಮುದ್ರದ ಮೇಲಿನ ಗಾಳಿಯಲ್ಲಿಯ ತಾಪಮಾನದ ಏರುಪೇರುಗಳಿಂದ ಒತ್ತಡಗಳಲ್ಲಿ ವ್ಯತ್ಯಾಸಗಳಾಗ್ತವೆ. ಹೀಗಾದಾಗ ನಮಗೆ ಚಂಡಮಾರುತಗಳು ಸೃಷ್ಟಿಯಾಗ್ತವೆ. ನಾವ್ ಹೇಳ್ತೀವಿ ಡಿಪ್ರೆಷನ್ ಆಗಿದ್ರಿ ಬರ್ತದ, ಮಳೆ ಬರ್ತದ ಅಂತ ಹೇಳ್ತೀವಿ. ಅವು ಚಂಡಮಾರುತಗಳು ಬರ್ತವೆ. ಇವು ಸಮುದ್ರದಲ್ಲಿ ಇರ್ತಕ್ಕಂಥ ಕಡಿಮೆ ಒತ್ತಡದ ಪ್ರದೇಶಗಳನ್ನ ಸೃಷ್ಟಿ ಮಾಡ್ತವೆ. ಆಗ ನೀರು ಆವಿಯಾಗಿ ಮೋಡಗಳನ್ನು ಸೃಷ್ಟಿಸ್ತದೆ, ಮಳೆಯನ್ನು ತರ್ತದೆ. ಚಂಡಮಾರುತಗಳಲ್ಲಿರ್ತಕ್ಕಂಥ ಶಕ್ತಿ ಏನಿದೆ ಬಹಳ ಅಗಾಧವಾಗಿರ್ತಕ್ಕಂಥ ಶಕ್ತಿ. ಅವು ಗಂಟೆಗೆ 130 ಮೈಲುಗಳಷ್ಟು ಹೆಚ್ಚು ವೇಗದಲ್ಲಿ ಚಲಿಸ್ತಕ್ಕಂಥ ಸಾಮರ್ಥ್ಯ ಅವುಗಳಿಗಿರ್ತದೆ. ಇಂತಹ ಸಂದರ್ಭದಲ್ಲಿ ಆ ಚಂಡಮಾರುತ ಹಾಗೂ ನೀರಿನ ಆವಿಯ ಸಂಘರ್ಷದಿಂದ ಉಷ್ಣತಾಮಾನ ಏರ್ತದೆ, ನೀರಿನ ಅಣುಗಳು ವಿಭಜನೆ ಆಗ್ತವೆ, ಜಲಜನಕ ಆಮ್ಲಜನಕ ಪರಿಣಾಮಗಳು ಸೃಷ್ಟಿಯಾಗ್ತವೆ. ಆವಾಗ ಜಲಜನಕ ಆಮ್ಲಜನಕ ಸಮ್ಮುಖದಲ್ಲಿ ಉರಿದು ಅದು ಬೆಂಕಿಯನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿರ್ತಕ್ಕಂಥ ವಿಚಾರ. ಇದು ಸಾಗರದ ಕಿಚ್ಚು ಸಾಕಾರವಾಗ್ತಕ್ಕಂಥ ಒಂದು ರೀತಿ. ಇದೊಂದು ರಾಸಾಯನಿಕ ಕ್ರಿಯೆ. ಇದನ್ನ ಉಪಮಾಲಂಕಾರವಾಗಿ ಉಪಯೋಗಿಸಿಕೊಂಡು ಜೇಡರ ದಾಸಿಮಯ್ಯನವರು ಶರಣರನ್ನ ಅಂತರಂಗದ ಅನುಭವದ ಪ್ರಕ್ರಿಯೆಗಳ ಕಡೆಗೆ ತಮ್ಮ ವಚನದಲ್ಲಿ ಅವರು ತಗೊಂಡು ಹೋಗ್ತಾರೆ. ಇದೇ ವಚನದಲ್ಲಿ ಇನ್ನೂ 2 ಸ್ವಾರಸ್ಯಕರವಾಗಿರ್ತಕ್ಕಂತಹ ಚಿಂತನೆಗಳು ಏನಂದ್ರೆ, 2ನೇ ಸಾಲಿನಲ್ಲಿ ಹೇಳ್ತಾರೆ, ಸಸಿಯೊಳಗಿನ ಫಲಪುಷ್ಪ ರುಚಿಯ ಪರಿಮಳದಂತೆ. ಏನಿದು? ಅವರ ಹೋಲಿಕೆಯನ್ನು ಕೊಡ್ತಾರೆ. ಈ ಹೋಲಿಕೆ ಸಸ್ಯ ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಸಸ್ಯಗಳು ಬೆಳೆದು ಗಿಡಮರಗಳಾಗ್ತವೆ. ಅದೊಂದು ನೈಸರ್ಗಿಕವಾಗಿರ್ತಕ್ಕಂಥ ಪ್ರಕ್ರಿಯೆ. ಹೀಗಾಗುವಾಗ ಅನೇಕ ರೀತಿಯ ಭೌತಿಕ, ರಾಸಾಯನಿಕ, ಜೀವರಾಸಾಯನಿಕ, ಜೈವಿಕ ಕ್ರಿಯೆಗಳು ಆ ಗಿಡಗಳಲ್ಲಿ ನಡೀತವೆ. ಸಸಿ ದೊಡ್ಡದಾದಾಗ, ಹೂ ಬಿಟ್ಟಾಗ, ಕಾಯಿ ಆದಾಗ, ಹಣ್ಣಾದಾಗ ನಾವು ಅಲ್ಲಿರ್ತಕ್ಕಂಥ ಪರಿಮಳವನ್ನ, ರುಚಿಯನ್ನ ಅನುಭವಿಸ್ತೇವೆ. ಸಸಿಯಿದ್ದಾಗ ನಮ್ಮ ಅನುಭವಕ್ಕೆ ಬಾರದೇ ಇರತಕ್ಕಂಥ ಇವು
ಸಸ್ಯಗಳು ವಿಕಾಸ ಹೊಂದಿ ಗಿಡಮರಗಳಾದಾಗ ಅನೇಕ ಹಂತಗಳನ್ನ ದಾಟಿ ಫಲಪುಷ್ಪಗಳನ್ನು ನೀಡತಕ್ಕಂತಹ ಸಾಮರ್ಥ್ಯ ಬಂದಾಗ ನಮಗೆ ಅದರ ಅರಿವು ಬರ್ತದೆ. ಇದರಲ್ಲಿಯೂ ಕೂಡ ಬೇರೆ ರುಚಿ ಇದೆ. ಅಂದ್ರೆ ಈ ವಚನದಲ್ಲಿ ಬರ್ತಕ್ಕಂಥ ಮನದ ಮರೆಯ ಮಾತು ನೆನಹಿನಲ್ಲಿ ಅರಿದು, ನಾಲಿಗೆ ನುಡಿದಾಗಲೆಲ್ಲ ಕಾಣಬಾರದು ಕೇಳಬಾರದೆಂಬ ಮಾತು, ಇದು ಇನ್ನೂ ಅತ್ಯದ್ಭುತವಾಗಿರ್ತಕ್ಕಂಥ ಚಿಂತನೆ ಇಲ್ಲಿ. ಅಂದ್ರೆ ಮನದೊಳಗಿನ ಮಾತು ನಾಲಿಗೆಗೆ ಬರಬೇಕು ಅಂದ್ರೆ ಅದು ರಾಸಾಯನಿಕ, ಭೌತಿಕ ಹಾಗೂ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಪ್ರಕ್ರಿಯೆಗಳಿಗೆ ಒಳಪಡ್ತದೆ. ಹಂಗೆ ಬಾಯಿ ಬರುವುದಿಲ್ಲ. ಬಾಯಿಯೊಳಗಿನ ಮಾತು ನಮ್ಮಿಂದ ಒಳಗಿಂದ ಹೊರಗೆ ಬರಬೇಕಂದ್ರೆ ಇವು 3 ಪ್ರಕ್ರಿಯೆಗಳಲ್ಲಿ ಆಗಬೇಕು. ಅಂದ್ರೆ ಅರ್ಧ ಗೋಲಾಕಾರವನ್ನು ಹೋಲುವ ಮೆದುಳಿನಲ್ಲಿ ಬಲಭಾಗ ಮತ್ತು ಎಡಭಾಗ ಅಂತಕ್ಕಂಥ 2 ಭಾಗಗಳಿದೆ, ನಮ್ಗೆಲ್ಲ ಗೊತ್ತಿದೆ. ಬಲಭಾಗ ಚಿಂತನೆಗೆ ಮೀಸಲಾದ್ರೆ ಎಡಭಾಗ ವಿಶ್ಲೇಷಣೆಗೆ ಮೀಸಲಾಗಿರ್ತದೆ. ಇವು ಎರಡೂ ಒಂದಕ್ಕೊಂದು ಸಂಯೋಜನೆ ಹೊಂದಿ ವಿಚಾರ ಮಾಡಿದಾಗ ಮಾತ್ರ ಹೊರವೇನು ಮಾತು ಹೊರಲಿಕ್ಕೆ ಸಾಧ್ಯ ಆಗ್ತದೆ. ಅದು ಎಡಭಾಗದಿಂದನೇ ಬರ್ತದೆ. ಹೀಗೆ ಮೆದುಳಿನ ಬಲ ಹಾಗೂ ಎಡಭಾಗಗಳಲ್ಲಿಯ ಚಿಂತನೆಯ ಅನೇಕ ಪ್ರಕ್ರಿಯೆಗಳು ನಡೆದು ಎಡಭಾಗದ ಮೂಲಕ ಮಾತು ನಾಲಿಗೆ ಬರ್ತದೆ. ಅದನ್ನು ಕೇಳಿದಾಗಲೇ ಮಾತನಾಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ವಿಚಾರ ನಮಗೆ ಗೊತ್ತಾಗ್ತದೆ. ಹೀಗೆ ಕೃಷಿ ವಿಜ್ಞಾನದ ವಿವಿಧ ತತ್ವಗಳನ್ನ ಉಪಯೋಗಿಸಿಕೊಂಡು ನಡೀತಕ್ಕಂಥ ಈ ರೀತಿಯ ಹೋಲಿಕೆಗಳನ್ನ ಉಪಯೋಗಿಸಿಕೊಂಡು ಮನುಷ್ಯನ ದೇಹದಲ್ಲಿ ಆಧ್ಯಾತ್ಮ ಪ್ರಕ್ರಿಯೆಯಿಂದ ನಡೆದು ಪರಮತತ್ವ ನಮ್ಮ ಅನುಭವಕ್ಕೆ ಬರ್ತದೆ. ಆ ಅನುಭವದ ಮಾತನ್ನ ಜೇಡರ ದಾಸಿಮಯ್ಯನವರು ಬಹಳ ಸ್ಪಷ್ಟವಾಗಿ ತಮ್ಮ ಈ ವಚನದಲ್ಲಿ ಹೇಳ್ತಾರೆ. ಜಗಜ್ಯೋತಿ ಬಸವೇಶ್ವರರ ಇನ್ನೊಂದು ವಚನ ಏನ್ ಹೇಳ್ತದೆ? ಜಗಜ್ಯೋತಿ ಬಸವೇಶ್ವರರ ಇನ್ನೊಂದು ವಚನ ಅಂತಂದ್ರೆ, ಸೃಷ್ಟಿಯಲ್ಲಿ ವಿವಿಧ ಜೀವ ಸಂಕುಲಗಳು ಒಂದರ ಮೇಲೆ ಇನ್ನೊಂದನ್ನ ಹಾಗೆ ಅವಲಂಬಿತವಾಗಿದ್ದಾವೆ ಅಂತಕ್ಕಂಥ ವಿಚಾರವನ್ನು ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಏನ್ ಹೇಳ್ತದೆ ವಚನ ಅಂದ್ರೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳವ ಉಂಡುಂಬುವ ಚಿಂತೆ, ಎನ್ನ ಕೂಡಲ ಸಂಗನ ಶರಣರ ನೆನೆಯುವುದೇ ಚಿಂತೆ. ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದಂದ್ರೆ ಪರಿಸರದಲ್ಲಿ ಒಬ್ಬರ ಮೇಲೆ ಇನ್ನೊಬ್ರು ಹೇಗೆ ಅವಲಂಬಿತವಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಈ ಒಂದು ವಚನ ಬಹಳ ಸ್ಪಷ್ಟವಾಗಿ ತರ್ತದೆ. ಸೃಷ್ಟಿಯಲ್ಲಿ ಕೆಲವಕ್ಕೆ ಅನಿವಾರ್ಯತೆ ಮತ್ತು ಅವಶ್ಯಕತೆಗಳಿರ್ತವೆ. ಚಕೋರ ಪಕ್ಷಿಗೆ ಚಂದ್ರಮನ ಬೆಳದಿಂಗಳೇ ಬೇಕು. ಅದು ಚಂದ್ರಮನಿಗಾಗಿಯೇ ಕಾಯ್ತಿರ್ತದೆ. ಚಂದ್ರಮನಿಲ್ಲದಿದ್ದರೆ ಚಕೋರ ಪಕ್ಷಿಗೆ ಯಾವುದೇ ಮಹತ್ವನೇ ಇಲ್ಲ. ಕಮಲದ ಹೂ ಕೂಡ ಅರಳಲಿಕ್ಕೆ ಸೂರ್ಯನ ಉದಯ ಬೇಕೇ ಬೇಕು. ಸೂರ್ಯೋದಯವಾಗದೇ ಇದ್ರೆ, ಸೂರ್ಯ ಬರದೇ ಇದ್ರೆ ಕಮಲಕ್ಕೆ ಮಹತ್ವವಿಲ್ಲ. ಎಲ್ಲಿ ಹೂಗಳಿರ್ತವೆ ಅಲ್ಲಿ ದುಂಬಿಗಳಿರ್ತವೆ. ದುಂಬಿಗಳ ಜಂಕಾರ ನಮಗೆ ಕಾಣ್ತದೆ. ದುಂಬಿಗೆ ಹೂವಿನ ಪರಿಮಳವನ್ನ ಸೇವಿಸ್ತಕ್ಕಂಥ ಚಿಂತೆ. ಹೀಗಾಗಿ ಹೂಗಳನ್ನ ಅರಸಿಕೊಂಡು ದುಂಬಿ ಹೋಗ್ತದೆ. ಈ ಎಲ್ಲ ದೃಷ್ಟಾಂತಗಳನ್ನ ಹೇಳಿದ ವಿಷಯಗಳನ್ನ ನಾವು ನೋಡಿದ್ದೆ ಆದ್ರೆ, ಇವುಗಳನ್ನ ಅರ್ಥೈಸಿದ್ದೆ ಆದ್ರೆ, ಹಾಗೆ ಭಕ್ತನಿಗೆ ಕೂಡಲ ಸಂಗನ ಶರಣರನ್ನ ನೆನೆಯುವುದನ್ನು ಬಿಟ್ಟು ಬೇರೆ ಚಿಂತೆ ಇರಬಾರದು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಅಂದ್ರೆ ಜಗಜ್ಯೋತಿ ಬಸವೇಶ್ವರರ ಪ್ರಕಾರ ಶಿವಶರಣರ ಸಂಪರ್ಕ ಅವರ ಜೀವನದಲ್ಲಿ ಅತ್ಯಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ಆಗಿದೆ ಅಂತಕ್ಕಂಥ ಮಾತನ್ನ ಬಹಳ ಹೋಲಿಕೆ ಕೊಟ್ಟು, ಪರಿಸರಕ್ಕೆ ಹೋಲಿಕೆ ಕೊಟ್ಟು, ಕೃಷಿಯ ಹಲವಾರು ಚಿಂತನೆಗಳಿಗೆ ಹೋಲಿಕೆ ಕೊಟ್ಟು ವಚನದಲ್ಲಿ ಹೇಳ್ತಾರೆ. ಸೂರ್ಯ, ಚಂದ್ರ ಮತ್ತು ಹೂವಿನ ಪರಿಮಳಗಳು ತಮ್ಮ ಸಾರ್ಥಕತೆಯನ್ನ ಪಡಿಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರಕ್ರಿಯೆಗಳು ಆಗೇಬೇಕು. ಅಂದ್ರೆ ನಾವು ಕೂಡ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಅರಳೆಂದರೆ ಜೀವನದ ಒಂದು ಸಾರ್ಥಕತೆಗೆ ಶರಣರ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಕೃಷಿ ವಿಜ್ಞಾನದ ಹಲವಾರು ಚಿಂತನೆಗಳನ್ನ ನಮಗೆ ನೀಡ್ತಾ ಬಸವಣ್ಣನವರು ಹೇಳ್ತಾರೆ. ಮಹಾಶಿವಶರಣೆ ಅಕ್ಕ ಮಹಾದೇವಿ ಇನ್ನೊಂದು ವಚನವನ್ನು ತಮ್ಮ ಜೊತೆಗೆ ನಾನು ಹಂಚಿಕೊಳ್ಳಿಕ್ಕೆ ಇಲ್ಲಿ ಇಚ್ಛೆ ಪಡ್ತೇನೆ. ಏನು ಅಂತಂದ್ರೆ, ಇದು ಮುಖ್ಯವಾಗಿ ಭೂ ಸಂಪತ್ತಿನ ಬಗ್ಗೆ ಮಾತಾಡ್ತಕ್ಕಂಥ ವಚನ. ಇಲ್ಲಿ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಚಿಂತನೆಯನ್ನು ಅಕ್ಕ ಹೇಳ್ತಾಳೆ. ನೆಲದ ಮರೆಯ ನಿಧಾನದಂತೆ, ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚೆನ್ನಮಲ್ಲಿಕಾರ್ಜುನನ ನಿಲುವನರಿಯಬಾರದು. ಈ ವಚನದಲ್ಲಿ ಅಕ್ಕ ಮಣ್ಣು ವಿಜ್ಞಾನ, ಭೂಗರ್ಭ ವಿಜ್ಞಾನ, ಹಣ್ಣು ವಿಜ್ಞಾನ, ಹೀಗೆ ಕೃಷಿಗೆ ಸಂಬಂಧಿಸ್ತಕ್ಕಂಥ ಹಲವಾರು ವೈಜ್ಞಾನಿಕ ಶಾಸ್ತ್ರಗಳಲ್ಲಿ ಕಂಡು ಬರತಕ್ಕಂಥ ತತ್ವಗಳನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಒಂದು ವಿಚಾರ. ಭೂಮಿ ಎಂಬುದು ಹಲವಾರು ರೂಪದ ಸಂಪತ್ತಿನ ಒಂದು ಆಗರ.
ನಿಮ್ಗೆಲ್ಲ ಇದೆ, ಅದು ಭೂಮಿಯೊಳಗೆ ಏನಿಲ್ಲ ಹೇಳಿ. ಮನುಷ್ಯನ ಆಸೆಗಳನ್ನ ಪರಿಹರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪತ್ತು ಭೂಮಿಯಲ್ಲಿದೆ. ಮನುಷ್ಯನ ದುರಾಸೆಗಳನ್ನ ಪೂರೈಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಭೂಮಿ ಅಂತಕ್ಕಂಥದ್ದು ಒಂದು ಸಂಪತ್ತಿನ ಆಗರ. ಇದು ನಮಗೆ ಪ್ರತ್ಯಕ್ಷವಾಗಿಯೇ ಕಾಣಬೇಕಂತೇನಿಲ್ಲ. ಅಪಾರ ಸಂಪತ್ತನ್ನ ತನ್ನ ಒಡಲೊಳಗೆ ಹಾಕಿಕೊಂಡಿರ್ತಕ್ಕಂಥ ಈ ಭೂಮಿ ಆ ಸಂಪತ್ತನ್ನು ಹುದುಗಿಸಿ ಒಳಗಿಟ್ಟುಕೊಂಡಿದೆ. ಇದನ್ನು ನಾವೇ ಅರ್ಥ ಮಾಡಿಕೊಳ್ಬೇಕು. ಇನ್ನು ಹಣ್ಣಿನ ಮೇಲ್ನೋಟ ನಮಗೆ ಕಾಣ್ತದೆ, ಅದರ ರುಚಿಯನ್ನ ಹಾಗೆ ಹೇಳು ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಣ್ಣನ್ನು ತಿಂದ ಮೇಲೆನೆ, ಹಣ್ಣನ್ನು ತಿಂದು ಅನುಭವಿಸಿ ಅದರ ರುಚಿನ ಬಗ್ಗೆ ಹೇಳ್ಬೋದು ನಾವು. ಇನ್ನು ಅದಿರು, ಕಲ್ಲಿನ ಮರೆಯಲ್ಲಿ ಬಂಗಾರ ಇರ್ತದೆ, ಅದಿರಿನಲ್ಲಿ ಬಂಗಾರ ಇರ್ತದೆ. ಅದು ಅದರಲ್ಲಿ ಇರ್ತಕ್ಕಂಥದ್ದನ್ನ ನಾವು ಹೆಕ್ಕಿ ತೆಗೆದಾಗ, ಅದನ್ನು ಶೋಧಿಸಿ ತೆಗೆದಾಗ ಮಾತ್ರ ನಮಗೆ ಬಂಗಾರ ಸಿಗ್ತದೆ. ಅಂದ್ರೆ ನಾವು ಅದನ್ನು ಹುಡುಕಿಕೊಂಡು ಹೋಗಬೇಕು. ಎಳ್ಳು ಬರೀ ಒಂದು ಧಾನ್ಯವಾಗಿ ನಮಗೆ ಕಾಣ್ತದೆ, ಆದ್ರೆ ಆ ಎಳ್ಳಿನ ಒಳಗಿರ್ತಕ್ಕಂಥ ಎಣ್ಣೆಯ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂದ್ರೆ ಅದನ್ನು ಅರೆದು ತೆಗಿಬೇಕು. ಮರದ ಮರೆಯಲ್ಲಿ ಇರ್ತಕ್ಕಂಥ ಬೆಂಕಿ ಅಂದ್ರೆ ಕಟ್ಟಿಗೆಗೆ ಬೆಂಕಿ ತಗಲದಾಗ ಮಾತ್ರ ನಮಗೆ ಅದರಲ್ಲಿ ಬೆಂಕಿ ಇದೆ ಅಂತಕ್ಕಂಥ ಅರಿವಿಲ್ಲ. ಅಂದ್ರೆ ಮರ ನೋಡಿದ್ರೆ ಬೆಂಕಿ ಬಗ್ಗೆ ವಿಚಾರಣೆ ಮಾಡಲ್ಲ ನಾವು. ಅಂದ್ರೆ ಅದರಲ್ಲಿ ಇರ್ತಕ್ಕಂತಹ ತೇಜದ ಬಗ್ಗೆ ನಮಗೆ ತಿಳುವಳಿಕೆ ಬರ್ತದೆ. ಹಾಗೆಯೇ ಭಾವದ ಮರೆಯಲ್ಲಿ ರೂಪವಾಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನ ನಿಜವಾದ ಒಂದು ರೂಪವನ್ನ ನಾವು ತಿಳಿಬೇಕು ಅಂತಂದ್ರೆ ಅದನ್ನ ನಾವು ಅರ್ಥೈಸಿಕೊಂಡು ಅನುಭವಿಸಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಚನ್ನಮಲ್ಲಿಕಾರ್ಜುನ, ಅಗೋಚರ, ಹೀಗೆ ದೇವನೆಂಬ ಭಾವವನ್ನ ನಾವು ಸ್ವತಃ ಅನುಭವಿಸಬೇಕು ಅಂತಕ್ಕಂಥ ಮಾತನ್ನ ಈ ಒಂದು ವಚನದಲ್ಲಿ ಹೇಳ್ತಾಳೆ. ಅಂದ್ರೆ ಅಕ್ಕ ಲಿಂಗಾನುಸಂಧಾನವೇ ದೇವನನ್ನ ಕಾಣಲಿಕ್ಕೆ, ದೇವನ ಇರುವನ್ನ ಅನುಭವಿಸ್ಲಿಕ್ಕೆ ಇರತಕ್ಕಂತಹ ಚಿಂತನೆ. ನೋಡಿ, ಎಷ್ಟು ವೈಜ್ಞಾನಿಕವಾದ ಚಿಂತನೆಗಳನ್ನ ಒಂದು ವೈಚಾರಿಕತೆಗೆ ಜಂಟಿಯಾಗಿ ತರತಕ್ಕಂತಹ ಪ್ರಯತ್ನವನ್ನ ಅಕ್ಕ ಇದರಲ್ಲಿ ಮಾಡಿದ್ದಾರೆ. ಶಿವಶರಣ ಅಪ್ಪಣ್ಣ, ಹಡಪದ ಅಪ್ಪಣ್ಣನವರ ಒಂದು ವಚನದಲ್ಲಿ ಏನ್ ಹೇಳ್ತಾರೆ? ಹಡಪದ ಅಪ್ಪಣ್ಣನವರು ಹಸನ ಮಾಡಿ ಹರಗಿ ಹೊಲದಲ್ಲಿ ಕಸವ ಬಿತ್ತುವ ಮರುಳರಂತೆ ವಿಷಯ ಸುಖಂಗಳಿಗೆ ಹುಸಿಯನೇ ನುಡಿದು ಗಸನೆಗೊಳಗಾಗುವ ಮನುಜರತ್ತ ಬಲ್ಲಿರೋ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಇದರಲ್ಲಿ ಮೇಲಿನ ವಚನದಲ್ಲಿ ಕೃಷಿ ವಿಜ್ಞಾನದ ತತ್ವಗಳನ್ನ ಹಡಪದ ಅಪ್ಪಣ್ಣನವರು ತರ್ತಾರೆ. ಏನು? ಬೇಸಾಯ ವಿಜ್ಞಾನ, ಎಲ್ಲಿ ಜಮೀನನ್ನ ಹಸನ ಮಾಡಬೇಕು, ಬಿತ್ತಬೇಕು, ಬೆಳಿಬೇಕು ಅಂದ್ರೆ ಅದು ಸ್ವಚ್ಛ ಮಾಡ್ಬೇಕು. ನಾವು ಲ್ಯಾಂಡ್ ಪ್ರಿಪರೇಷನ್ ಅಂತ ಹೇಳ್ತೀವಿ. ಅದಲ್ಲ ಅಗ್ರಾನಮಿ ಮೇಲೆ ಬರ್ತಕ್ಕಂಥ ಎಲ್ಲ ವಿಜ್ಞಾನದ ಚಿಂತನೆಗಳು, ಅದನ್ನು ಸಿದ್ಧಗೊಳಿಸ್ತಕ್ಕಂಥ ಕಲೆ ಇದು. ಬಿತ್ತನೆ ತಂತ್ರಜ್ಞಾನ, ಸೋಯಿಂಗ್ ಟೆಕ್ನಾಲಜಿ, ಕಳೆ ವಿಜ್ಞಾನ. ಕಳೆ ನಾವ್ಯಾವ್ದು ಹೋಗಿ ಕಸಗಳನ್ನು ಬಿತ್ತುತ್ತೀವ? ಇಲ್ಲ. ಕಳೆಗಳನ್ನ ಅರ್ಥೈಸಿಕೊಂಡು ಅವುಗಳನ್ನ ಹುಟ್ಟುವುದಕ್ಕಿಂತ ಮುಂಚೆ ನಿಯಂತ್ರಣ ಮಾಡ್ಬೇಕೆ, ಹುಟ್ಟಿದ ಮೇಲೆ ನಿಯಂತ್ರಣ ಮಾಡ್ಬೇಕೆ, ಹಾಗೆ ಬೇಕು ಅನ್ನತಕ್ಕಂಥದ್ದು ಕಳೆ ವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು. ಬೀಜ ವಿಜ್ಞಾನ ಮತ್ತು ಅಂತರ್ ಬೇಸಾಯ ವಿಜ್ಞಾನ, 5 ಕೃಷಿ ವಿಜ್ಞಾನದ ತತ್ವಗಳನ್ನ ಈ ಒಂದು ವಚನ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಅಂದ್ರೆ ಹೊಲವನ್ನ ಹಸನು ಮಾಡಿ ಒಳ್ಳೆಯ ಬೀಜಗಳನ್ನು ಬಿತ್ತಬೇಕು, ಅಂದಾಗ ಮಾತ್ರ ಒಳ್ಳೆಯ ಫಸಲು ಬರ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ವಚನದಲ್ಲಿ. ಅದನ್ನು ಬಿಟ್ಟು ಕಸವನ್ನು ಬಿತ್ತಿದ್ರೆ ಬಹುಬೇಗನೆ ಹಸನಾದ ಹೊಲದಲ್ಲಿ ಕಸ ತಾನೇ ಬೆಳೆದ್ ಬಿಡ್ತದೆ. ಅಂತೆಯೇ ಅಂದ್ರೆ ಈ ಮನುಷ್ಯರ ಪಂಚೇಂದ್ರಿಯಗಳೇನಿದಾವೆ, ಇದರಲ್ಲಿ ಇರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯಗಳೇನಿದಾವೆ ಅವುಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ 108 ಸುಳ್ಳುಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಈ ಪಂಚೇಂದ್ರಿಯಗಳ ಸುಖ ಕ್ಷಣಿಕ ಅಂತಕ್ಕಂಥ ವಿಚಾರವನ್ನು ನಾವು ಮರಿತೇವೆ. ಹಾಗೆ ಮಾಡುವ ಮುಖಾಂತರ ಹೀಗೆ ಈ ಹೃದಯವೆಂಬ ಹೊಲದಲ್ಲಿ ಈ ಅರ್ಷಡ್ ವರ್ಗಗಳನ್ನ ನಾವು ಕಿತ್ತಿ ಹರಗಿ ಸ್ವಚ್ಛ ಮಾಡಿಕೊಂಡ ಮನುಷ್ಯ ಅವನೇ ಮತ್ತೆ ಅರ್ಷಡ್ ವರ್ಗಗಳನ್ನು ಮತ್ತೆ ಅದನ್ನ ಹೊಳೆ ಕಸ ಬಿತ್ತಿದ್ರೆ ಹೇಗೆ ಬೆಳಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಅಂದ್ರೆ ನಾವು ದೇಹವೆಂಬ ಹೊಲದಲ್ಲಿ ಸದ್ವಿಚಾರ, ಸಚ್ಚಿಂತನೆ, ಅನುಭವದ ಶರಣರ ಅನುಭವಗಳನ್ನ ಹಾಕ್ಬೇಕೇ ಹೊರತು ಕಸಗಳನ್ನ, ದುರ್ವಿಚಾರಗಳನ್ನ, ದುಶ್ಚಿಂತನೆಗಳನ್ನ ಹಾಕಬಾರ್ದು ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಅಂದ್ರೆ ಉತ್ತಮ ಬೆಳೆಗಳನ್ನ ಬೆಳಿಲಿಕ್ಕೆ, ನಿರೀಕ್ಷಣೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ. ಅಂದ್ರೆ ಈ ಎಲ್ಲ ಹೊಲಸನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹಡಪದ ಅಪ್ಪಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಬಸವಣ್ಣನವರು ಇನ್ನೊಂದು ವಚನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಇನ್ನು 1-2 ವಚನ ಹೇಳಿ ನಾನು ಮುಗಿಸ್ತೇನೆ, ಯಾಕಂದ್ರೆ ಸಮಯ ನಾನು ನೋಡ್ಬೇಕಾಗ್ತದೆ. ಬಸವಣ್ಣನವರ ಈ ವಚನದ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಚನ. ಈ ವಚನ ಏನ್ ಹೇಳ್ತದೆ? ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲೀಯದು ಎಚ್ಚರಲೀಯದು ಎನ್ನವಗುಣವೆಂಬ ಕಸವ ಕಿತ್ತು ಸಲಹು ಲಿಂಗ ತಂದೆ, ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ವಚನ ಬಸವಣ್ಣವ್ರದ್ದು.
ಈ ಒಂದು ವಚನವನ್ನು ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆ ಮಾಡಿದ್ರೆ, ಕೃಷಿ ವಿಜ್ಞಾನದ ವಿಚಾರಗಳಿಂದ ನಾವು ವಿಶ್ಲೇಷಣೆ ಮಾಡಿದ್ರೆ, ಇದರಲ್ಲಿ ಮಣ್ಣು ವಿಜ್ಞಾನ, ಭೂ ಫಲವತ್ತತೆಯ ವಿಜ್ಞಾನ, ಭೂ ಉತ್ಪಾದಕತೆ ವಿಜ್ಞಾನ, ಕಳೆ ವಿಜ್ಞಾನ ಮತ್ತು ಕಳೆ ನಿರ್ವಹಣಾ ಶಾಸ್ತ್ರ, ಈ 5 ಕೃಷಿ ವಿಜ್ಞಾನದ ಚಿಂತನೆಗಳು ಒಂದು ವಚನದಲ್ಲಿ ಬರ್ತವೆ. ಮೇಲಿನ ಒಂದು ವಚನದಲ್ಲಿ ಬೆಳೆಯುವ ಭೂಮಿ ಅಂತಂದ್ರೆ ನಾವು ಪ್ರೊಡಕ್ಟಿವ್ ಅಂಡ್ ಫರ್ಟೈಲ್ ಸಾಯಿಲ್ ಅಂತ ಹೇಳ್ತೀವಿ. ಅಂದ್ರೆ ಫಲವತ್ತಾದ, ಅತ್ಯಂತ ಉತ್ಪಾದನಾ ಸಾಮರ್ಥ್ಯ ಹೊಂದಿರತಕ್ಕಂಥ ಭೂಮಿ ಅಂತ ಹೇಳಿ ಇವತ್ತು ನಾವು ವೈಜ್ಞಾನಿಕವಾಗಿ ಅದನ್ನ ವ್ಯಾಖ್ಯಾನಿಸ್ತೀವಿ. ಇದನ್ನ ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳ್ತಾರೆ. ಬೆಳೆಯುವ ಭೂಮಿ ಒಂದೇ ಮಾತಿನೊಳಗೆ ಹೇಳ್ತಾರೆ, ಬೆಳೆಯುವ ಭೂಮಿ, ಪ್ರೊಡಕ್ಟಿವ್ ಅಂಡ್ ಫರ್ಟೈಲ್ ಸಾಯಿಲ್. ಅದಕ್ಕೆ ಆಗಿರತಕ್ಕಂಥ ವೈಜ್ಞಾನಿಕ ವ್ಯಾಖ್ಯಾನವಿದೆ. ಅದರಲ್ಲಿ ಹೇಳ್ತಾರೆ, ಇಂತಹ ಭೂಮಿಯಲ್ಲಿ ಹಲವಾರು ಬೆಳೆಗಳನ್ನು ಬಿತ್ತಿ ಅತ್ಯುತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಇಂತಹ ಉತ್ಪಾದಕ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಭೂಮಿ ರೈತರಿಗೆ ಅರಿವಿಲ್ಲದೆ ನಾವು ಹೋಗಿ ಬೀಜ ಬಿತ್ತಿ ಬರ್ತೀವಿ ಹೊರತು ಕಸ ಬಿತ್ತಿ ಯಾರು ಬರುವುದಿಲ್ಲ. ಅಲ್ಲಿ ತಿಳಿಯಲಿ ಅದು, ಎಚ್ಚರಲಿ ಅದು. ರೈತನಿಗೆ ಗೊತ್ತಾಗಲಾರ್ದಂಗ, ತಿಳಿಲಾರ್ದಂಗ ರಾತ್ರಿ ಹಲವಾರು ರೀತಿಯ ಕಸಗಳು ಮತ್ತು ಅಲ್ಲಿ ಹುಟ್ಟಿ ಬಿಡ್ತಾವ. ಆ ಕಸ ಸುಮ್ಮನೆ ಬಿಡುದಿಲ್ಲ. ಆ ಭೂಮಿಯಲ್ಲಿರ್ತಕ್ಕಂಥ ನೀರು ಮತ್ತು ಪೋಷಕಾಂಶಗಳು ತಾವು ಮೊದಲು ತಗೊಂತಾವ್, ಬಹಳ ಬೆರಕಿರ್ತಾವ್ರಿ ಅವು. ಈ ಬೆಳೆಗಳಕ್ಕಿಂತ ಬಹಳ ಜೋರ್ ಇರ್ತಾವ. ಬೆಳೆಗೆ ಹೋಗ್ಬೇಕಾಗಿರ್ತಕ್ಕಂಥ ನೀರು ಮತ್ತು ಪೋಷಕಾಂಶಗಳನ್ನು ಈ ಕಸಗಳೇ ಹೀರ್ಕೊಂಡು ಅವೇ ಬಹಳ ಸಮೃದ್ಧವಾಗಿ ಬೆಳೀತಕ್ಕಂಥ ಪ್ರಯತ್ನ ಮಾಡ್ತಿರ್ತಾವ. ಲವಣಾಂಶಗಳಿರ್ಬೋದು, ನೀರಿಗೆ ಬಹಳ ದೊಡ್ಡ ಸ್ಪರ್ಧೆ, ಕಾಂಪಿಟೇಷನ್. ಹಾಗಾಗಿ ಅಲ್ಲಿ ಬೆಳೆಯಲಿರ್ತಕ್ಕಂಥ ಬೆಳೆ ನಮಗೆ ಅಷ್ಟೊಂದು ಸರಿಯಾಗಿ ಫಲವತ್ತಾಗಿ ಬರುವುದಿಲ್ಲ. ನಮಗೆ ಬಿಳಿ ಕಸ ಅಂತ ಹೇಳ್ತೀವಿ ನಾವು, ಸ್ಟ್ರೈಗಾ ಅಂತ ಹೇಳ್ತೀವಿ, ನೀವು ಕೇಳಿರ್ಬೋದು. ನಟೋರಿಯಸ್ ವೀಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬೆಳೆಗೆ ಪ್ರಳಯವನ್ನು ತರತಕ್ಕಂಥ ಕಸಗಳು. ಆ ಸ್ಟ್ರೈಗಾ ಬೀಜ ಅದು ಏನು ನಮ್ಗೆ ಕಸ ಬಂತು ಅಂತಂದ್ರೆ ಅಲ್ಲಿ ಬೆಳೆ ಉಜ್ಜಳ ಆಗೋದಿಲ್ಲ, ಉದ್ಧಾರನೇ ಆಗೋದಿಲ್ಲ. ಅಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ, ನೀರನ್ನ ಮತ್ತು ಹೇರಳವಾಗಿ ಪಡೆಯತಕ್ಕಂಥ ಸಾಮರ್ಥ್ಯ ಕಸಗಳಿಗೆ ಬೆಳೆಗಳಿಗಿಂತ ಜಾಸ್ತಿ ಇರ್ತದೆ. ಇದ್ರ ಜೊತೆಗೆ ಅವು ಸುಮ್ಮನೆ ಇರೋದಿಲ್ಲ. ಈ ಕಸಗಳು ಹಲವಾರು ರೀತಿಯ ರೋಗ ಜಂತುಗಳಿಗೆ, ಕೀಟಗಳಿಗೆ ಆಶ್ರಯ ಬೆಳೆಗಳಾಗಿ ಅವು ಬೆಳೆಗೆ ಅಪಾಯವನ್ನು ತರ್ತಕ್ಕಂಥ ಪ್ರಯತ್ನ ಮಾಡ್ತವೆ. ಅಂದ್ರೆ ರೋಗ ಜಂತುಗಳಿಗೆ ಇವು ಆಶ್ರಯದಾತರಾಗ್ತವೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಹುಟ್ಟಿ ಹಲವಾರು ರೀತಿಯ ರೋಗ ಜಂತುಗಳಿಗೆ ಇದು ಆಶ್ರಯವನ್ನು ನೀಡುವ ಮುಖಾಂತರ ಬೆಳೆಗೆ ಪ್ರಳಯವನ್ನು ತರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಕಸಗಳನ್ನು ನಾವು ನಿಯಂತ್ರಣ ಮಾಡದೆ ಹೋದ್ರೆ ಕೃಷಿಕ ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಬೆಳೆಯನ್ನ ಕಳೆದುಕೊಳ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಹೇಳ್ತಾರೆ. ಅಂದ್ರೆ ಕೃಷಿ ಎಂಬುದು ಒಂದು ಬಹಿರಂಗ ಕೃಷಿ, ಇನ್ನೊಂದು ಅಂತರಂಗದ ಕೃಷಿ. ಭೂಮಿಯಲ್ಲಿ ಕಳೆ ತೆಗೆದು ಬೀಜ ಹಾಕಿ ಸಸಿ ಬೆಳೆದು ಫಲ ತೆಗೆದುಕೊಳ್ಳುವುದು ಹೇಗೆ ಅಂತಕ್ಕಂಥದ್ದು ಬಹಿರಂಗ ಕೃಷಿಯಲ್ಲಿ ನಾವು ಚಿಂತನೆ ಮಾಡ್ತೇವೆ. ಈ ಮನುಷ್ಯನ ಹೃದಯ, ಮೆದುಳು ಅಂತಕ್ಕಂಥದ್ದು ಇಲ್ಲಿ ಭೂಮಿ, ಇದು ಕೂಡ ಅತ್ಯಂತ ಫಲವತ್ತಾಗಿರ್ತದೆ. ಆ ಮೆದುಳೆಂಬ ಫಲವತ್ತಾದ ಒಂದು ಭೂಮಿಯಲ್ಲಿ ಕೂಡ ಅವಗುಣಗಳೆಂಬ ಕಸಕಡ್ಡಿಗಳನ್ನ ತೆಗೆದು ಹಾಕಿ, ಅವು ತಮಗೆ ಗೊತ್ತಿಲ್ಲಾರ್ದಾಗಿ ಹುಟ್ಟತಕ್ಕಂಥ ಕಸಗಳನ್ನು ತೆಗೆದು ಹಾಕಿ ಅವನ್ನ ಹುಲಸಾದ ಒಂದು ಮಾನವೀಯ ಮೌಲ್ಯಗಳು ಬೆಳೆಯುವ ಹಾಗೆ ಮಾಡಬೇಕಾಗಿರ್ತದೆ. ಇಂಥ ಕಸವನ್ನ ತೆಗಿಬೇಕು ಅಂತಂದ್ರೆ ಅದು ಲಿಂಗಾನುಸಂಧಾನದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಲಿಂಗ ಪೂಜೆಯನ್ನ ಮಾಡ್ತಾ, ಭಕ್ತನಾದವನ ಕಾಯಕ ಮಾಡ್ತಾ ತನ್ನ ಅವಗುಣಗಳನ್ನ ಕಿತ್ತಿ ತೆಗಿತಾನೆ ಶಟಸ್ಥಲವನ್ನ ದಾಟಬೇಕಾಗ್ತದೆ. ನಿರವಯ ಸ್ಥಳವನ್ನ ತಲುಪಲಿಕ್ಕೆ ಈ ಅವಗುಣಗಳಂತಕ್ಕಂಥ ಪ್ರಳಯವನ್ನ ತರತಕ್ಕಂಥ ಕಸಗಳನ್ನ ಕಿತ್ಲೇಬೇಕು. ಇಲ್ಲದಿದ್ರೆ ಮನುಷ್ಯನ ಒಂದು ಅಲಕ್ಷ್ಯತೆ ಏನಾದ್ರು ಬಂದಿದ್ದಾದ್ರೆ, ಕಸದ ಕಡೆಗೆ ನಾವು ಗಮನವನ್ನು ಹರಿಸದೇ ಇದ್ದಿದ್ದಾದ್ರೆ ಫಲ ಹೇಗೆ ಹಾಳಾಗಿ ಹೋಗ್ತದೆ. ಹಾಗೆ ಮನುಷ್ಯನ ದುರಾಸೆಯ ದುರ್ಗುಣಗಳಿಂದ ತನ್ನನ್ನ ತಾನು ಹಾಳ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಕೂಡ ಇವತ್ತು ನಾವು ನೋಡ್ತೇವೆ. ಇಡೀ ಜಗತ್ತನ್ನು ನಾವು ಕೂಡ ಹಾಳು ಮಾಡುವಂತಹದ್ದು. ಹೀಗೆ ಒಳ್ಳೆಯ ಮಾನವೀಯ ಗುಣಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಫಲಗಳನ್ನ ಪಡೆಯುವ ಇಚ್ಛೆ ಭಕ್ತನದಾಗಿರಬೇಕು ಅಂತಕ್ಕಂಥ ಮಾತನ್ನ ಬಸವಣ್ಣನವರು ಹೇಳ್ತಾರೆ. ಇನ್ನು ಬಸವಣ್ಣನವರ ಒಂದು ಕೊನೆಯ ವಚನವನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಈ ವಚನದಲ್ಲಿ ಬಸವಣ್ಣವರು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ ಇವತ್ತಿನ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ, ಇವತ್ತು ಆಗ್ತಕ್ಕಂಥ ಕೃಷಿ ಮತ್ತು ವಾತಾವರಣ ಬದಲಾವಣೆಯಲ್ಲಿ ಆಗ್ತಕ್ಕಂಥ ವಿಚಾರಗಳು, ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ವೈಜ್ಞಾನಿಕದ ಚಿಂತನೆಗಳನ್ನು ನೋಡಿದ್ದಾದ್ರೆ, ಈ ವಚನದಲ್ಲಿ ಅವತ್ತು ಹೇಳಿದರು 12ನೇ ಶತಮಾನದಲ್ಲಿ ಏನ್ ಹೇಳ್ತಾರೆ ಬಸವಣ್ಣನವರು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ. ನೋಡಿ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ನೆಲ ಹತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರುಂಬಡೆ ಬೇಲಿ ಕೇಯ ಮೈವಡೆ, ನಾರಿ ತನ್ನ ಮನೆಯಲ್ಲಿ ಕಳವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲವಡೆ, ಇನ್ನಾರಿಗೆ ದೂರವೆನೆಯ ಕೂಡಲ ಸಂಗಮತೆ. ಇವತ್ತೇನ್ ಮಾಡಿದ್ವಿ ನಾವು?
ಜಗಜ್ಯೋತಿ ಬಸವಣ್ಣವರು ಈ ವಿಷಯದ ಇದು ಒಂದು ಕೃಷಿಗೆ ಆಧಾರವಾಗಿರ್ತಕ್ಕಂಥ ಭೂಮಿಯ ಒಂದು ಆರೋಗ್ಯದ ಬಗ್ಗೆ ಬಹಳ ಮಾರ್ಮಿಕವಾಗಿ ನುಡಿದಿದ್ದಾರೆ. ನಮಗೆ ಯಾವುದೇ ಅರ್ಥಹೀನವಾಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆ ಇಲ್ದನೆ ಇವತ್ತು ನಾವು ಕೃಷಿಯನ್ನ ಸುಸ್ಥಿರವಾಗಿ ಮಾಡತಕ್ಕಂಥ ವಿಚಾರವನ್ನು ಬದಿಗಿಟ್ಟು ಮಣ್ಣಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ರಾಸಾಯನಿಕಗಳನ್ನ ಹಾಕಿ 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 ಸುರುವಿ ಇವತ್ತು ಆ ಭೂಮಿ ಸಂಪೂರ್ಣವಾಗಿ ನಾಶವಾಗ್ತಕ್ಕಂಥ ಒಂದು ದೃಷ್ಟಿಗೆ ತಂದು ಇಟ್ಟುಕೊಂಡಿದ್ದೇವೆ. ಅಂದ್ರೆ ಕೃಷಿಯನ್ನ ಇಂತಹ ಭೂಮಿ ನಾವು ಹೀಗೇನೆ ಈಗ ಉದಾಹರಣೆಗಾಗಿ ನೀರಾವರಿ ಪ್ರದೇಶಕ್ಕೆ ಹೋಗಿ ಬೆಳತನ ಸಂಜೆತನ ನೀರು ಬಿಡೋದು, ಎಷ್ಟು ನೀರು ಅನ್ನೋದು ಹಿಡಿಲಿಕ್ಕೆ ಸಾಧ್ಯ ಇದೆ. ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ಸುರಿಯೋದು. ಅಂದ್ರೆ ಇಡೀ ಜಮೀನನ್ನ ನಾವು ಭೂಮಿ ತಾಯಿ ಹಾಗೆ ಹೀಗೆ ಪೂಜೆ ಮಾಡ್ತೇವೆ, ಆದ್ರೆ ಮಾಡುವುದು ಮಾತ್ರ ಇದು ಅಪಚಾರ. ಇದನ್ನ ಬಸವಣ್ಣವರು ಅವತ್ತೇ ಹೇಳ್ತಾರೆ, ಏನು ನೆಲ ಹತ್ತಿ ಉರಿದಡೆ ನಿಲ್ಲಬಹುದೇ. ಇವತ್ತು ನೆಲ ಹತ್ತಿ ಉರಿತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಬಂದಿದೆ ನೋಡಿ. ಹೀಗೇನಾದ್ರೂ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳದೆ ಹೋದ್ರೆ, ಮಣ್ಣಿಗೆ ಬಂದಿರತಕ್ಕಂಥ ಗಂಡಾಂತರವನ್ನ ಅರ್ಥೈಸಿಕೊಂಡು ಅದನ್ನ ಸಮರ್ಪಕವಾಗಿ ಸಮೃದ್ಧವಾಗಿ ಆರೋಗ್ಯಕರವಾಗಿ ಇಡದೆ ಹೋದ್ರೆ ಕೃಷಿ ಅಂತಕ್ಕಂಥದ್ದು, ವ್ಯವಸಾಯ ಅಂತಕ್ಕಂಥದ್ದು, ಅದರ ಪರಿಕಲ್ಪನೆ ಮುಂದೆ ಅಸಾಧ್ಯವಾಗಿ ಹೋಗ್ಬಹುದು. ಅಂದ್ರೆ ಯಾಕೆ ಇದನ್ನ ಹೇಳ್ತೇನೆ, ಏರಿ ನೀರುಂಬಡೆ ನೋಡಿ. ನೀರು ಸಾಮಾನ್ಯವಾಗಿ ತಗ್ಗಿನಲ್ಲಿ ನಿಲ್ಲಿರ್ತದೆ, ಏರಿನಲ್ಲಿ ನೀರು ನಿಲ್ಲಲಿಕ್ಕೆ ಸಾಧ್ಯನಾ? ಅದಕ್ಕೆ ಕಟ್ಟಿರ್ತಕ್ಕಂಥ ಬದುವೆ ಅದನ್ನ ನೀರನ್ನು ಉಂಬಾಕ್ ಶುರು ಮಾಡಿದ್ರೆ. ಬೇಲಿ ಕೇಯ ಬಡೆ, ಬೇಲಿ ಹಾಕಿರ್ತೀವಿ ನಾವು. ಎದಕ್ಕೆ ಹಾಕ್ತಿವಿ? ಬೆಳೆಯನ್ನ ರಕ್ಷಣೆ ಮಾಡ್ಬೇಕಂತ ಹಾಕ್ತಿವಿ. ಆ ಬೇಲಿನೇ ಬೆಳೆ ತಿನ್ನಾಕತ್ತಂದ್ರೆ ಆ ತಾಯಿ ಮನೆಯ ಮೂಲಾಧಾರನೇ ಆ ಗೃಹಿಣಿ, ಅವಳೇ ಏನೋ ತನ್ನ ಮನೆಯಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ತಾಯಿ ಮಗುವಿಗೆ ನೀಡ್ತಕ್ಕಂಥ ಹಾಲು ನಂಜಾಗಿ ವಿಷವಾಗಿ ಪರಿಣಮಿಸಿದ್ರೆ ಈ ನಾರಿಗೆ ದೂರಲಯ್ಯ ಕೂಡಲ ಸಂಗಮ ದೇವ. ಅಂದ್ರೆ ಬಸವಣ್ಣನವರ ಈ ಮಾತು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಬಸವಾದಿ ಶರಣರು ತಮ್ಮ ವಚನಗಳಲ್ಲ ನಿರೂಪಣೆಯಲ್ಲಿ ಆಧ್ಯಾತ್ಮತೆ, ವೈಚಾರಿಕತೆ ಹಾಗೂ ವೈಜ್ಞಾನಿಕ ಚಿಂತನೆಗಳನ್ನ ಬಹಳ ಸಮಪ್ರಮಾಣದಲ್ಲಿ ಬಳಸಿದ್ದಾರೆ. ನಾವು ಆಧ್ಯಾತ್ಮ ಮತ್ತು ವೈಚಾರಿಕತೆಯನ್ನು ಹೆಚ್ಚು ವಿಶ್ಲೇಷಣೆ ಮಾಡಿದ್ದೇವೆ. ಅವುಗಳಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳನ್ನ ಸಮಗ್ರೀಕರಣ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಬಹಳ ಕಡಿಮೆ ಮಾಡಿದ್ದೇವೆ. ಅಂದ್ರೆ ಮೇಲಿನ ಎಲ್ಲ ವಚನಗಳು ಇಷ್ಟೊತ್ತನ ನಾವೇನ್ ಚರ್ಚೆ ಮಾಡಿದ್ದೀವಿ, ಈ ಎಲ್ಲ ವಚನಗಳನ್ನ ನಾವು ನೋಡಿದ್ದೇ ಆದ್ರೆ ಇಲ್ಲಿ ನಮಗೆ ತಿಳಿದು ಬರ್ತಕ್ಕಂಥ ಒಂದು ಸ್ಪಷ್ಟತೆ ಏನು ಅಂತಂದ್ರೆ, ಈ ವಚನಗಳು ಕೇವಲ ವೈಚಾರಿಕತೆ ಅಥವಾ ಆಧ್ಯಾತ್ಮಕತೆಗೆ ಸಂಬಂಧಿಸಿರ್ತಕ್ಕಂಥ ಅನುಭವದ ನುಡಿಗಳಲ್ಲ. ಇವುಗಳಲ್ಲಿ ವಿಜ್ಞಾನವೂ ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ಒಳಬಂದಿದೆ ಅಂತಕ್ಕಂಥ ಮಾತನ್ನ ನಮ್ಮ ವಚನಗಳು ಹೇಳ್ತವೆ. ಸೊ ಹಾಗಾಗಿ ನನ್ನ ಒಂದು ವಿಚಾರ, ನನ್ನ ಒಂದು ವಿನಂತಿ ಏನು ಅಂತಂದ್ರೆ, ಕೃಷಿ ವಿಜ್ಞಾನದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಹಲವಾರು ಜನ ಶರಣ ವಿಜ್ಞಾನಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ವಚನಗಳಲ್ಲಿ ಹುದುಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಗಳನ್ನ ಹೆಕ್ಕಿ ಹೊರತರತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಹಾಗೆ ಮಾಡುವ ಮುಖಾಂತರ ನಾವು ಬಸವಾದಿ ಶರಣರ ಆಶಯಗಳನ್ನ ಎಂದೆಂದಿಗೂ ಮುಂದಿಟ್ಟುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಬಸವಣ್ಣನವರನ್ನ, ಬಸವಾದಿ ಶರಣರನ್ನ ಕೇವಲ ಆಧ್ಯಾತ್ಮಿಕ ಚಿಂತಕರು, ಬರೀ ಸಾಮಾಜಿಕ ಸುಧಾರಕರು ಅಥವಾ ಈ ಒಂದು ನಾಡಿನ ಆದರ್ಶ ವ್ಯಕ್ತಿಗಳಂತ ಹೇಳೋದ್ರ ಜೊತೆಗೆ ಅವರೆಲ್ಲರೂ ದೊಡ್ಡ ವಿಜ್ಞಾನಿಗಳು ಕೂಡ ಆಗಿದ್ರು ಅಂತಕ್ಕಂಥ ಅಲ್ಲಿ ಇರ್ತಕ್ಕಂಥ ಒಂದು ಸಾಕ್ಷ್ಯಾಧಾರಗಳ ಮೇಲೆ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮಾಡುವ ಮುಖಾಂತರ ಬಸವಾದಿ ಶರಣರು ಸಂಪೂರ್ಣ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಹಾನುಭಾವರು, ಈ ನಾಡು ಕಂಡ ಸಂತ ಮಹಾಂತರು ಅಂತಕ್ಕಂಥ ಒಂದು ಮಾತನ್ನ ನಾವು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ಬಸವಣ್ಣನವರ ಒಂದು ಕೊನೆಯ ವಚನವನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಏನ್ ಹೇಳ್ತಾರೆ ಬಸವಣ್ಣನವರು? ಮರ್ತ್ಯ ಲೋಕವೆಂಬುದೊಂದು ಕರ್ತಾರನ ಕಮ್ಮಟವಯ್ಯ. ಮರ್ತ್ಯ ಲೋಕವೆಂಬುದೊಂದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಇದೆಂಥ ವಿಚಾರವಾಗಿರ್ತಕ್ಕಂಥದ್ದು, ದೊಡ್ಡ ವಿಚಾರ. ಇದರಲ್ಲಿ ಏನ್ ಹೇಳ್ತಾರೆ ಬಸವಣ್ಣನವರು ಅಂತಂದ್ರೆ, ನಾವು ಮರ್ತ್ಯ ಲೋಕದಲ್ಲಿ ಹುಟ್ಟಿ ಬಂದಿದ್ದೇವೆ. ಇಲ್ಲಿ ಈ ಕರ್ತಾರನ ಕಮ್ಮಟದಲ್ಲಿ ಅಂದ್ರೆ ಟಂಕಸಾಲಿ, ಇದು ನೋಟ್ ಪ್ರಿಂಟ್ ಆಗೋ ಜಾಗ. ನಾವೆಲ್ಲರಿಗೂ ಒಂದು 1000 ನೋಟು 2000 ರೂಪಾಯಿ ನೋಟ್ ತಗೊಂಡು ಹೋಗಿ ಕೊಟ್ರ ಒಳಗ್ ಹಾಕ್ತಾರೆ ಜೈಲಿನೊಳಗ. ಯಾಕಂದ್ರೆ ಆ ನೋಟ್ಗಳು ಚಲಾವಣೆ ಇರ್ಲಿಲ್ಲ. ನಾವು ಪ್ರಿಂಟ್ ಮಾಡಿರ್ತಕ್ಕಂಥ ನಾಣ್ಯ ಸಾಪಾಗಿತ್ತಂದ್ರೆ ಯಾರು ತಗೊಳ್ಳುದಿಲ್ಲ. ಈ ನಾಡಿನಲ್ಲಿ ಹುಟ್ಟಿ ಬಂದ ಮೇಲೆ, ಮರ್ತ್ಯಲೋಕದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಇಲ್ಲಿ ಸಲ್ಲುವ ನಾಣ್ಯಗಳಾಗ್ಬೇಕು. ಇಲ್ಲಿ ಸಲ್ಲುವ ನಾಣ್ಯಗಳಾಗ್ಬೇಕು ಅಂತಂದ್ರೆ ನಾವು ಕಲ್ಯಾಣ ನಾಡಿನಲ್ಲಿ, ಕರ್ನಾಟಕ ನಾಡಿನಲ್ಲಿ
ಕರುನಾಡಿನಲ್ಲಿ ಬಸವಾದಿ ಶರಣರು ಪ್ರಮುಖರು ಬಿಟ್ಟು ಹೋಗಿರ್ತಕ್ಕಂಥ ಆ ಎಲ್ಲ ತತ್ವ ಮತ್ತು ಸಿದ್ಧಾಂತಗಳ ಒಂದು ಚಿಂತನೆಯನ್ನ ಮಾಡಬೇಕು. ಆ ಚಿಂತನೆಗಳ ವಾರಸುದಾರರು ನಾವು. ನಮ್ಮ ಹೃದಯ ನಮಗಾಗಿ ತ್ಯಾಗ ಮಾಡಿರ್ತಕ್ಕಂಥ ಆ ಬಸವಾದಿ ಶರಣರನ್ನ ನೆನೆಯುವಂತಾಗಿರ್ಬೇಕು. ಇಲ್ಲಿ ಸಲ್ಲುವ ನಾಣ್ಯಗಳು ನಾವು ಆಗ್ಬೇಕು ಅಂತಂದ್ರೆ ಇದು ಕಾಯಕ ಮತ್ತು ದಾಸೋಹ ಸಿದ್ಧಾಂತಗಳ ಮುಖಾಂತರ ಮಾತ್ರ ಸಾಧ್ಯ. ಹಾಗೆ ಮಾಡಿದಾಗ ಮಾತ್ರ ನಾವು ಇಲ್ಲಿಯೂ ಸಲ್ತೇವೆ, ಅಲ್ಲಿಯೂ ಸಲ್ತೇವೆ, ಎಲ್ಲೆಲ್ಲಿಯೂ ಸಲ್ತೇವೆ ಅಂತಕ್ಕಂಥ ಆ ಬಸವಣ್ಣನವರ ಬಸವಾದಿ ಶರಣರ ವಚನಗಳನ್ನ, ಮಾತುಗಳನ್ನ, ಅವರ ಅನುಭವದ ಆ ಸ್ಫೂರ್ಣ ನುಡಿಗಳನ್ನ ಮತ್ತೊಮ್ಮೆ ನೆನಹುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಏನೋ ಅತ್ಯಂತ ಹಿರಿಯರು, ಮಾರ್ಗದರ್ಶಕರು, ನನ್ನ ಶರಣ ಬಂಧುಗಳಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಮತ್ತು ಅವರೊಂದಿಗೆ ಈ ಒಂದು ಸಂಘಟನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಎಲ್ಲ ಶರಣ ಸಹೋದರ ಸಹೋದರಿಯರಿಗೆ, ಶರಣ ತಂದೆ ತಾಯರಿಗೆ ಮತ್ತೊಮ್ಮೆ ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶರಣನ್ನ ಸಮರ್ಪಿಸಿ ನಾನು ನನ್ನ ಈ 2 ಅನುಭವದ ನುಡಿಗಳಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಬರುವುದುಂಟೊಮ್ಮೆ, ಬರುವ ಕಾಲಕ್ಕೆ ಬಹುದು, ಬರುವ ಬಯಕೆಯ ಕನಸನ್ನೇ ಕಾಣುವಂತ ತಕೊಂಡು ಮಧುರ ಚಂದ್ರ ಹೇಳಿದ ಹಾಗೆ ಬಹುಶಃ ಎಷ್ಟೋ ದಿನಗಳ ಮೇಲೆ ನಮ್ಮೊಳಗ, ನಮ್ಮ ಮಧ್ಯೆ, ನಮ್ಮ ಜೊತೆಗೆ ಇರತಕ್ಕಂತ ಒಬ್ಬ ಅಪ್ರತಿಮ ಕೃಷಿ ವಿಜ್ಞಾನಿ, ಸಂಶೋಧಕರು, ಹಲವಾರು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಇದ್ರೂ ಕೂಡ ಸಮಯ ಮಾಡಿಕೊಂಡು ಇವತ್ತಿನ ಉಪನ್ಯಾಸ ಕೇಳಿದಾಗ ಬಹಳ ಜನ ನಮಗೆ ಮೆಸೇಜ್ ಮಾಡಿದ್ರು, ಅವ್ರಿಗೆ ಯಾಕೆ ಟೈಮ್ ಕೊಟ್ರಿ ಅಂತ ತಿಳ್ಕೊಂಡು. ಅಂತ ಒಂದು ಸಂದಿಗ್ಧತೆ ಒಳಗಿದ್ದು ಕೂಡ ಅವ್ರಿಗೆ ಯಾಕೆ ಟೈಮ್ ಕೊಟ್ರಿ ನೀವು 1 ತಾಸು ಅಂತ ತಿಳ್ಕೊಂಡು ಭಯಕತ್ತಾರ. 1 ತಾಸು ಹೆಂಗ್ ಹೋಯ್ತು, 1 ತಾಸು 5 ನಿಮಿಷ ನಿರಂತರವಾಗಿ ಮಾತಾಡ್ರ. ಬಹುಶಃ ಇದರ ಮುಂದಿನ ಭಾಗ ಇನ್ನು ಡಿಸೆಂಬರ್ ಅಥವಾ ಜನವರಿ ಒಳಗ ತಾವು ಮಾಡಿದ್ರ ಜನ ನನ್ ಬಿಡ್ತಾರಲ್ಲ ಬಿಡುದಿಲ್ಲ ಅಂತಕ್ಕಂತ ಹೆದರಿಕೆ ಭಯನೂ ನನಗೆ ಹುಟ್ಟಿದ್. ಇದು ಪ್ರಾಮಾಣಿಕವಾಗಿ ಹೇಳ್ತೀನಿ. ಬಹಳ ಜನ 20 ಜನ ಅವ್ರಿಗೆ ಟೈಮ್ ಕೊಟ್ರಿ ಸರ್ ಅಂತ. ಅದಕ್ಕೆ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರು ಅವರ ಮಾತಿನಿಂದ ಬಹುಶಃ ಅವರ ಕಳಕಳಿ, ಕಾಳಜಿ, ಅಧ್ಯಯನಶೀಲತೆ, ಆಸಕ್ತಿ ನಿಜಕ್ಕೂ ಕೂಡ ನಮ್ಮ ಎಲ್ಲರನ್ನ ಇವತ್ತು ಯಾವ ಕೃಷಿ, ನಮ್ಮ ಮನದ ಕೃಷಿಯನ್ನ, ಮನುಷ್ಯನ ವ್ಯಕ್ತಿಗತ ಕೃಷಿ ಕಾಯಕ ಎಂತ ಒಂದು ಆರಂಭ ಅಂತಕ್ಕಂಥದ್ದು ಇವತ್ತು ಪ್ರಾಯಶಃ ಅವರಿಂದ ತಿಳಿತು ಅಂತ ತಕೊಂಡು ಹೇಳ್ತಾ ಬಹಳ ಜನ ಹ್ಯಾಂಡಲ್ ಮಾಡಿದ್ದಾರೆ. ಅವರನ್ನು ಒಬ್ಬರಾಗಿ ನಾವು ಕರಿತೀವಿ. ಮೊದಲಿಗೆ ಡಾಕ್ಟರ್ ಅಶ್ವಿನಿ ಪಾಟೀಲ್ ಮೇಡಮ್. ನಮಸ್ಕಾರ ಸರ್. ಶರಣಾರ್ಥಿ ಹೇಳ್ರಿ ಅಶ್ವಿನಿ. ನಾನು ಅಮೆರಿಕ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷ. ಇಲ್ಲಿ ಸ್ವಲ್ಪ ಇದು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಲಿಂಗಾಯತರ ವೀರಶೈವರ ಅಂತ. ಅದಕ್ಕೆ ಸ್ವಲ್ಪ ಗೊತ್ತಿರೋ ನೀವೆಲ್ಲ ಇಷ್ಟು ಏನ್ ಚೆನ್ನಾಗಿ ಮಾತಾಡಿದೆ ಸರ್, ತುಂಬಾ ಖುಷಿ ಆಯ್ತು. ಎಷ್ಟು ನಾಲೆಜ್, ಏನ್ ಕತೆ, ನಾವೆಲ್ಲ ಪುಣ್ಯ ಮಾಡಿದೀವಿ. ನಮ್ಮ ಲೈಫ್ ಮೆಂಬರ್ ಆಗಿದ್ದಾರೆ ಸರ್. ಶೀಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕದಲ್ಲಿ. ಸುಧಾ ಪಾಟೀಲ್ ಅವರನ್ನ ಪರಿಚಯ ಮಾಡಿದ್ದಾರೆ. ಅವರು ನಾವು ಲಿಂಗಾಯತರು ಅಲ್ಲ, ವೀರಶೈವರಲ್ಲ, ಬಸವ ಧರ್ಮಿಗಳಂದ್ರೆ ಹೆಚ್ಚು ಖುಷಿ ಆಗುತ್ತೆ ಮೇಡಮ್. ಅವರ ಹಗ್ಗ ಜಗ್ಗಾಟ ಬೇಡ, ನಾವು ಬಸವ ಧರ್ಮಿ, ಶರಣ ಧರ್ಮಿ ಅಂದ್ರೆ ಬಹಳ ಖುಷಿ ಆಗುತ್ತೆ. ನಾನು ಕೂಡ ಅದೇ ಒಂದು ಮಾತನ್ನ ಹೇಳಿ, ಯಾಕಂದ್ರೆ ನಾವು ವೀರಶೈವರು, ಲಿಂಗಾಯತರು ಅಲ್ಲಿರ್ತಕ್ಕಂಥ ಏನೋ ಈ ಗೊಂದಲಗಳೇನಿದಾವೆ, ಗೊಂದಲಗಳನ್ನ ಸೃಷ್ಟಿ ಮಾಡ್ಲಾಗಿದೆ. ಯಾರಲ್ಲಿ ಸ್ಪಷ್ಟತೆ ಇದೆ ಅದ್ರ ಬಗ್ಗೆ ಏನೂ ಇದನ್ನ ಇಲ್ಲ. ಈಗ ಡಾಕ್ಟರ್ ಶಶಿಕಾಂತ್ ಅವ್ರು ಹೇಳಿದ ಹಾಗೆ ನಾವೆಲ್ಲರೂ ಆ ಬಸವಾದಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನ ಯಾರು ಅನುಸರಿಸ್ತೇರೋ ಅವರು ಶರಣ ಧರ್ಮದವ್ರು, ಯಾರು ಅದನ್ನ ಅನುಸರಿಸೋದಿಲ್ಲ ಅವರು ಅನ್ಯ ಧರ್ಮದವ್ರು. ಅಷ್ಟೇ, ನಾವೇನ್ ಹೇಳಕ್ಕಾಗಲ್ಲ ಅದರಲ್ಲಿ. ಸೊ ಹಾಗಾಗಿ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್, ಶಿಶಿ ಬಸವನಾಥರ ಮೊಮ್ಮಗ, ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಗಾಯಕರು. ಸರ್ ಮಾತಾಡಿ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಜಗತ್ತಿನ ಸರ್ವಶ್ರೇಷ್ಠ ಚಿಂತಕರು ತಾವು. ಬದುಕನ್ನ ವಚನಮಯ ಮತ್ತು ಬಸವಮಯ ಮಾಡಿಕೊಂಡವರು. ಅಪರೂಪದ ಒಂದು ರತ್ನವನ್ನ ಇವತ್ತು ಪರಿಚಯಿಸಿದ್ರಿ. ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರು ಅಂತ ಒಬ್ಬ ಸರ್ವಶ್ರೇಷ್ಠ ವಿಜ್ಞಾನಿಯನ್ನ, ಸರ್ವಶ್ರೇಷ್ಠ ಶರಣರನ್ನ ಈ ಕಾರ್ಯಕ್ರಮಕ್ಕೆ ಪರಿಚಯಿಸಿದ್ದು ಬಹುಶಃ ಅವರ ಮಾತುಗಳನ್ನು ನಾನು ಕೇಳಿ ಬಹಳ ದೊಡ್ಡ ಧನ್ಯತೆ ನಾನು ಅನುಭವಿಸಿದ್ದೇನೆ. ಅದೊಂದು ನನಗೆ ಒಂದಿಷ್ಟು ಫಲವೂ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಸವಾದಿ ಪ್ರಮುಖರ ಬದುಕನ್ನು ಎಷ್ಟು ಹತ್ತಿರದಿಂದ ನೋಡಿದ್ದಾರೆ, ಕೃಷಿಯನ್ನ ಎಷ್ಟು ಹತ್ತಿರದಿಂದ ನೋಡಿದ್ದಾರೆ,
ವ್ಯಷ್ಟಿ ಸಮಷ್ಟಿಯ ಆ ಹಿತವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಮತ್ತು ಲೋಕ ಕಲ್ಯಾಣ ಮತ್ತು ಆತ್ಮ ಕಲ್ಯಾಣವನ್ನ ಲಿಂಗ ಪೂಜೆಯಿಂದ ಹೇಗೆ ಮಾಡ್ಕೊಳ್ಬೇಕು, ಕೃಷಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ಬದಲಾವಣೆಗಳು, ವಚನಗಳಲ್ಲಿ ಹೇಳಿರ್ತಕ್ಕಂಥ ವೈಜ್ಞಾನಿಕತೆ ಮತ್ತು ಅಳಿವಿನ ಅಂಚಿಗೆ ನಿಂತಿರ್ತಕ್ಕಂಥ ಈ ಭೂಮಿ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನುವಂಥ ಎಚ್ಚರವನ್ನು ಕೂಡ ನೀಡಿದ್ದಾರೆ. ಅವರ ಈ ನುಡಿಗಳು ನಿಜವಾಗೂ ಲಿಂಗ ಮೆಚ್ಚಿ ಅಹುದೆನ್ನು ಹಾಗೆ ಅದು ಮನಸ್ಸಿಗೆ ಎಲ್ಲರಿಗೂ ಹಿಡಿಸಿದೆ, ಅದು ಹೃದಯಕ್ಕೆ ತಾಗಿದೆ. ನಾವೆಲ್ಲ ಇವತ್ತು ಎಚ್ಚಿಕೊಳ್ಳಲೇಬೇಕಾಗಿರ್ತಕ್ಕಂಥ ಜಾಗೃತ ಸ್ಥಿತಿಗೆ ಬರಲೇಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದೀರಿ. ಹಾಗಾಗಿ ಡಾಕ್ಟರ್ ಅಶೋಕ ಸಂಗಪ್ಪ ಆಲೂರ್ ಅವರಿಗೆ, ಅವರು ಎಷ್ಟೇ ಎತ್ತರದ ವ್ಯಕ್ತಿ ಇದ್ರು ಅವರು ಮತ್ತು ನೆಲಮೂಲ ಸಂಸ್ಕೃತಿಯನ್ನು ಪ್ರೀತಿಸಿದವರು, ಆ ಚಿಂತನೆಯಲ್ಲಿ ನಮಗೆ ಗಗನೆತ್ತರದ ಮಾತುಗಳನ್ನ ನೀಡಿದ್ದಾರೆ. ನನಗಂತೂ ನಿಜವಾಗ್ಲೂ ಅಶೋಕ್ ಅವರೇ 12ನೇ ಶತಮಾನದ ಒಬ್ಬ ಶರಣ 21ನೇ ಶತಮಾನದಲ್ಲಿ ಇವತ್ತು ಬಂದು ನಿಂತುಕೊಂಡು ನಮ್ಮ ಎದುರಿಗೆ ಮಾತನಾಡಿದ್ರೇನೋ ಅನ್ನೋಷ್ಟು ಸುಂದರವಾಗಿ ತಾವು ಮಾತನಾಡಿದಿರಿ. ಅದಕ್ಕೆ ಹ್ಯಾಟ್ಸ್ ಆಫ್ ಸರ್. ದಟ್ ವಾಸ್ ವಂಡರ್ಫುಲ್. ಐ ಹ್ಯಾವ್ ಟ್ರಾವೆಲ್ಡ್ ಆಲ್ಮೋಸ್ಟ್ ಆಲ್ ಓವರ್ ದ ಗ್ಲೋಬ್. ಬಹಳ ಜಗತ್ತನ್ನ ಸುತ್ತಿದ್ದೆ ನಾನು. ಆದ್ರೆ ಇಂಥ ಅಪರೂಪದ ನುಡಿಗಳನ್ನ ಕೇಳಲಿಕ್ಕೆ ಇವತ್ತು ಅವಕಾಶ ಸಿಕ್ತು. ನಾನು ಬೇರೊಂದು ಯಾವುದೋ ಕಾರ್ಯಕ್ರಮದಲ್ಲಿ ಇದ್ದೆ. ಇವತ್ತು ತಪ್ಪಿಸ್ಕೊಂಡಿದ್ರೆ ನನ್ನಂಥ ಮೂರ್ಖ ಯಾರೂ ಆಗ್ತಿದ್ದಿಲ್ಲ ಅಂತ ಹೇಳಿ ಅಂದು ತಮ್ಮ ಈ ನುಡಿಗಳಿಗೆ ಮತ್ತೊಮ್ಮೆ ಅನಂತ ಸಾವಿರಾರು ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತೇನೆ, ಧನ್ಯತೆಗಳನ್ನ ಅರ್ಪಿಸ್ತೇನೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವ್ರಿಗೂ ಅರ್ಪಿಸ್ತೇನೆ. ಈ ಕೆಲಸದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರ್ವರಿಗೂ ಶರಣಾರ್ಥಿಗಳು. ತಾವು ಬಹಳ ದೊಡ್ಡ ಮಾತುಗಳನ್ನು ಹೇಳಿದಿರಿ. ಬಹುಶಃ ಆ ಎಲ್ಲ ಶ್ರೇಯಸ್ಸು ಬಸವಾದಿ ಶರಣರಿಗೆ ಸಲ್ಲಬೇಕು. ನಾವು ಬಹಳ ಮಾತ್ರ ನಮ್ಮಿಂದ ಸಾಧ್ಯವಿದ್ದಂತಹ ಒಂದು ಸಣ್ಣ ಕೈಂಕರ್ಯವನ್ನು ಮಾಡ್ತಕ್ಕಂಥ ಪ್ರಯತ್ನ. ಮೃತ್ಯುಂಜಯ ಸರ್, ತಮಗೂ ಕೂಡ ಅತ್ಯಂತ ಹೃದಯಾಂತರಾಳದಿಂದ ಶರಣನ್ನ ಸಮರ್ಪಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸರ್, ಮಧು ಹೊರಟ್ಟಿ ಸಾಹೇಬ್ರು. ಮಧು ಹೊರಟ್ಟಿ ಸರ್. ಎಲ್ಲರಿಗೂ ಶರಣಾರ್ಥಿ. ಈ ಶರಣರ ವಿಚಾರಗಳನ್ನ ಜಗತ್ತಿಗೆ ಕೊಂಡೊಯ್ಯುವಂತ ಜವಾಬ್ದಾರಿ ಹೊತ್ತಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರೇ, ತಮಗೆ ಅನಂತ ಕೋಟಿ ಪ್ರಣಾಮಗಳು. ಯಾಕಂದ್ರೆ ಇಂಥ ಒಂದು ಸಂಪೂರ್ಣ ತಿಳುವಳಿಕೆ ಇದ್ದಂತ ಒಬ್ಬ ಮಹಾಜ್ಞಾನಿಗಳನ್ನ ಆದಂತ ಆಲೂರ್ ಅವರನ್ನ ನಮಗೆ ಅವರ ಉಪನ್ಯಾಸ ಕೇಳುವಂತ ಒಂದು ಸುಸಂದರ್ಭ ವಹಿಸಿಕೊಟ್ರಿ. ಅದಕ್ಕೆ ಮೊದಲು ತಮಗೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ಈಗ ಡಾಕ್ಟರ್ ಆಲೂರ್ ಅವರು ಅವ್ರು ಹೇಳಿದ್ದನ್ನ ನಾ ಬಸವಣ್ಣವ್ರ ವಚನದಲ್ಲಿ ಹೇಳ್ತೇನೆ. ಅವ್ರ ಬಗ್ಗೆ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಿಂದಿರಬೇಕು. ಮಾಣಿಕ್ಯದ ದೀಪ್ತಿ ಅಂದ್ರೆ ಬಹಳ ಪ್ರಕಾಶಮಯವಾಗಿರ್ತದೆ. ನುಡಿದರೆ ಸ್ಫಟಿಕದ ಶಲಾಖಿ ಅಂತಿರಬೇಕು. ಸ್ಫಟಿಕದ ಶಲಾಖಿ ಹಾಗೆಂದ್ರೆ ತಿಳಿ, ತಂಪು, ಸ್ಪಷ್ಟ ಆಗಿರ್ತದೆ. ಅಷ್ಟು ಚೆನ್ನಾಗಿ ಮಾತಾಡಿದರು. ನುಡಿದರೆ ನಮ್ಮ ಅಂತಾರಾಷ್ಟ್ರೀಯ ಕಲಾವಿದರು ಹೇಳ್ದಂಗೆ ನುಡಿದರೆ ಲಿಂಗ ಮೆಚ್ಚಿ ಹೌದು ಎನ್ನಬೇಕು. ಅಷ್ಟು ಚೆನ್ನಾಗಿ ಮನದುಂಬವಾಗಿ ತಾವು ಮಾತಾಡಿದಿರಿ. ತಮಗೆ ಬಹಳ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ 100 ವರ್ಷದಿಂದ ಮಹಾಕವಿ ಸಾಲಿ ರಾಮಚಂದ್ರ ರಾಯರು ಕೊಡಗಿನ ಬಗ್ಗೆ ಒಂದು ತಮ್ಮ ಗೀತವನ್ನು ಬರೆದಿದ್ರು. ಕೊಡಗು ಬೆಡಗಿನ ಬೀಡು ಸೌಂದರ್ಯ ದಮೃತಮಂ, ಕುಡಿಯಲ್ಲಿ ಕಣ್ಗಳು ಅದೇ ಮಂಜು ಬಿತ್ತರಿಸಿ. ಎಷ್ಟು ಚೆನ್ನಾಗಿ ಬರೆದಿದ್ರು ಅವರು. ಅಂತ ಕೊಡಗು ಅವಾಗಿತ್ತು. ಈಗ ತಾವಿದ್ದ ಕೊಡಗನ್ನ ತಾವು ವಿಶೇಷ ನೋಡಿದಾಗ ತಾವು ಕೊನೆಗೆ ಹೇಳಿದಿರಿ ಏನಂದ್ರೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಹುದು ಅನ್ನುವಂಥ ಮಾತನ್ನ ಇಂದಿನ ಪರಿಸ್ಥಿತಿಗೆ ತಾವು ಹೇಳಿದಿರಿ. ಆ ಬಸವಣ್ಣವರ ಕಾಲ ಅದು ಭೂಮಿ ಮೇಲೆ ಸ್ವರ್ಗವಾಗಿತ್ತು. ಆವಾಗ ಇವತ್ತಿನ ಶತಮಾನ ಭೂಮಿ ಮೇಲೆ ನರಕಾಗ್ಯದ. ಯಾಕಂದ್ರೆ ನಾವು ಉಪಯೋಗಿಸುವಂತ ರಾಸಾಯನಿಕ ಗೊಬ್ಬರ ನಾವು ಈ ಕೃಷಿ ಸ್ನೇಹಿ ಜೀವ ಜಂತುಗಳನ್ನ ಕೊಂದು ಹಾಕ್ಯದ, ನಮ್ಮ ಮಣ್ಣನ್ನು ಬರಡು ಮಾಡಕತ್ತದ. ನಾವು ಅದನ್ನೆಲ್ಲ ತಿಂದು ಆ ಆಹಾರದಿಂದ ತಿಂದು ನಾವು ವಿಷಮಾನವ ವಿಷಕನ್ಯರ ಆಗುತ್ತಾ ಇದ್ದೇವೆ. ನಾನು ಭಾರತ ದೇಶದ ಅಂದಿನ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕ್ಯಾಬಿನೆಟ್ನಲ್ಲಿ ಕೃಷಿ ಸಚಿವರಾಗಿದ್ದ ಬೂಟಾ ಸಿಂಗ್ ಅವರು, ಸರ್ದಾರ್ ಬೂಟಾ ಸಿಂಗ್ ಅವರು, ಪಂಜಾಬ್ನವರು, ನನಗೆ ಬಹಳ ಆತ್ಮೀಯರಾಗಿದ್ದರು. ಅವ್ರ ಜೊತೆಗೆ ನಾನು ಪಂಜಾಬಕ್ಕೆ ಹೋದಾಗ ಅವರು ಈ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ವಾಪರಿಸುವಂಥದ್ದನ್ನ ಸರ್ಕಾರ ಒಪ್ಕೊಂಡಿತ್ತು. ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ನಾನು ಅವರಿಗೆ ಆ ಪಂಜಾಬದಲ್ಲಿ ಸುತ್ತುವಾಗ ನಾನು ಅವ್ರಿಗೆ ಹೇಳಿದೆ, ನೀವು ದೊಡ್ಡ ಅಪರಾಧವನ್ನು ಮಾಡ್ತಾ ಇದ್ದೀರಿ. ಇದು ನಮ್ಮ ದೇಶಕ್ಕೆ ಮುಂದೆ ಬಹಳ ಯುವಜನ ತೊಂದರೆ ಕೊಡ್ತದ.
ಅವ್ರು ಕ್ಯಾನ್ಸರ್ ಪೀಡಿತರಾಗ್ತಾರಂತ ಮಾತನ್ನು ಹೇಳಿದೆ. ಅವ್ರು ಒಪ್ಪಲಿಲ್ಲ. ಯಾಕಂದ್ರೆ ಪಂಜಾಬ್ ಇಸ್ ದ ಫುಡ್ ಗ್ರೇನ್, ಅದು ಗ್ರೇನರಿ ಆಫ್ ಇಂಡಿಯಾ. ಇಲ್ಲಿಂದ ನಾವು ದೇಶಕ್ಕೆಲ್ಲ ಆಹಾರ ಸಪ್ಲೈ ಮಾಡಬೇಕು. ಜನಸಂಖ್ಯೆಗೆ ತಾವು ಸಪ್ಲೈ ಮಾಡದೆ ಹೋದ್ರೆ, ನಾವು ರಾಸಾಯನಿಕ ಗೊಬ್ಬರ ಹಾಕದೆ ಹೋದ್ರೆ ನಮಗೆ ನಾವು ಬೆಳೆ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ನಾನು ಅವ್ರ ಮಾತು ಒಪ್ಪಲಿಲ್ಲ. ಇವತ್ತು ಪಂಜಾಬ್ದಲ್ಲಿ ಹೆಚ್ಚು ಕ್ಯಾನ್ಸರ್ ಆಗಿ ಸಾಯ್ತಿರುವಂಥ ಯುವಕರನ್ನ ನೋಡಿದ್ರೆ ಮನಸ್ಸಿಗೆ ಬಹಳ ಬೇಜಾರಾಗ್ತದೆ. ಇವತ್ತು ನಾನು ಹೇಳಿದೆ ಮೊದಲೇ, ನಾವು ವಿಷಕನ್ಯರಾಗಿದ್ದೇವೆ, ವಿಶ್ವಾನವರಾಗಿದ್ದೇವೆ. ನಮ್ಮ ರೈತರು ಇವತ್ತು ಅವರು ರೈತರಾಗಿಲ್ಲ, ಅವರು ಕೊಲೆಗಾರರಾಗ್ಯಾರ. ನಾನು ರೈತನೇ. ಯಾಕಂದ್ರೆ ಮೊದಲು ನಮ್ಮ ಮನೆಯಲ್ಲಿ 20-25 ದನಗಳಿದ್ದು, ಆ ದನಗಳ ಗೊಬ್ಬರವನ್ನ ನಾವು ಉಪಯೋಗ ಮಾಡಿ ನಾವು ಹೊಲಕ್ಕೆ ಹಾಕ್ತಿದ್ವು. ಸಮೃದ್ಧವಾದ ಬೆಳೆ ಬರ್ತಿತ್ತು, ಒಳ್ಳೆ ಆರೋಗ್ಯ ಇರ್ತಿತ್ತು. ಇವತ್ತು ತಾವು ಕೊನೆಗೆ ಹೇಳಿದಂಗೆ ದರೆ ಹತ್ತಿ ಉಳಿತದೆ. ಅದಕ್ಕೆ ಕೃಷಿ ತಜ್ಞರ ಅಂತ ತಾವು ಯಾವ ಸಲಹೆಯನ್ನ ಈ ಜಗತ್ತಿಗೆ ಕೊಡ್ತೀರಿ? ಬಸವಣ್ಣನ ಕಾಲ ಅಂತೂ ನಾನು ಹೇಳಿದಂಗೆ ಭೂಮಿ ಮೇಲೆ ಸ್ವರ್ಗ ಆಗಿತ್ತು, ಇವತ್ತು ಭೂಮಿ ಮೇಲೆ ನರಕ ಆಗಿದೆ. ಇನ್ನೂ ಇಷ್ಟು ಮುಂದುವರೆದ್ರೆ ಏನಂತ ಒಂದು ಆ ಪರಿಸ್ಥಿತಿ ಯಾವ ರೀತಿ ಆಗ್ಬೋದನ್ನು ಊಹಿಸ್ಲಿಕ್ಕೆ ಅಸಾಧ್ಯ. ಅದನ್ನು ತಾವೇ ಸೂಕ್ಷ್ಮವಾಗಿ ಹೇಳಿದಿರಿ. ತಾವು ಸ್ವಲ್ಪ ವಿಶದವಾಗಿ ಅದನ್ನು ಹೇಳ್ಬೇಕನ್ನುವಂಥದ್ದನ್ನ ತಮ್ಮಲ್ಲಿ ವಿನಂತಿಸ್ಕೊತೇನೆ. ಇಲ್ಲ, ನಾನು ಧನ್ಯವಾದಗಳು ಸರ್. ಶರಣಾರ್ಥಿ. ಬಹಳ ಏನೋ ಅಪ್ರತಿಮವಾಗಿರ್ತಕ್ಕಂಥ ಮಾತುಗಳನ್ನ, ಅಭಿಮಾನದ ಚಿಂತನೆಗಳನ್ನು ತಾವು ಹಂಚಿಕೊಂಡಿದ್ದೀರಿ. ತಮಗೆ ಶರಣಾರ್ಥಿಗಳು. ಅದು ಒಂದು ಏನು ಅಂದ್ರೆ ಸಮಯದ ಅಭಾವ ಆಗ್ಬಾರ್ದು. ಯಾಕಂದ್ರೆ ಶಶಿಕಾಂತ್ ಅವ್ರು ಹೇಳಿದ್ರು, ಈ ಒಂದು ಚಿಂತನೆಯ ಕೊನೆಗೆ ಏನು ಚರ್ಚೆಗಳಿರ್ತವೆ, ವಿಷಯಗಳಿರ್ತವೆ, ಅದರ ಬಗ್ಗೆ ನಾವು ಹೆಚ್ಚು ಒಂದು ವಿಚಾರ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು. ತಾವು ಹೇಳಿದ ಹಾಗೆ ಇವತ್ತಿನ ಒಂದು ಮಣ್ಣಿನ ಆರೋಗ್ಯದ ವಿಚಾರವನ್ನ ನಾವು ವಿಶ್ಲೇಷಣೆ ಮಾಡಿ ನೋಡಿದ್ದೆ ಆದ್ರೆ, ನಾವು ಅತ್ಯಂತ ಫಲಭರಿತವಾಗಿರ್ತಕ್ಕಂಥ ಮಣ್ಣನ್ನು ಕಳೆದುಕೊಂಡು ಇವತ್ತು ಅಲ್ಲಿನೂ ಕೂಡ ಅತ್ಯಂತ ದಾಸ್ಯ ಬಂದಿರತಕ್ಕಂಥ ವಿಚಾರಗಳನ್ನು ಹೇಳಿದ್ದೇವೆ. ನಾವು ಹಿಂದಿನ ದಿನಗಳಲ್ಲಿ ನೋಡಿದ್ದಾದ್ರೆ ತಾವು ಹೇಳಿದ್ರಿ 15-20 ದನಗಳ ಮನೆಯಲ್ಲಿ ಇರ್ತಿದ್ವು ಅಂತ. ಇವತ್ತು ಯಾವುದೇ ದನಗಳಿಲ್ಲ. ಮಳೆ ಆದ್ಮೇಲೆ ಸಾಯಂಕಾಲ ನಾವು ಮಾರ್ಕೆಟ್ಗೆ ಹೋಗಿ ರಾಸಾಯನಿಕ ಗೊಬ್ಬರಗಳನ್ನ ಲಾರಿಗಳಲ್ಲಿ, ಟ್ರಾಕ್ಟರ್ಗಳಲ್ಲಿ ಹೇರ್ಕೊಂಡು ಬಂದು ಮರುದಿವ್ಸ ಮುಂಜಾನೆ ಭೂಮಿಗೆ ಚೆಲ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಚಿಂತನೆ ಇಷ್ಟೇ, ಮಣ್ಣಿಗೆ ನಾವು ಹಾಕ್ಬೇಕಾಗಿರ್ತಕ್ಕಂಥ ಒಂದು ಏನು ಪದಾರ್ಥ ಇದೆ ಅದನ್ನ ನಾವು ಬಹಳಷ್ಟು ಕಡೆ, ಉದಾಹರಣೆಗಾಗಿ ರಾಶಿ ಮಷಿನ್ಗಳು ಬಂದಿದ್ದಾವೆ. ಎಲ್ಲೇ ರಸ್ತೆ ಪಕ್ಕಕ್ಕೆ ಅದನ್ನ ನಿಂದಿಸ್ಕೊಂಡು ರಾಶಿ ಮಾಡಿ ಆ ಎಲ್ಲಾ ಏನೋ ತ್ಯಾಜ್ಯಗಳನ್ನ ಅಲ್ಲೇ ಬಿಟ್ಟು ಬರೀ ಕಾಳುಗಳನ್ನು ತುಂಬಿಕೊಂಡು ಮನೆಗೆ ಹೋಗ್ತೇವೆ. ನಾವು ರಾಶಿ ಕಣಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಹೋಗಿದೆ. ಇಂಥ ಎಲ್ಲ ವಿಚಾರಗಳಿಂದ ಮಣ್ಣಿನಿಂದ ಬರ್ತಕ್ಕಂಥ ಬೆಳೆಯ ಪಳಿಯುಳಿಕೆಗಳನ್ನ ಮತ್ತೆ ಜಮೀನಿಗೆ ಹಾಕ್ತಕ್ಕಂಥ ವ್ಯವಸ್ಥೆ ಹೋಗಿದೆ. ಇವೆಲ್ಲವುಗಳನ್ನು ನಾವು ಮರುಕಳಿಸ್ಬೇಕಾಗಿದೆ. ಕುರಿ ನಿಲ್ಲಿಸುವಂತಹದ್ದಿರ್ಬೋದು, ಕೊಟ್ಟಿಗೆ ಗೊಬ್ಬರ ಹಾಕುವುದಿರ್ಬೋದು, ಕುರಿ ಗೊಬ್ಬರ ಹಾಕುವಂತ ಇರ್ಬೋದು. ಇಂಥ ಎಲ್ಲ ವ್ಯವಸ್ಥೆಗಳನ್ನ ನಾವು ಪುನಃ ತಂದಾಗ ಮಾತ್ರ ಅಲ್ಲಿ ಕೃಷಿಯಲ್ಲಿ ನಾವು ಮಣ್ಣಿನಲ್ಲಿ ಆರೋಗ್ಯವನ್ನ, ಜೀವಂತಿಕೆಯನ್ನು ತುಂಬಲಿಕ್ಕೆ ಸಾಧ್ಯ. ಮಣ್ಣಿನಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳನ್ನ ಬರೀ ರಾಸಾಯನಿಕಗಳನ್ನ ಹಾಕುವ ಮುಖಾಂತರ ನಾವು ಸಂಪೂರ್ಣವಾಗಿ ಅವುಗಳನ್ನ ನಾಶ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಅಂತಹ ಚಿಂತನೆಗಳು ನಿಲ್ಲಬೇಕು. ನಾವು ಮತ್ತೆ ಸುಸ್ಥಿರ ಕೃಷಿಯ ಪದ್ಧತಿಗಳ ಕಡೆಗೆ ಹೋದರೆ ನೋಡ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಇದರ ಬಗ್ಗೆ ಬಹುಶಃ ನಾವು ಒಂದು ದೊಡ್ಡ ಒಂದು ದಿನದ ಚಿಂತನೆಯನ್ನೇ ಮಾಡಬಹುದೇನೋ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನ ಶಶಿಕಾಂತ್ ಅವರ ಮುಂದೆ ಇಟ್ಟು ನಾನು ಏನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ, ಯಾಕಂದ್ರೆ ಬಹಳಷ್ಟು ಜನ ಇನ್ನೂ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅವರಿಗೆ ಉತ್ತರಿಸುವಂತ ಪ್ರಯತ್ನವನ್ನು ಮಾಡೋಣ. ನಾನು ಹೊರಟಿ ಸರ್ ತಮ್ಮ ನಂಬರ್ ಇಸ್ಕೊಳ್ತೇನೆ ಸರ್ ಹತ್ರ. ಖಂಡಿತವಾಗಿಯೂ ಇದ್ರ ಬಗ್ಗೆ ನಾವು ಹೆಚ್ಚಿನ ಚರ್ಚೆಗಳನ್ನ ಪರಸ್ಪರವಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಲ್ಲ, ನಾನು ಧಾರವಾಡದಲ್ಲಿ ಶಶಿಕಾಂತ ಪಟ್ಟಣ ಜೊತೆಗೆ ಒಂದು ದೊಡ್ಡ ಸಿಂಪೋಸಿಯಂ ಅನ್ನು ಇಡ್ತೇನೆ. ತಮ್ಮನ್ನ ಆಹ್ವಾನಿಸ್ತೇನೆ. ಬಂದು ಈ ದೇಶಕ್ಕೆ ಹೊಸ ಕೊಡುವಂತಹದ್ದು ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತಲ್ಲಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಖಂಡಿತ ಮಾಡಿ ಸರ್. ನಾನು ಮುಂದಿನ ತಿಂಗಳು 12ನೇ ತಾರೀಕಿಗೆ ಅಲ್ಲಿ ಒಂದು ಕಾರ್ಯಕ್ರಮ ಬರ್ತಾ ಇದ್ದೀನಿ. ಡಿಸೆಂಬರ್ 12ನೇ ತಾರೀಕು. ಹೌದು ಸರ್, ಡಿಸೆಂಬರ್ 12 ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ. ಖಂಡಿತ ಸಮಯವನ್ನ ತೆಗೆದು ತಮ್ಮ ದರ್ಶನವನ್ನು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇನ್ನೂ ಬಹಳ ಏನೋ ಮನ ಸಂತೋಷ ಆಗ್ತದೆ ಅಂತಕ್ಕಂಥದ್ದನ್ನು ಬಹುಶಃ ಡಾಕ್ಟರ್ ಶಶಿಕಾಂತ್ ಅವರು ಅದನ್ನ ಅವರು ವ್ಯವಸ್ಥೆ ಮಾಡ್ತಾರಂತ ನಾನು ಅನ್ಕೊಳ್ತೇನೆ. ಧನ್ಯವಾದಗಳು. ರಾಜಶೇಖರ್ ಕೊಟ್ಗೀರ್, ರಾಜಶೇಖರಪ್ಪ ಕೋಟಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಲೋ, ಹಾ ಮಾತಾಡಿ ಸರ್. ಕೇಳ್ತದೆ, ಹೇಳಿ ಸರ್. ಹಾ ಸರ್, ಆಲೂರು ಸರ್, ನಮಸ್ಕಾರ. ಶರಣಾರ್ಥಿ ಸರ್, ಶರಣಾರ್ಥಿ. ಹಾ, ಚೆನ್ನಾಗಿ ಬಂತು, ಮೂಡಿ ಬಂತು. ವಚನಗಳನ್ನ ಬಹಳ
ಅಕ್ಕಮಾದಿಯವ್ರದ್ದು ಬಸವಣ್ಣವ್ರದ್ದು ವಚನಗಳನ್ನ ಕೃಷಿಯಲ್ಲಿ ಇದನ್ ಮಾಡಿದ್ದು ಆಗಿನ 12ನೇ ಶತಮಾನದಲ್ಲಿ ನಾವು ಈಗ ಮಾಡುವಂತ ಏನು ಆಧುನಿಕ ಕೃಷಿಗಳಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಈಗ ಮಣ್ಣು ಆತು ಮತ್ತು ಒಕ್ಕಲತನದಲ್ಲಿ ಅಳಿಸ್ಕೊಂಡ್ರ ಎಲ್ಲ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ ಮತ್ತು ವಾತಾವರಣದಲ್ಲಿ ಪೊಲ್ಯೂಷನ್ ಏನಂತೀವಿ ಅದು ಆಗ್ತಾ ಇದೆ. ಅವನ್ನ ಹಾಗೆ ಅವರೆಲ್ಲ ಅರಿತುಕೊಂಡು ಅವಾಗ ಹೇಳಿದ್ದು ನೀವು ಈಗ ನಮ್ಗೆ ಮನವರಿಕೆ ಮಾಡಿ ಕೊಟ್ಟದ್ದು ಬಹಳ ಸಂತೋಷ ಆಯ್ತು ಅಂತ ಹೇಳಿಕ್ಕೆ ನಾ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶರಣಾರ್ಥಿ ಸರ್, ಶರಣಾರ್ಥಿ. ರತ್ನಕ್ಕ ಕಾದ್ರೋಳಿ. ಶರಣಾರ್ಥಿಗಳು ಸರ್ವರಿಗೂ ಶರಣಾರ್ಥಿಗಳು. ಇವತ್ತು ಡಾಕ್ಟರ್ ಅಶೋಕ್ ಆಲೂರ್ ಅಣ್ಣರ್ದು ಎಷ್ಟು ಸುಂದರವಾಗಿತ್ತು ಅಂದ್ರೆ ಈ ಪ್ರವಚನ ಬಹಳ ಸುಂದರವಾಗಿತ್ತು, ಬಹಳ ಸರಳವಾಗಿತ್ತು, ಬಹಳ ಅರ್ಥಪೂರ್ಣವಾಗಿತ್ತು. ಒಂದೇ ವಚನದಲ್ಲಿ ಏನೆಲ್ಲ ತುಂಬಿದೆ, ಪ್ರತಿಯೊಂದು ವಚನವು ನಮಗೆ ಹೇಗೆ ದಾರಿ ದೀಪ ಆಗಿದೆ ಅನ್ನೋದನ್ನ ಕೆಲವು ವಚನಗಳು, ಪ್ರತಿಯೊಂದು ವಚನದಲ್ಲೂ ಬರೀ ಈಗ ನಾವು ಮಣ್ಣಿನ ಮಾತ್ರ ವಿಚಾರ ಮಾಡ್ತಾ ಇದೀವಿ. ಅಣ್ಣರು ಮರಕ್ಕೆ ಬಾಯಿ ಬೇರೆಂದು ಅಂತ ವಚನ ಹೇಳಿದ್ರಲ್ಲ, ಪ್ರತಿಯೊಂದು ವಚನವು ಅದು ಕೃಷಿಗೆ ಸಂಬಂಧಪಡುತ್ತೆ, ಶರೀರ ಆರೋಗ್ಯಕ್ಕೆ ಸಂಬಂಧಪಡುತ್ತೆ. ಎಲ್ಲವನ್ನೂ ಮೀರಿ ಲಿಂಗಾನುಸಂಧಾನ ಅಲ್ಲಿ ಶರಣರು ಹೇಳಿರ್ತಕ್ಕಂಥದ್ದು ಮುಖ್ಯವಾಗಿ ಲಿಂಗಾನುಸಂಧಾನದ ಮುಖಾಂತರ ಪರಮಾತ್ಮನನ್ನ ಮುಟ್ಟುವಂತಹ ವಿಚಾರ. ಅದನ್ನ ಬಹಳ ಸುಂದರವಾಗಿ ಇವತ್ತು ಕೇಳಿ ನಂಗೆ ಬಹಳ ಆನಂದವಾಯ್ತು. ಮುಖ್ಯವಾಗಿ ಎಲ್ಲ ವಚನಗಳಲ್ಲಿ ಇರೋದು ಲಿಂಗಾನುಸಂಧಾನ. ಆ ವಿಚಾರವನ್ನ ತಿಳ್ಕೊಂಡು ಬಹಳ ಆನಂದ ಆಯ್ತು ಸರ್. ನೀವು ಇನ್ನು ಹೆಚ್ಚು ನಮಗೆ ಲಭ್ಯವಾಗಬೇಕು. ಶಶಿಕಾಂತ್ ಅನ್ನೋರು ಅದನ್ನ ಇಲ್ಲಿ ನಮಗೆ ಎಡೆ ಮಾಡ್ತಾರೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಸರ್ವರಿಗೂ ಅರ್ಪಿಸ್ತೀನಿ. ಶರಣಾರ್ಥಿಗಳು. ಧನ್ಯವಾದಗಳು. ಡಾಕ್ಟರ್ ತಾರಾ BN, ಮುಖ್ಯಸ್ಥರು ಇತಿಹಾಸ ವಿಭಾಗ, ಮುಂದಿನ ತಿಂಗಳು ನಡೀತಕ್ಕಂಥ ಅಂತಾರಾಷ್ಟ್ರೀಯ ಸಮ್ಮೇಳನದ ಕಾರ್ಯದರ್ಶಿ ಅವರು ಮತ್ತು ಡಾಕ್ಟರ್ ವೀಣಾ ಇಲ್ಗಾರ್. ಡಾಕ್ಟರ್ ತಾರಾ ಮೇಡಮ್ ಮಾತಾಡಿ. ಸರ್ವರಿಗೂ ಶರಣಾರ್ಥಿಗಳು. ಮುಖ್ಯವಾಗಿ ನನ್ಗೆ ಸರ್ ಮಾತುಗಳನ್ನ ಕೇಳಿದಾಗ ಬಹಳ ಮನಸ್ಸಿಗೆ ಅತ್ಯಂತ ಪರಮಾನಂದ ಅಂತ ಹೇಳ್ತಾರಲ್ಲ, ಆ ತರ ಆಯ್ತು. ಸರ್ ತಾವು ನಮ್ ಕಾಲೇಜಿಗೆ ಬರ್ತಾ ಇದ್ದೀರಿ, ನಾವು ಹೃದಯ ತುಂಬಿತ ತಮ್ಮನ್ನು ಸ್ವಾಗತಿಸುವಂತ ಕೆಲಸ ನನಗೆ ಬಹಳ ಅತೀವ ಸಂತೋಷ ಆಗಿರ್ತಕ್ಕಂಥದ್ದು. ತಮಗೆ ತುಂಬು ಹೃದಯ ಸ್ವಾಗತ ಸರ್. ಭಾರತ ನಿಜವಾಗಿ ಹಳ್ಳಿಗಳ ನಾಡು, ಮತ್ತೆ ಕೃಷಿಕರು ನಮ್ಮ ಅನ್ನದಾತರು. ಈ 12ನೇ ಶತಮಾನದಲ್ಲಿ ನಮ್ಮ ಶರಣರು ಎಷ್ಟು ಮಹತ್ವವನ್ನು ಕೊಟ್ಟಿದ್ರು ಕೃಷಿಗೆ. ಅದು ವೈಜ್ಞಾನಿಕವಾಗಿ ಯಾವ ರೀತಿ ಅವರು ತಮ್ಮ ವಚನಗಳ ಮೂಲಕ ವೈಜ್ಞಾನಿಕ ಸೈದ್ಧಾಂತಿಕವಾಗಿ ನಮಗೆ ಕಟ್ಟಿಕೊಟ್ರು. ನೀವು ಅದನ್ನ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ರಿ ಸರ್. ನಿಜವಾಗಿ ನಿಮ್ಮಂತ ಒಂದು ಅನರ್ಘ್ಯ ರತ್ನವನ್ನ ನಮ್ಗೆಲ್ಲ ಪರಿಚಯಿಸಿದ್ದು ನಮ್ಮ ವಚನ ಅಧ್ಯಯನ ವೇದಿಕೆಯ ಸಂಸ್ಥಾಪಕರಾಗಿರ್ತಕ್ಕಂಥ, ಮತ್ತೆ ವಚನ ಸಾಹಿತ್ಯದಲ್ಲಿ ಬಹಳಷ್ಟು ಅದ್ಭುತ ಜ್ಞಾನ ಹೊಂದಿರತಕ್ಕಂಥ ಅವ್ರನ್ನ ವಿದ್ವಾಂಸರೇ, ಅತ್ಯಂತ ಶ್ರೇಷ್ಠವಾದ ವಿದ್ವಾಂಸರ ಸಾಲಿಗೆ ಅವ್ರನ್ನ ನಾನು ಸೇರಿಸ್ತೇನೆ. ಈ ಸದೃಢ ಸಮಾಜವನ್ನ ಅವ್ರು ಯಾವ ತರ ಕಟ್ಟಿಕೊಡ್ತಾ ಇದ್ದಾರೆ ಅಂತಂದ್ರೆ, ತಮ್ಮಂತವರ ಮೂಲಕ ಒಂದು ಏನು ಸಮಾಜವನ್ನ ಕಟ್ತಾ ಇದ್ದಾರೆ. ನಮ್ಮ ನೈತಿಕತೆಯ ತಳಹದಿ ಶಿಥಿಲವಾಗುವಂತ ಈ ಸಂದರ್ಭದಲ್ಲಿ ನೀವು ಅದನ್ನ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ರಿ ಸರ್. ತಮಗೆ ನನ್ನ ಹೃದಯಪೂರ್ವಕ ಅಭಿಮಾನದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವಕಾಶಕ್ಕೆ ಧನ್ಯವಾದಗಳು. ಶರಣಾರ್ಥಿ ಮೇಡಮ್. ಧನ್ಯವಾದ. ಡಾಕ್ಟರ್ ವೀಣಾ ಇಲಿಗಾರ್ ಮೇಡಮ್ ಜಾನಿದ್ದಾರೆ. ಸರ್ವರಿಗೂ ಶರಣಾರ್ಥಿಗಳು. ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಅಶೋಕ್ ಆಲೂರ್ ಸರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್ ಬಹಳ ಅದ್ಭುತವಾಗಿ ಮಾತನಾಡಿದ್ರಿ. ಶರಣರ ವಚನಗಳನ್ನ ಆಧರಿಸಿ ಕೃಷಿ ಮತ್ತು ಕಾಯಕ ಬದುಕು ಬೇರೆ ಆಗಿರ್ಲಿಲ್ಲ ಶರಣರಿಗೆ. ಅದನ್ನ ಬಹಳ ನೀವು ಕಂಪೇರಿಟಿವ್ ಸ್ಟಡಿ ಮಾಡಿ ಹೇಳಿದ್ರಿ. ಅನುಭವದೊಂದಿಗೆ ಕಾಯಕದೊಂದಿಗೆ ಶರಣರ ಸಿದ್ಧಾಂತಗಳನ್ನ ಅನ್ವಯಿಸಿ ಮಾತನಾಡಿದ್ದು ಬಹಳ ಸರಳವಾಗಿ ಮತ್ತು ಶ್ರೇಷ್ಠವಾದ ಚಿಂತನೆಗಳನ್ನ ಕೊಟ್ರಿ ಅನ್ನೋದನ್ನ ಮತ್ತೆ ಈಗಾಗಲೇ ತಾರಾ ಮೇಡಮ್ ಅವ್ರು ಹೇಳಿದಾಗೆ ನೀವು ಡಿಸೆಂಬರ್ 12ನೇ ತಾರೀಕು ನಿಮಗೆ ಪತ್ರ ಮುಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಮಾತಾಡಿದ್ದೀನಿ ನಿಮ್ ಜೊತೆಗೆ. ನೀವು ದಯವಿಟ್ಟು ಅವತ್ತು ಬಂದು ನಿಮ್ಮ ಜ್ಞಾನದ ಧಾರೆಯನ್ನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ಅಲ್ಲೆಲ್ಲೇ ಬರುವಂತ ಎಲ್ಲ ಬಂಧುಗಳಿಗೆ ನೀವು ಎರಿತೀರಿ ಅನ್ನುವಂತ ಅತೀವ ಒಂದು ನಾನು ವಿಶ್ವಾಸವನ್ನ ಹೊಂದಿ
ಇವತ್ತು ನಿಮ್ಮ ಮಾತುಗಳನ್ನ ಮೃತ್ಯುಂಜಯ ಶೆಟ್ಟರ್ ಅವ್ರು ಹೇಳಿದ್ರು, ಪಠಣ್ ಸರ್ ಅವರು ಹೇಳಿದ್ರು. ನಿಜವಾಗ್ಲೂ ನಿಮ್ಮಂತವ್ರು ಈ ವೇದಿಕೆಗೆ ಬರೋದ್ರಿಂದ ವೇದಿಕೆಯ ಘನತೆ ಹೆಚ್ಚಾಯ್ತು ಅಂತ ನನ್ಗನಿಸ್ತದೆ. ಸರ್ ಮತ್ತೆ ಮತ್ತೆ ತಾವು ಇಂಥ ವೇದಿಕೆಯಲ್ಲಿ ಬಂದು ತಮ್ಮ ಜ್ಞಾನಧಾರೆಯನ್ನ ಕೊಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಅವಕಾಶಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶರಣಾರ್ಥಿ. ಶರಣಾರ್ಥಿ. ಶಂಕರ್ ಕುಪ್ಪಸ್ತವ್ರು. ಸರ್ವರಿಗೂ ಶರಣಾರ್ಥಿಗಳು. ಪ್ರಾಯಶಃ ಇವತ್ತು ನಮ್ಮ ಆಲೂರು ಸರ್ ಬಹಳ ಅದ್ಭುತವಾಗಿ ಉಪನ್ಯಾಸವನ್ನ ನೀಡಿದ್ರು. ನನಗೆ ಒಂದು ವಿಚಾರ ಏನಂತ ಹೇಳಿದ್ರೆ, 12ನೇ ಶತಮಾನದಲ್ಲೇನೆ ಬಸವಾದಿ ಶಿವಶರಣರು ಆ ಕೃಷಿಯ ಬಗ್ಗೆ ಎಷ್ಟೊಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಮಗೆ ಹೇಳಿದ್ರು ಅಂತಕ್ಕಂಥದ್ದು ನಾನು ಆ ವಚನದ ಆಧಾರ ಮೂಲಕ ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಇದ್ರ ಜೊತೆಗೆ ಸಂವಾದದಲ್ಲಿ ನಮ್ಮ ಹೊರಟ್ಟಿ ಸರ್ ಹೇಳಿದ್ರು, ಬಹಳ ಅವ್ರನ್ನ ಧಾರವಾಡ ಕರೆದು ನಮ್ಮ ರೈತರಿಗೆ ಒಳ್ಳೆಯ ಆಗುವಂತ ವಿಚಾರಗಳನ್ನ ಮಾಡ್ರಿ ಅಂತಕ್ಕಂಥದ್ದು ಬಹಳ ನಿಜಕ್ಕೂ ಕೂಡ ಇದು ಈಗ ಸದ್ಯ ಪ್ರೆಸೆಂಟ್ ಆಗ್ಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆಂತ ಹೇಳಿದ್ರೆ ಇದು ಏನಾಗ್ಬೇಕಾಗಿದೆ ಅಂತ ಹೇಳಿದ್ರೆ, ಸಾವಯವ ಕೃಷಿಯಲ್ಲಿ ಒಂದು ಉನ್ನತ ಮಾಡಿ ಅದು ಪ್ರಚಾರ ಜಾಸ್ತಿ ಆಗ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ರಾಸಾಯನಿಕ ಗೊಬ್ಬರವನ್ನ ಹಾಕಿ ಅದರಿಂದ ಫಾಯ್ದಾ ತಗೊಂಡು ಸಾಕಷ್ಟು ನಾವು ಮಾಡ್ತಕ್ಕಂಥ ವಿಚಾರಗಳನ್ನ ರೈತರು ನಾವು ನೋಡಿದೀವಿ. ಆದ್ರ ಸಾವಯವ ಕೃಷಿಯಲ್ಲಿ ಬೆಳಕನ್ನು ಚೆಲ್ಲುವಂತ ಕೆಲಸ ಅದು ಎಲ್ಲ ರೀತಿಯಲ್ಲಿ ಅಂದ್ರೆ ಬಹಳಷ್ಟು ಪ್ರಚಲಿತವಾಗಿ ಆತು ಅಂತ ಹೇಳಿದ್ರೆ ಬಹುಶಃ ಆ ಸಾವಯವ ಕೃಷಿ ಮುಂಬರುವ ದಿನಗಳಲ್ಲಿ ಅದು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತು. ಅಂತ ವಿಚಾರಗಳನ್ನ ಇವತ್ತು ಆಲೂರು ಸರ್ ಬಹಳ ಅದ್ಭುತವಾಗಿ ಅವರ ಉಪನ್ಯಾಸ ನಾನು ಪದೇ ಪದೇ ಕೇಳ್ತಾ ಇದ್ದೆ. ಎಷ್ಟು ಅತ್ಯುತ್ತಮವಾದಂತ ಉಪನ್ಯಾಸ ಈ ನಮ್ಮ ವೇದಿಕೆಗೆ ನೀಡಿದ್ರು ಅಂತಕ್ಕಂಥದ್ದು. ಇವರನ್ನ ವೇದಿಕೆಗೆ ಪರಿಚಯ ಮಾಡಿಸ್ತಕ್ಕಂಥ ಶಶಿಕಾಂತ್ ಅನ್ನೋರಿಗೆ ತಮಗೂ ಇನ್ನೂ ಅನೇಕ ವಿಚಾರಗಳು ಅವರಿಂದ ಮುಂಬರುವ ದಿನಗಳಲ್ಲಿ ಉಪನ್ಯಾಸ ನಡೀಲಿ ಅಂತಕ್ಕಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸಿ ಅವಕಾಶಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಶರಣಾರ್ಥಿ ಸರ್, ಶರಣಾರ್ಥಿ. ಸರ್ ನಿಜಕ್ಕೂ ಇವತ್ತು ತಮ್ಮ ಉಪನ್ಯಾಸ ಅಂತಕ್ಕಂಥದಕ್ಕಿಂತ ಅದೊಂದು ಬದುಕಿನ ಅನುಭವ. ಹಲವಾರು ರೀತಿಯ ಕೃಷಿ ಅಂತಕ್ಕಂಥದ್ದನ್ನು ಕೇವಲ ಆರಂಭ ಅಥವಾ ಒಕ್ಕಲ್ತನ ಅಂತ ಓಡಾಡದೆ ಅಂತರಂಗ ಬಹಿರಂಗದ ಕೃಷಿ ಅದು ಹೇಳ್ದಲ್ಲ, ಬೆಳೆ ಭೂಮಿಯೊಳ ಒಂದು ಪ್ರಳಯಸದ ಕಸ ಹುಟ್ಟಿ ಆ ಕಸ ಹೊರಗೂ ತೆಗಿಬೇಕಾಗ್ತಕ್ಕಂಥ ಒಳಗೂ ತೆಗಿತಕ್ಕಂಥ ಒಂದು ಸುಂದರವಾದಂಥ ಉಪನ್ಯಾಸವನ್ನು ಕಟ್ಟಿಕೊಟ್ರಿ. ಅದಕ್ಕೆ ಧನ್ಯವಾದಗಳನ್ನ ಹೇಳಿದ್ರೆ ಬಹಳ ಕಡಿಮೆ ಆಗತ್ತೆ. ನಮ್ಮವರು ನಮ್ಮ ಹಕ್ಕಿನಿಂದ ಈಗ ಸಾವಯವ ರಸಾಯನಶಾಸ್ತ್ರ, ಸಾವಯವ ಒಕ್ಕಲುತನ ಕೃಷಿಯ ಬಗ್ಗೆ ಭೂಮಿಯನ್ನು ಉಳಿಸ್ಬೇಕಾಗ್ತಕ್ಕಂಥ ಸಂದರ್ಭ. ಯಾಕಂದ್ರೆ ಇವತ್ತು ಭೂಮಿ ಕಬ್ಬು ಬೆಳೆಗಾರರಾಗ್ಲಿ ನಾವು ನೋಡ್ತಾ ಇದೀವಿ, ಹೆಚ್ಚಿನ ಬೆಳೆಗಾಗಿ ಭೂಮಿಯನ್ನ ಬಂಜರ್ ಮಾಡ್ತಕ್ಕಂಥ, ಇನ್ನೊಂದು 20-30 ವರ್ಷ ಹೋದ್ರೆ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿನೂ ಬೆಳೆಯದೇ ಇರತಕ್ಕಂಥ ಬರ್ಬೋದು. ಅಂದ್ರೆ ಅವಾಗ ಬಹುಶಃ ನಾವು ತಿನ್ಲಿಕ್ಕೆ ಏನು ಸಿಗ್ಬೋದು, ನಾವು ಮತ್ತೆ ಕಾಡು ಹೋಗಿ ಗಡ್ಡೆ ಎಲ್ಲೆ ತಪ್ಪಲ ಇಂಥ ತಿನ್ನುವಂತ ಪ್ರಸಂಗ ಬಂದ್ರು ಬರ್ಬೋದು. ಸೊ ಈ ದಿಶೆಯೊಳಗ ನಡೆ ನುಡಿ ಚರಿತ್ರೆ ಶುದ್ಧೀಕರಣ ಮಾಡಿಕೊಂಡು ನುಡಿದಂತೆ ನಡೆದಂತೆ ಇರ್ತಕ್ಕಂಥ ವಿರಳ. ನಾನು ಮಾತಾಡ್ತಾ ಕೃಷಿ MSc ಅಗ್ರಿ ಮಾಡ್ಯಾರೋ ಅಥವಾ ಕನ್ನಡದಾಗ ಏನಾದ್ರು ಅಥವಾ ಹಿಸ್ಟ್ರಿ ಒಳಗೆ ಏನಾದ್ರು ಕನ್ನಡ PhD ಮಾಡ್ಯಾರೋ ಸರ್ ಅನ್ನೋ ಹಂಗ ಅಷ್ಟೊಂದು ಸಂಶಯ ಬರುವಾಗಿ ನೀವು ಮಾತಾಡಿದ್ರಿ. ಇದು ನಿಜಕ್ಕೂ ಒಳ್ಳೇದು. ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ, ಇಫ್ ಎನಿಬಡಿ ಇಸ್ ಇಂಟ್ರೆಸ್ಟೆಡ್ ಟು ಟಾಕ್, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಅಂಡ್ ಡಾಕ್ಟರ್ ಶಾರದಾಮಣಿ. ಡಾಕ್ಟರ್ ಶಾರದಾಮಣಿ ಉಂಚಾಳ್. ಎಲ್ಲರಿಗೂ ಶರಣಾರ್ಥಿ. ಸರ್ ಎಷ್ಟು ಬೇಗನೆ ಉಪನ್ಯಾಸ ಮುಗಿತಲ್ಲ ಅಂತ ಅನಿಸ್ತು ನನಗೆ. ಫಸ್ಟ್ ಆಫ್ ಆಲ್ ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ವೇದಿಕೆಯಲ್ಲಿ ವಿಜ್ಞಾನದಲ್ಲಿ ಇಷ್ಟೊಂದು ಸೂಕ್ಷ್ಮವಾದಂತಹ ವಚನದ ವೈಜ್ಞಾನಿಕ ಅಂಶಗಳು ಅಡಗಿರ್ತಾವಲ್ಲ ಅಂತ ನಾನು ಫಸ್ಟ್ ಟೈಮ್ ಕೇಳ್ಪಟ್ಟೆ. ದ ವೇ ಯು ಕೋರಿಲೇಟೆಡ್ ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್ of Sharana philosophy in Vachana sir, it is truly very incredible. ತಾವು ಮತ್ತೆ ನಮ್ಮ ವೇದಿಕೆಗೆ ಬರಬೇಕು, ಉಪನ್ಯಾಸವನ್ನ ಕೊಡಬೇಕು. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಎಲ್ಲ ಸಂಘಟಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊನೆಗೆ ಶರಣು ಸಮರ್ಪಣೆಯನ್ನ ಮಾಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಬಿದ್ದ ಕಾರಣ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್, ಒಂದು ಬೇವೂರು, ಒಂದು ಸಣ್ಣ ಗ್ರಾಮೀಣ ಪ್ರದೇಶದೊಳಗ ಶಿಕ್ಷಕರ ತಂದೆ ತಾಯಿಗಳ ಪರಿಸರದೊಳಗ ಪ್ರಾಧ್ಯಾಪಕಿ ಅಕ್ಕ ನಾಗಮ್ಮ ಅವ್ರು ಹೇಳ್ದಂಗೆ, ನನಗಂತೂ ಇವತ್ತು
ಅವರ ಒಂದು ದೈತ್ಯ ವ್ಯಕ್ತಿತ್ವ ಪರಿಚಯ ಆಯ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಅಶೋಕ್ ಅವರ ಜೊತೆಗೆ ಬಹಳ ಸಲ ಮಾತಾಡಿನಿ, ನೋಡಿನಿ, ಮಾಡೀನಿ. ಅವರ ಅಂತರಂಗದ ಕಳಕಳಿ ಸುಮಾರು 1 ಗಂಟೆವರೆಗೆ ನಾವು 2 ತಾಸು ಮಾತಾಡಿರ್ತೀವಿ. ಅದರ ತತ್ವದ ಬಗ್ಗೆ, ವಿಷಯದ ಬಗ್ಗೆ ಬಂದಾಗ ಎಷ್ಟು ಸಂಗ್ರಹ ಮಾಡಿ ಎಷ್ಟೊಂದು ವಿವರವಾಗಿ ಹೇಳ್ತಕ್ಕಂಥ ರೀತಿ ಬಹಳ ನವಿರಾಗಿ ಕಟ್ಟಿಕೊಟ್ರಿ ಸರ್. ಅದಕ್ಕೆ ಶರಣಾರ್ಥಿ ತಮಗೆ ಹೇಳ್ತಾ, ಮುಂದಿನ ದಿನದೊಳಗ ನಾನು ಮತ್ತೆ ಹೇಳ್ತೀನಿ, ಅವಾರ್ಡ್ ಫಾರ್ ಗುಡ್ ವರ್ಕ್ ಇಸ್ ಅನ್ ಎಕ್ಸ್ಟ್ರಾ ವರ್ಕ್ ಅಂತ ಭೂಮಿಯ ಬಗ್ಗೆ ಅಥವಾ ಸಾವಯವ ಕೃಷಿಯ ಬಗ್ಗೆ ತಮ್ಮ ಇದನ್ನು ಹೊರತುಪಡಿಸಿ, ಕೇವಲ ವಚನ ಸಾಹಿತ್ಯ ಅಂತಲ್ಲ, ಅದನ್ನು ಹೊರತುಪಡಿಸಿ ಮುಂಬರುವ ದಿನಾಂಗಕ್ಕೂ ಕೂಡ ಮಾರ್ಗದರ್ಶಿ ಆಗ್ತಕ್ಕಂಥ ಒಳ್ಳೊಳ್ಳೆ ವಿಚಾರಗಳನ್ನು ತಾವು ದಯವಿಟ್ಟು ಅದು ನಾವು ಕೇಳುವಂತ ಅಲ್ಲ ಮತ್ತು ನಾವು ಇನ್ನು ಮುಂದೆ ನಿಮ್ಗೆ ಟೈಮ್ನು ಕೊಡೋದಿಲ್ಲ. ಅದು ನಾವು ಒಂದು ಪ್ರಮಾದ ಮಾಡಿದ್ವಿ, ಟೈಮ್ ಕೊಡದೇ ಇದ್ರೆ ಚಲೋ. ಯಾಕಂದ್ರೆ ಭಾಳ ಜನ ನಮಗೆ ಯಾಕೆ ಕೊಟ್ರಿ ಅವ್ರಿಗೆ ಟೈಮಿಂಗ್ ಕೊಡಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ದಯವಿಟ್ಟು ತಾವು ಉಪಲಬ್ಧ ಇರತಕ್ಕಂಥ ದಿನಾಂಕಗಳನ್ನ ವಿಷಯಗಳನ್ನ ಕೊಟ್ಟರೆ ಜನವರಿ ಒಳಗೆ ನಾವು ಶೆಡ್ಯೂಲ್ ಮಾಡಿ ನಮ್ಮ ಡಾಕ್ಟರ್ ಸುಧಾ ಪಾಟೀಲ್ ಆಗಲಿ, ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ಡಾಕ್ಟರ್ ಶಾರದಾಮಣಿ ಇವರೆಲ್ಲರೂ ಕೂಡ ತಮ್ಮನ್ನು ಸಂಪರ್ಕಿಸ್ತಾರ. ಆ ಒಂದು ದಿಶೆಯೊಳಗೆ ಮತ್ತೆ ತಮ್ಮ ಪ್ರಸಾದ ಜ್ಞಾನ ಪ್ರಸಾದ ನಮಗೆ ಸಿಗ್ಲಿ ಅಂತ ಕೊಂಡು ಹೇಳ್ತಾ ತಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಆರಂಭದಲ್ಲಿ ಕಾವ್ಯ ಕೋಗಿಲೆ, ವಚನ ಕೋಗಿಲೆ ಆಗ್ತಕ್ಕಂಥ ಗ್ರೀಷ್ಮ ತನ್ನ ಮಧುರ ಕಂಠದಿಂದ ವಚನ ಪ್ರಾರ್ಥನೆ ಮಾಡಿದಾಳೆ. ಆ ಪುಟ್ಟ ಮಗುವಿಗೂ ಕೂಡ ಅನಂತ ಶರಣಾರ್ಥಿಗಳು. ಸಂವಾದದಲ್ಲಿ ಪಾಲ್ಗೊಂಡಂತ ಸಾಕಷ್ಟು ಜನ, ರಾಜಶೇಖರಪ್ಪ ಕೋಟಿ, ಆಮೇಲೆ ಡಾಕ್ಟರ್ ಶಾರದಾಮಣಿ ಹುಣಸಾಳ್, ಆಮೇಲೆ ಮಾದೇವ್ ಹೊರಟ್ಟಿ ಸಾಹೇಬ್ರು ಬಹಳ ಸೀನಿಯರ್ ಪರ್ಸನ್, ಬಸವ ಫಿಲಾಸಫಿಯನ್ನ ಭಾರತದಂತ ಒಯ್ದಂಥವ್ರು. ಅಶ್ವಿನಿ ಪಾಟೀಲ್ ಫ್ರಮ್ ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕಾ, ಇವತ್ತೇ ಪಾಪ ಜಾಯ್ನ್ ಆಗಿದ್ದಾರೆ. ಅವರಿಗೆ ಆಮೇಲೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂತ ಎಲ್ಲರಿಗೆ ಸಮಗ್ರವಾಗಿ ನಾನು ಡಾಕ್ಟರ್ ತಾರಾ ಬಿಎನ್, ಡಾಕ್ಟರ್ ವಿನಾ ಎಲಿಗಾರ್, ಡಿಸೆಂಬರ್ 12 KLE ಮೃತ್ಯುಂಜಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದೊಳಗ ಅಂತಾರಾಷ್ಟ್ರೀಯ ಅಂತ ಒಂದು ಸಮ್ಮೇಳನ ನಡೀತಾ ಇದೆ. ಅದಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಅಶೋಕ್ ಸಂಗಪ್ಪ ಅವ್ರಿಗೆ ಒತ್ತಾಯ ಮಾಡಿ ಹೇಳಿದ್ವಿ. ಪಾಪ ಒಪ್ಕೊಂಡ್ರು, ಮತ್ತೆ ತಾರೀಖನ್ನು ಕೂಡ ಬದಲಾವಣೆ ಮಾಡ್ಕೊಂಡು ಅದಕ್ಕೂ ಕೂಡ ಒಪ್ಕೊಂಡ್ರು. ಆ ಹಿಂದೆ ಕೂಡ ಬಿಜಾಪುರ ಮಾಡಿದಾಗ ನನಗೆ ಟೆನ್ಷನ್ ಇತ್ತು, ಕೊಡಗಿನಿಂದ ಹೆಂಗೆ ಬರ್ತಾರೆ. ಯಾಕಂದ್ರೆ ನಾನು ಸಾಯಂಕಾಲ ಫೋನ್ ಮಾಡಿದಾಗ ಕೊಡಗಿನಾಗಿದ್ರು. ಅದು ಏನು ಚಮತ್ಕಾರ ಏನೋ, ಬೆಳಿಗ್ಗೆ ನಮಗಿಂತ ಮುಂಚೆ ಆ ಹಾಲ್ನೊಳಗೆ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರ ಸತ್ಕಾರಕ್ಕೆ ಬಂದರು. ಅದೇ ರೀತಿ 12ನೇ ತಾರೀಕಿಗೆ ಬರ್ತಾರ. ತಾವೆಲ್ಲರೂ ಕೂಡ ಅಕ್ಕನ ಅರಿವಿನ ಸದಸ್ಯರೆಲ್ಲರೂ ಕೂಡ ಬರ್ರಿ. ಈ ವಿಷಯವಾಗಿ ಡಾಕ್ಟರ್ ತಾರಾ ಮೇಡಮ್ ಮತ್ತು ಡಾಕ್ಟರ್ ವೀಣಾ ಮೇಡಮ್ ಅವ್ರನ್ನ ಸಂಪರ್ಕಿಸಿ. ಸಂವಾದದೊಳಗೆ ಪಾಲ್ಗೊಂಡಂತ ಎಲ್ಲರಿಗೆ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಗೆ ವಚನ ಮಂಗಳವನ್ನ ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಅವರು ಮಾಡ್ಲಿ ಅಂತ ಅವ್ರಲ್ಲಿ ಕೇಳ್ಕೊಂತೀವಿ. ಪ್ರೇಮಕ್ಕ ಸರ್, ಜಯಶ್ರೀ ಹೊರಟ್ಟಿ. ಜಯಶ್ರೀ ಅವರ. ಓಕೆ, ಜಯಶ್ರೀ ಆಲೂರ್. ಜಯಶ್ರೀ ಆಲೂರ್ ತಮ್ಮ ವಚನ ಮಂಗಳ ಮಾಡ್ತಾರೆ. ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಕೇಳಿಸ್ತಾ ಇದೆಯಲ್ಲ? ಕೇಳ್ತಾ ಇದೆ. ನಾನು ಇವತ್ತು ಒಂದು ಅಲ್ಲಮ ಪ್ರಭುಗಳ ವಚನವನ್ನ ಹಾಡಲಿದ್ದೇನೆ. ನೆನೆ ನೆನೆ ಎಂದರೆ ಏನಾ ನೆನೆವೆನಯ್ಯ, ನೆನೆ ನೆನೆ ಎಂದರೆ ಏನಾ ನೆನೆವೆನಯ್ಯ, ಎನ್ನ ಕಾಯವೇ ಕೈಲಾಸವಾಯಿತು. ಮೇಡಮ್ ಕೇಳಿಸ್ತಾ ಇಲ್ಲ ವಯಸ್ಸು? ಜಯಶ್ರೀ ಮೇಡಮ್. ಸರ್ ವಯಸ್ಸು ಕೇಳಿಸ್ತಾ ಇಲ್ಲ ಸರ್. ಸರ್ ತಾರಾ ಮೇಡಮ್ ಮಾಡ್ತೇನೆ ಅಂತ ಹೇಳಿದ್ರೆ ಸರ್ ಮೆಸೇಜ್ ಅಲ್ಲಿ. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಅಕ್ಕ ಮಹಾದೇವಿ ಅವರ ವಚನ ಹಾಡ್ತೇನೆ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ,
ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಕತ್ತಲೆಯ ಮೆಟ್ಟಿ ತಳಬೆಳಗಾಗಿ ಕತ್ತಲೆಯ ಮೆಟ್ಟಿ ತಳಬೆಳಗಾಗಿ ಹೊರಗೊಳಗೊಂದಾಗಿ ನಿಂದ ನಿಮ್ಮ ಶರಣರ ಹೊರಗೊಳಗೊಂದಾಗಿ ನಿಂದ ನಿಮ್ಮ ಶರಣರ ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು. ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ ಮತ್ತು ಪ್ರತಿ ರವಿವಾರ 11:25 ಇದೇ ಲಿಂಕ್ನಿಂದ ವಚನಾಧ್ಯಯನ ವೇದಿಕೆಯ ಮೂಲಕ ಸುಮಾರು 256 ಉಪನ್ಯಾಸಗಳನ್ನ ಈಗಾಗಲೇ ಮಾಡಿದ್ದೇವೆ. ಸಾಕಷ್ಟು ಗ್ರಂಥಗಳನ್ನು ಕೂಡ ತಂದಿದ್ದೇವೆ ಮತ್ತು ನನ್ನ ಅನೇಕ ಕೃತಿಗಳಿಗೆ ಬೆನ್ನುಡಿ ಮುನ್ನುಡಿಯನ್ನು ಬರ್ತಕ್ಕಂಥ ಕೆಲಸವನ್ನ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್ ಸರ್ ಅವರು ಕೂಡ ಮಾಡಿದ್ದಾರೆ. ಮುಂದಿನ ದಿನದೊಳಗ ಈ ಚಳುವಳಿಯ ಒಂದು ದಿಟ್ಟತನ, ವಿಶೇಷವಾಗಿ ಜೈವಿಕ ವಿಜ್ಞಾನಕ್ಕೆ ಅವರ ಕೊಡುಗೆ, ಅವರ ಪಾತ್ರ ಬಹಳ ದೊಡ್ಡದು ಅಂತ ತಿಳ್ಕೊಂಡು ನಾನು ಹೇಳ್ತಾ, ಪಾಲ್ಗೊಂಡಂತ ಎಲ್ಲರಿಗೆ ವಿಶೇಷವಾಗಿ ಸಹೋದರಿ ಪ್ರೇಮಕ್ಕ ಹೊರಟ್ಟಿಯವರಿಗೂ ಕೂಡ ವಚನ ಮಂಗಳ ಮಾಡಿದ್ದಾರೆ. ಪ್ರತಿ ವಾರ ಜಾಯ್ನ್ ಆಗ್ರಿ ಮತ್ತು ವಚನ ಅಧ್ಯಯನ ವೇದಿಕೆ ಇದನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ. ಇವತ್ತು ಸಾಯಂಕಾಲ ಇದು ಇಡೀ ಜಗತ್ತಿನಾದ್ಯಂತ ಇವತ್ತು ಬೇರೆ ಬೇರೆ ರಾಷ್ಟ್ರದವರು ಕೂಡ ಇದರಲ್ಲಿ ಜಾಯ್ನ್ ಆಗಿರ್ತಾರೆ. ಸ್ಯಾನ್ ಫ್ರಾನ್ಸಿಸ್ಕೋ, ಅಮೆರಿಕ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇಂದ ಜಾಯ್ನ್ ಆಗಿರ್ತಾರೆ. ಸಾಯಂಕಾಲ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಎಲ್ಲರೂ ಕೂಡ ಯೂಟ್ಯೂಬ್ ಅನ್ನ ಲೈಕ್ ಮಾಡಿ ಮತ್ತು ನೋಡ್ರಿ ಅಂತ ಹೇಳ್ತಾ, ಮತ್ತೊಮ್ಮೆ ಸರ್ ಅವ್ರಿಗೆ ಒಳ್ಳೆಯ ಆರೋಗ್ಯ, ಇನ್ನೂ ಹೆಚ್ಚಿನ ಹುದ್ದೆಗಳು ಸಿಗ್ಲಿ ಅಂತ ಬಸವಾದಿ ಪ್ರಮುಖರಲ್ಲಿ ಕೇಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಶರಣು ಶರಣಾರ್ಥಿಗಳು ಸರ್. ಶರಣು ಶರಣಾರ್ಥಿ ಸರ್. ಶರಣು ಶರಣಾರ್ಥಿ ಎಲ್ಲರಿಗೂ ಶರಣು ಶರಣಾರ್ಥಿ.